ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಸ್ಆರ್ ಟಿವಿ ಭಾಗವತ ಪುರಾಣ ಭಾಗ 61ಕ್ಕೆ ಸ್ವಾಗತ ಸುಸ್ವಾಗತ. ಸತ್ರಾಜಿತನಿಗೆ ಸೂರ್ಯದೇವರು ಕೊಟ್ಟ ಶಮಂತಕ ಮಣಿಯಿಂದ ಬಹಳ ಗೊಂದಲಗಳೇ ಸೃಷ್ಟಿಯಾಯಿತು. ಈ ಮಣಿಯಿಂದ ಸತ್ರಾಜಿತನ ತಮ್ಮ ಪ್ರಸೇಂಜಿತ್ನ ಪ್ರಾಣ ಕೂಡ ಹಾರಿಹೋಯಿತು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರ ಮೇಲೆಯೇ ಅಪವಾದಗಳು ಕೇಳಿಬಂದವು. ಒಂದು ಕ್ಷಣ ಬಲರಾಮರೂ ಸಹ ನನ್ನ ತಮ್ಮನೇ ಶಮಂತಕ ಮಣಿಯನ್ನು ಕದ್ದಿರಬಹುದು ಎಂಬ ಅನುಮಾನವೂ ಸಹ ಶುರುವಾಗುವಂತೆ ಮಾಡಿತು. ಈ ಎಲ್ಲ ಅಪವಾದಗಳನ್ನು ಪರಿಷ್ಕರಿಸಲು ಸ್ವತಃ ಶ್ರೀಕೃಷ್ಣನೇ ಅರಣ್ಯಕ್ಕೆ ಧಾವಿಸಿ ಜಾಂಬವಂತನೊಂದಿಗೆ ಹೋರಾಡಿ ಶಮಂತಕ ಮಣಿಯನ್ನು ತಂದು ಸತ್ರಾಜಿತನಿಗೆ ಒಪ್ಪಿಸಿ ತಾನು ಅಪರಾಧಿಯಲ್ಲ ಎಂಬುದನ್ನು ಸಾಬೀತುಪಡಿಸಿದರು. ಆದರೆ ಇಷ್ಟಾದ ಮೇಲೂ ಕೂಡ ಶಮಂತಕ ಮಣಿಯ ಕತೆ ಮುಗಿದಿಲ್ಲ. ಈ ಮಣಿಯಿಂದ ಇನ್ನಷ್ಟು ವಿನಾಶ ಸಂಭವಿಸಬೇಕಿತ್ತು. ಶ್ರೀಕೃಷ್ಣ ಸತ್ರಾಜಿತನಿಗೆ ಶಮಂತಕ ಮಣಿ ಒಪ್ಪಿಸಿದ ಬಳಿಕ ದ್ವಾರಕೆಗೆ ಒಂದು ಕೆಟ್ಟ ವಾರ್ತೆ ಕೇಳಿಬಂತು. ಪಾಂಡವರು ತಾಯಿ ಕುಂತಿದೇವಿಯ ಸಮೇತ ಮೇಣದ ಮನೆಯಲ್ಲಿ ಸುಟ್ಟು ಬೂದಿಯಾದರೆಂಬುದೇ ಆ ವಾರ್ತೆ. ಕುಂತಿದೇವಿಯು ಶ್ರೀಕೃಷ್ಣನಿಗೆ ಸ್ವತಃ ಸೋದರತ್ತೆ, ವಸುದೇವನ ಒಡಹುಟ್ಟಿದ ತಂಗಿ. ಈ ವಾರ್ತೆ ಕೇಳಿ ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋದರು. ಶ್ರೀಕೃಷ್ಣನಿಗೆ ನಿಜ ತಿಳಿದಿದ್ದರೂ ಕೂಡ ಅವರೂ ಸಹ ಎಲ್ಲರೊಂದಿಗೆ ದುಃಖ ಹಂಚಿಕೊಂಡರು. ಅದರ ಬಳಿಕ ಹಸ್ತಿನಾಪುರದವರನ್ನು ಸಾಂತ್ವನಗೊಳಿಸಲು ಶ್ರೀಕೃಷ್ಣ ಹಾಗೂ ಬಲರಾಮರು ಹೊರಟರು. ಅಲ್ಲಿ ಭೀಷ್ಮ ಪಿತಾಮಹರು, ಧೃತರಾಷ್ಟ್ರ, ಗಾಂಧಾರಿ, ದ್ರೋಣಾಚಾರ್ಯ, ಕೃಪಾಚಾರ್ಯ, ವಿದುರ ಇನ್ನುಳಿದ ಹಸ್ತಿನಾಪುರದ ಪ್ರಮುಖರನ್ನೆಲ್ಲ ಭೇಟಿಯಾಗಿ ಎಲ್ಲರೂ ತಮ್ಮ ತಮ್ಮ ದುಃಖವನ್ನು ಹಂಚಿಕೊಂಡರು. ಹೀಗೆ ಶ್ರೀಕೃಷ್ಣ ಬಲರಾಮರು ಹಸ್ತಿನಾಪುರದಲ್ಲಿದ್ದ ಸಮಯದಲ್ಲಿ ಇತ್ತ ದ್ವಾರಕೆಯಲ್ಲಿ ಮತ್ತೊಂದು ಅನಾಹುತ ಸಂಭವಿಸಿತು. ಶ್ರೀಕೃಷ್ಣ ಹಾಗೂ ಬಲರಾಮ ದ್ವಾರಕೆ ದಾಟುವುದನ್ನೇ ಕಾಯುತ್ತಿದ್ದ ಕೃತವರ್ಮ ಹಾಗೂ ಅಕ್ರೂರ ಒಂದು ದೊಡ್ಡ ಅಪರಾಧವನ್ನು ಎಸಗಿದರು. ಕೃತವರ್ಮ ಯಾದವರಲ್ಲಿ ಅಂಧಕ ವೃಂದಕ್ಕೆ ಸೇರಿದವನು. ಇವನನ್ನು ಶ್ರೀಕೃಷ್ಣ ಪರಮಾತ್ಮರ ಮುತ್ತಾತ ಹೃತೀಕನ ಸಹೋದರ ಎಂದು ಕೂಡ ಹೇಳುತ್ತಾರೆ. ಆದರೆ ಇದಕ್ಕೆ ಯಾವುದೇ ಆಧಾರವಿಲ್ಲ. ಅದು ಮಾತ್ರವಲ್ಲದೆ ಯಾದವರೊಂದಿಗೆ ಜೀವಿಸುತ್ತಾ ಶ್ರೀಕೃಷ್ಣನ ಮೇಲೆ ಭಯ ಭಕ್ತಿ ಇರುವವನಂತೆ ನಟಿಸುತ್ತಾ ಪರೋಕ್ಷವಾಗಿ ಅವರನ್ನು ವ್ಯತಿರೇಕಿಸುತ್ತಿರುತ್ತಾನೆ ಕೃತವರ್ಮ. ಆದರೆ ಆಶ್ಚರ್ಯಕರವಾದ ವಿಷಯವೇನೆಂದರೆ ಅಕ್ರೂರ ಕೂಡ ಶ್ರೀಕೃಷ್ಣನಿಲ್ಲದ ಸಮಯದಲ್ಲಿ ಅಧರ್ಮದ ಕೆಲಸಕ್ಕೆ ಕೈ ಹಾಕಿರುವುದು. ಅವನೊಳಗೆ ಯಾವುದೋ ವಿಕೃತ ತತ್ವ ಪ್ರವೇಶಿಸಿ ಈ ರೀತಿ ನಡೆದುಕೊಂಡನೆಂದು ಹೇಳಲಾಗುತ್ತದೆ. ಕೃತವರ್ಮ ಹಾಗೂ ಅಕ್ರೂರ ಇಬ್ಬರೂ ಸೇರಿಕೊಂಡು ಶ್ರೀಕೃಷ್ಣನಿಲ್ಲದ ಸಮಯದಲ್ಲಿ ಶತಧನ್ವ ಎಂಬುವವನನ್ನು ಅವರ ಬಳಿ ಕರೆಸಿಕೊಳ್ಳುತ್ತಾರೆ. ಶತಧನ್ವನು ಸಹ ಒಬ್ಬ ಯಾದವರಾಜ, ಆದರೆ ಅವನೊಬ್ಬ ಶತಮೂರ್ಖ. ಅವನೊಂದಿಗೆ ಕೃತವರ್ಮ ಹಾಗೂ ಅಕ್ರೂರ ಈ ರೀತಿ ಹೇಳುತ್ತಾರೆ: ಆ ಸತ್ರಾಜಿತನ ಬಳಿ ಶಮಂತಕ ಎಂಬ ಮಣಿಯೊಂದಿದೆ. ಅದು ಪ್ರತಿ ದಿವಸ ಎಷ್ಟೋ ಸಂಪತ್ತನ್ನು ಕೊಡುತ್ತಿದೆ. ಆ ಮಣಿಯಿಂದ ಸತ್ರಾಜಿತನ ಗರ್ವ ನೆತ್ತಿಗೇರಿದೆ. ಆ ಮಣಿ ನಿನ್ನ ಬಳಿ ಇರುವುದೇ ಸರಿ. ಈಗ ಹೇಗೋ ಶ್ರೀಕೃಷ್ಣ ಬಲರಾಮರು ನಗರದಲ್ಲಿಲ್ಲ. ಹಾಗಾಗಿ ನೀನು ಈಗಲೇ ಸತ್ರಾಜಿತನಿಂದ ಮಣಿಯನ್ನು ಹೇಗಾದರೂ ಕದ್ದು ನಿನ್ನ ಸ್ವಂತವಾಗಿಸಿಕೋ ಎಂದು ಹೇಳಿದರು. ಮೂರ್ಖನಾದ ಶತಧನ್ವ ಅವರಿಬ್ಬರ ಮಾತನ್ನು ಕೇಳಿ ಶಮಂತಕ ಮಣಿಯನ್ನು ಕದಿಯಲು ಸತ್ರಾಜಿತನ ಅರಮನೆಗೆ ಹೋದ. ಅದು ಮಧ್ಯರಾತ್ರಿಯಾಗಿತ್ತು. ಸತ್ರಾಜಿತ ಗಾಢವಾದ ನಿದ್ರೆಯಲ್ಲಿದ್ದ. ಆ ನಿದ್ರೆಯಲ್ಲಿಯೇ ಅವನ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸಿ ಅವನ ಬಳಿ ಇದ್ದ ಶಮಂತಕ ಮಣಿಯನ್ನು ಕದ್ದು ಹೊರಟು ಹೋಗುತ್ತಾನೆ ಶತಧನ್ವ. ಇತ್ತ ಸತ್ಯಭಾಮೆ ತಂದೆಯ ಮರಣದ ಸುದ್ದಿ ಕೇಳಿ ದುಃಖದಲ್ಲಿ ಮುಳುಗಿ ಹೋದಳು. ತಂದೆಯ ಮೃತದೇಹವನ್ನು ತಬ್ಬಿಕೊಂಡು ಗೋಳಾಡಿದಳು. ಅದರ ಬಳಿಕ ತಂದೆಯ ಮೃತದೇಹವನ್ನು ಎಣ್ಣೆ ತುಂಬಿರುವಂತಹ ಒಂದು ಪಾತ್ರೆಯೊಳಗೆ ಭದ್ರಪಡಿಸಿದಳು. ನಂತರ ಅವಳೇ ಸ್ವತಃ ಹಸ್ತಿನಾಪುರಕ್ಕೆ ಹೊರಟು ಈ ವಿಷಯವನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮರೊಂದಿಗೆ ಹೇಳಿ ಗೊಳೋ ಎಂದು ಅತ್ತು ಬಿಟ್ಟಳು. ನಡೆಯುವುದು ನಡೆದಿರುವುದು ಎಲ್ಲವೂ ಶ್ರೀಕೃಷ್ಣ ಪರಮಾತ್ಮರಿಗೆ ತಿಳಿದಿದ್ದರೂ ಸಹ ಮಾನವನಾಗಿ ಜನಿಸಿದ ನಂತರ ಅವರೂ ಸಹ ಈ ವಿಷಯ ಈಗಲೇ ಕೇಳ್ಪಟ್ಟಂತೆ ಆಶ್ಚರ್ಯಕರವಾಗಿ ನಟಿಸುತ್ತಾ ಸತ್ಯಭಾಮೆಯ ದುಃಖವನ್ನು ಹಂಚಿಕೊಂಡು ಹಸ್ತಿನಾಪುರದವರಿಗೆ ವಿದಾಯ ಸೂಚಿಸಿ ಕೃಷ್ಣ ಬಲರಾಮ ಹಾಗೂ ಸತ್ಯಭಾಮೆ ದ್ವಾರಕೆಗೆ ಹಿಂದಿರುಗಿದರು. ಕೃಷ್ಣ ದ್ವಾರಕೆಗೆ ಬರುತ್ತಿರುವ ಸುದ್ದಿ ಕೇಳಿ ಗಡಗಡನೆ ನಡುಗಿ ಹೋದ ಶತಧನ್ವ. ಅವನು ನೇರವಾಗಿ ಕೃತವರ್ಮನ ಬಳಿ ಓಡಿ ಬಂದು ಅವನನ್ನು ರಕ್ಷಿಸುವಂತೆ ಬೇಲಾಡಿದ. ಆದರೆ ಕೃತವರ್ಮ, ಅಯ್ಯೋ ಶತಧನ್ವ, ಶ್ರೀಕೃಷ್ಣನನ್ನು ವಿರೋಧಿಸಿ ನಿನ್ನನ್ನು ರಕ್ಷಿಸುವುದು ಅಸಾಧ್ಯ. ಮಹಾಪರಾಕ್ರಮಿಗಳೆಷ್ಟೋ ಜನರು ಅವರ ಮುಂದೆ ನಿಲ್ಲಲಾಗದೆ ಮಣ್ಣು ಪಾಲಾಗಿದ್ದಾರೆ ಎಂದು ಹಿಂದೇಟಾಕಿದ. ಇನ್ನು ನಿರಾಶೆಗೊಂಡ ಶತಧನ್ವ ಅಲ್ಲಿಂದ ಅಕ್ರೂರನ ಬಳಿ ಸಹಾಯ ಕೇಳಿ ಹೊರಟ. ಆದರೆ ಅಕ್ರೂರ, ಶತಧನ್ವ, ನಿನ್ನ ಕೈಲಿ ಇಂತಹ ಘೋರವಾದ ಕೃತ್ಯ ಹೇಗೆ ಮಾಡಿಸಿದನೆಂದು ಇದುವರೆಗೂ ನನಗೆ ಅರ್ಥವಾಗುತ್ತಿಲ್ಲ. ನಾನು ಹೇಗೆ ಶ್ರೀಕೃಷ್ಣನನ್ನು ವಿರೋಧಿಸಲು ಸಾಧ್ಯ? ಅವರು ಸಾಕ್ಷಾತ್ ಪರಮಾತ್ಮರು, ಸೃಷ್ಟಿ ಸ್ಥಿತಿ ಲಯಕಾರಕರು.
ಅವರನ್ನು ಎದುರಿಸಿ ನಿನ್ನನ್ನು ರಕ್ಷಿಸಲಾರೆ ಎಂದ ಅಕ್ರೂರ. ಇವರಿಬ್ಬರು ನನ್ನನ್ನು ಬಲಿಪಶುವಾಗಿಸಿದ್ದಾರೆ ಎಂದುಕೊಂಡು ಶತಧನ್ವ ಒಂದು ಸಂಚು ರೂಪಿಸಿದ. ಶಮಂತಕ ಮಣಿಯನ್ನು ನಿನ್ನ ಬಳಿಯೇ ಭದ್ರವಾಗಿರಿಸು ಎಂದು ಹೇಳಿ ಅಕ್ರೂರನಿಗೆ ಕೊಟ್ಟು ದಿನಕ್ಕೆ 100 ಯೋಜನೆಗಳಷ್ಟು ದೂರ ಚಲಿಸಬಲ್ಲ ವೇಗವಾದ ಕುದುರೆ ಏರಿ ಅಲ್ಲಿಂದ ಪರಾರಿಯಾದ. ಅವನನ್ನೇ ಶ್ರೀಕೃಷ್ಣ ಪರಮಾತ್ಮರು ಸಹ ಹಿಂಬಾಲಿಸುತ್ತಾ ಹೊರಟರು. ಅದೇ ಪ್ರಕಾರ ಶತಧನ್ವ ಮಿಥಿಲಾ ನಗರವನ್ನು ತಲುಪಿದ. ಆದರೆ ಬಹಳ ದೂರ ಒಂದೇ ಸಮನೆ ವೇಗವಾಗಿ ಚಲಿಸಿದ ಕಾರಣ ಅವನ ಕುದುರೆ ನೆಲದ ಮೇಲೆ ಕುಸಿದು ಬಿತ್ತು. ಆಗಲೇ ಅಲ್ಲಿ ತಲುಪಿದ ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ಶತಧನ್ವನ ತಲೆ ಕತ್ತರಿಸಿದರು. ಅವನ ಬಳಿ ಶಮಂತಕ ಮಣಿ ಇಲ್ಲದಿರುವುದನ್ನು ಗಮನಿಸಿ ದ್ವಾರಕೆಗೆ ಹಿಂದಿರುಗಿದರು ಶ್ರೀಕೃಷ್ಣ. ಅವರನ್ನೇ ಅನುಸರಿಸಿ ಬಂದ ಬಲರಾಮ ಮಾತ್ರ ಕೃಷ್ಣನೊಂದಿಗೆ ದ್ವಾರಕೆಗೆ ಹೋಗದೆ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜರನ್ನು ಭೇಟಿಯಾಗಿ ಬರುವುದಾಗಿ ಹೇಳಿ ಹೊರಟರು. ಅಲ್ಲೇ ಬಲರಾಮರು ಕೆಲ ವರ್ಷಗಳ ಕಾಲ ನಿವಾಸವಿದ್ದರು. ಆ ಸಮಯದಲ್ಲಿಯೇ ದುರ್ಯೋಧನ ಬಲರಾಮರ ಬಳಿ ಗದಾಯುದ್ಧ ಕಲಿಯುತ್ತಾನೆ. ಇನ್ನು ಶತಧನ್ವನ ವಿಷಯ ತಿಳಿದುಕೊಂಡ ಕೃತವರ್ಮ ಹಾಗೂ ಅಕ್ರೂರ ಅವರ ಸಾವು ಹತ್ತಿರದಲ್ಲಿದೆ ಎಂಬುದನ್ನು ಗ್ರಹಿಸಿ ದ್ವಾರಕೆ ತೊರೆದು ಓಡಿ ಹೋದರು. ಹಿಂದಿರುಗಿ ಬಂದ ಶ್ರೀಕೃಷ್ಣ ಶತಧನ್ವನ ಸಾವಿನ ಬಗ್ಗೆ ಸತ್ಯಭಾಮೆಗೆ ಹೇಳಿ ಎಣ್ಣೆ ಪಾತ್ರೆಯೊಳಗೆ ಭದ್ರಪಡಿಸಿದ ಸತ್ರಾಜಿತನ ದೇಹಕ್ಕೆ ದಹನ ಸಂಸ್ಕಾರ ನಡೆಸಿದರು. ಅಕ್ರೂರ ದ್ವಾರಕೆ ಬಿಟ್ಟು ಓಡಿ ಹೋದ ವಿಷಯ ಕೇಳಿ ಶ್ರೀಕೃಷ್ಣನಿಗೆ ಬಹಳ ದುಃಖವಾಯಿತು. ಅಕ್ರೂರ ಬಹಳ ಒಳ್ಳೆಯವನು, ನನ್ನ ಪರಮ ಭಕ್ತ. ಅವನು ಜೀವನದಲ್ಲಿ ಮಾಡಿದ ಮೊದಲನೇ ತಪ್ಪಿದು ಎಂದು ಸೇವಕರೊಂದಿಗೆ ಅಕ್ರೂರನನ್ನು ಹುಡುಕಿಸಿ ಮತ್ತೆ ದ್ವಾರಕೆಯಲ್ಲಿ ಜೀವಿಸಲು ಅವಕಾಶ ಮಾಡಿಕೊಟ್ಟರು. ಅಕ್ರೂರ ಶ್ರೀಕೃಷ್ಣನಿಗೆ ಶಮಂತಕ ಮಣಿಯನ್ನು ಕೊಡಲು ಹೊರಟಾಗ ಅದನ್ನು ಸ್ವೀಕರಿಸದೆ ನಿನ್ನ ಬಳಿಯೇ ಇಟ್ಟುಕೊಂಡು ಪ್ರಜೆಗಳಿಗೆ ಸಹಾಯ ಮಾಡೆಂದು ಹೇಳಿದರು ಶ್ರೀಕೃಷ್ಣ. ಕೆಲ ಕಾಲದ ಬಳಿಕ ಪಾಂಡವರು ಮೇಣದ ಮನೆಯಲ್ಲಿ ಸತ್ತಿಲ್ಲ, ಇನ್ನು ಜೀವಂತವಾಗಿದ್ದಾರೆಂಬ ಸುದ್ದಿ ತಿಳಿಯಿತು. ದ್ರೌಪದಿಯನ್ನು ವಿವಾಹವಾಗಿ ಇಂದ್ರಪ್ರಸ್ಥದಲ್ಲಿ ನಿವಾಸವಿದ್ದರು ಪಾಂಡವರು. ಅವರನ್ನು ಭೇಟಿಯಾಗಲು ಇಂದ್ರಪ್ರಸ್ಥಕ್ಕೆ ಹೋದರು ಶ್ರೀಕೃಷ್ಣ. ಅಲ್ಲೇ ಅವರ ಆತಿಥ್ಯ ಸ್ವೀಕರಿಸಿ ಕೆಲ ದಿನಗಳು ನಿವಾಸವಿದ್ದರು. ಆ ದಿನಗಳಲ್ಲಿ ಒಂದು ಬಾರಿ ಶ್ರೀಕೃಷ್ಣ ಅರ್ಜುನನೊಂದಿಗೆ ಸೇರಿ ಅರಣ್ಯಕ್ಕೆ ಬೇಟೆಗೆಂದು ಹೊರಟರು. ಅಲ್ಲೇ ಒಂದು ಸುಂದರವಾದ ಯುವತಿ ಕಾಣಿಸಿದಳು. ಆಕೆ ಯಾರೆಂದು ವಿಚಾರಿಸುವಂತೆ ಶ್ರೀಕೃಷ್ಣ ಅರ್ಜುನನನ್ನು ಕಳಿಸಿದರು. ಯಾರು ನೀನು ಎಂದು ಅರ್ಜುನ ಆಕೆಯನ್ನು ಕೇಳಿದಾಗ ಆಕೆಯು ನಾನು ಸೂರ್ಯದೇವರ ಕುಮಾರಿ, ಹೆಸರು ಕಾಲಿಂದಿ, ನನಗಾಗಿ ಒಬ್ಬ ಸುಂದರವಾದ ವರನನ್ನು ಹುಡುಕಿ ಹೊರಟಿರುವೆ ಎಂದು ಹೇಳಿದಳು. ಆಗ ಶ್ರೀಕೃಷ್ಣ ಆಕೆಯನ್ನು ಇಂದ್ರಪ್ರಸ್ಥಕ್ಕೆ ಕರೆತಂದರು. ಅದರ ನಂತರ ಅರ್ಜುನನೊಂದಿಗೆ ಕಾಂಡವವನ ದಹನವಾಗಿಸುವಂತಹ ಮುಖ್ಯವಾದ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಿ ಕಾಲಿಂದಿಯೊಂದಿಗೆ ದ್ವಾರಕೆಗೆ ತಲುಪಿದರು. ಅದರ ನಂತರ ಆಕೆಯನ್ನು ಎಲ್ಲರ ಸಮ್ಮಕ್ಷದಲ್ಲಿ ವಿವಾಹವಾದರು. ಈಗ ಶ್ರೀಕೃಷ್ಣನ ಮತ್ತೊಂದು ವಿವಾಹದ ಬಗ್ಗೆ ತಿಳಿಯೋಣ. ಅವಂತಿ ರಾಜ್ಯದ ರಾಕುಮಾರರು ವಿಂದಾನುವಿಂದರು. ಅವರಿಬ್ಬರು ಬಹಳ ಶಕ್ತಿವಂತರು. ಇವರು ಕೌರವರ ಬೆಂಬಲಿಗರು. ಅವರಿಗೆ ಒಬ್ಬ ಸಹೋದರಿ ಇದ್ದಳು, ಹೆಸರು ಮಿತ್ರವಿಂದ. ಇವರು ಆಕೆಯನ್ನು ದುರ್ಯೋಧನನೊಂದಿಗೆ ವಿವಾಹವಾಗಿಸಲು ನಿಶ್ಚಯಿಸಿದರು. ಆದರೆ ಮಿತ್ರವಿಂದ ಮಾತ್ರ ಶ್ರೀಕೃಷ್ಣನನ್ನು ಮನಸಾರೆ ಪ್ರೀತಿಸುತ್ತಿದ್ದಳು. ಈ ವಿಷಯ ತಿಳಿದು ಬೇಗನೆ ಮಗಳ ವಿವಾಹ ಮಾಡಿ ಪೂರ್ಣಗೊಳಿಸಬೇಕೆಂದು ಆಕೆಯ ತಂದೆ ಸ್ವಯಂವರ ಸಿದ್ಧಗೊಳಿಸಿ ಮುಖ್ಯವಾಗಿ ಕೌರವರೊಂದಿಗೆ ಕೆಲವು ರಾಜರನ್ನು ಆಹ್ವಾನಿಸಿದರು. ಈ ವಿಷಯ ತಿಳಿದ ಬಲರಾಮ, ಅವಂತಿ ಬಹಳ ಶಕ್ತಿಯುತವಾದ ರಾಜ್ಯ, ಅವರ ಬೆಂಬಲ ಕೌರವರಿಗೆ ಸಿಕ್ಕರೆ ಹಸ್ತಿನಾಪುರ ಇನ್ನಷ್ಟು ಶಕ್ತಿಯುತವಾದ ರಾಜ್ಯವಾಗುತ್ತದೆ, ದುಷ್ಟರ ಕೈಯಲ್ಲಿ ಇನ್ನಷ್ಟು ಅಧಿಕಾರ ಸಿಕ್ಕಂತಾಗುತ್ತದೆ. ಹಾಗಾಗಿ ನೀನು ಹೋಗಿ ಮಿತ್ರವಿಂದಾಳನ್ನು ಹೇಗಾದರೂ ವಿವಾಹವಾಗು ಎಂದು ಶ್ರೀಕೃಷ್ಣನನ್ನು ಕಳಿಸಿಕೊಟ್ಟರು. ಹಾಗಾಗಿ ಶ್ರೀಕೃಷ್ಣ ಅವಂತಿ ರಾಜ್ಯಕ್ಕೆ ಹೋಗಿ ಸ್ವಯಂವರದಿಂದ ಎಲ್ಲರ ಎದುರಲ್ಲಿಯೇ ಮಿತ್ರವಿಂದಾಳನ್ನು ಕರೆತಂದರು. ಅವರನ್ನು ತಡೆಯಲು ಎಷ್ಟೇ ರಾಜರು ಬಂದರೂ ಕೊನೆಗೆ ಎಲ್ಲರೂ ಕೃಷ್ಣನ ಕೈಯಲ್ಲಿ ಸೋತು ಶರಣಾಗಬೇಕಾಯಿತು. ಅದರ ಬಳಿಕ ಮಿತ್ರವಿಂದಾಳನ್ನು ದ್ವಾರಕೆಗೆ ಕರೆತಂದು ವಿವಾಹವಾದರು ಶ್ರೀಕೃಷ್ಣ. ಅದರ ನಂತರ ಕೋಸಲ ರಾಜ್ಯದ ರಾಜನಾದ ನಗ್ನಜಿತನಿಗೆ ಒಬ್ಬ ಮಗಳಿದ್ದಳು, ಹೆಸರು ನಗ್ನಜಿತ್ತಿ. ಆಕೆ ನೋಡಲು ಅತಿಲೋಕ ಸುಂದರಿಯಂತಿದ್ದಳು. ಈಕೆಯನ್ನು ವಿವಾಹವಾಗುವವರು 7 ಕಾಡು ಹೋರಿಗಳೊಂದಿಗೆ ಹೋರಾಡಿ ಗೆಲ್ಲಬೇಕು. ಆದರೆ ಯಾರಿಂದಲೂ ಗೆಲ್ಲಲು ಸಾಧ್ಯವಾಗಲಿಲ್ಲ. ಈ ವಿಷಯ ತಿಳಿದ ಶ್ರೀಕೃಷ್ಣ ಆ 7 ಕಾಡು ಹೋರಿಗಳೊಂದಿಗೆ ಹೋರಾಡಿ ಅವುಗಳನ್ನು ಸೋಲಿಸಿ ನಗ್ನಜಿತ್ತಿಯನ್ನು ವಿವಾಹವಾದರು. ಅದರ ಬಳಿಕ ಶ್ರೀಕೃಷ್ಣನಿಗೆ ಶ್ರುತಕೀರ್ತಿ ಎಂಬ ಸೋದರತ್ತೆ ಇದ್ದರು. ಆಕೆ ಕೇಕಯ ದೇಶದ ಮಹಾರಾಣಿ. ಆಕೆಗೆ ಭದ್ರಾ ಎಂಬ ಮಗಳಿದ್ದಳು. ಆಕೆಯೂ ಸಹ ವಿವಾಹವಾದರೆ ಶ್ರೀಕೃಷ್ಣನನ್ನೇ ಎಂದು ಒಂದು ವ್ರತ ಕೈಗೊಂಡಿದ್ದಳು. ಹೇಗೋ ಸ್ವಂತ ಸೋದರಳಿಯನೇ ಆದ್ದರಿಂದ ಏನೂ ಯೋಚಿಸದೆ ಭದ್ರಾಳನ್ನು ಶ್ರೀಕೃಷ್ಣನೊಂದಿಗೆ ಕೊಟ್ಟು ವಿವಾಹವಾಗಿಸಿದರು.
ಅದರ ಬಳಿಕ ಮದ್ರಾ ರಾಜ್ಯದ ರಾಜ ಅವರ ಮಗಳಿಗೆ ಸ್ವಯಂವರ ಸಿದ್ಧಪಡಿಸಿರುವ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು. ಆಕೆಯ ಹೆಸರು ಲಕ್ಷ್ಮಣ. ಆಕೆಯೂ ಸಹ ಶ್ರೀಕೃಷ್ಣನನ್ನೇ ಆರಾಧಿಸುತ್ತಿದ್ದಳು. ಈ ವಿಷಯ ತಿಳಿದ ಶ್ರೀಕೃಷ್ಣ ಶರವೇಗವಾಗಿ ಸ್ವಯಂವರಕ್ಕೆ ಪ್ರವೇಶಿಸಿ ಲಕ್ಷ್ಮಣಳನ್ನು ದ್ವಾರಕೆಗೆ ಕರೆತಂದು ವಿವಾಹವಾದರು. ಈ ರೀತಿ ಶ್ರೀಕೃಷ್ಣನನ್ನೇ ಮನಸಾರೆ ಆರಾಧಿಸುತ್ತಿರುವ 8 ಜನ ಕನ್ಯೆಯರನ್ನು ವಿವಾಹವಾದರು ಶ್ರೀಕೃಷ್ಣ. ವಿದರ್ಭ ಯುವರಾಣಿಯಾದ ರುಕ್ಮಿಣಿಯನ್ನು ಪ್ರಧಾನ ಮಡದಿ ಹಾಗೂ ದ್ವಾರಕೆಯ ಪಟ್ಟದ ರಾಣಿಯಾಗಿ ನೇಮಿಸಲಾಗಿತ್ತು. ಈಕೆ ಸ್ವತಃ ಮಹಾಲಕ್ಷ್ಮಿಯ ಅವತಾರ. ಇದೇ ಸ್ನೇಹಿತರೆ ಶಮಂತಕಮಣಿ ಹಾಗೂ ಶ್ರೀಕೃಷ್ಣನ 5 ವಿವಾಹದ ಕಥೆಗಳು. ಈ 16,100 ಬಾಮೆಯರನ್ನು ಬಂಧಿಸಿದ ನರಕಾಸುರನ ಕತೆ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಬಲರಾಮರ ಸಂರಕ್ಷಣೆಯಲ್ಲಿ, ಉಗ್ರಸೇನ ಮಹಾರಾಜನ ಪಾಲನೆಯಲ್ಲಿ, ಆಗಸದಲ್ಲಿ ನಕ್ಷತ್ರಗಳ ಮಧ್ಯೆ ಇರುವ ಚಂದ್ರನಂತೆ ಭೂಮಿಯ ಮೇಲಿನ ದ್ವಾರಕೆ ದಿನೇ ದಿನೇ ಹೊಳೆಯುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ಬಾರಿ ಬೆಳ್ಳಗೆ ಪಳಪಳನೆ ಹೊಳೆಯುತ್ತಿರುವ ಐರಾವತದ ಮೇಲೆ ಸವಾರಿ ಮಾಡುತ್ತಾ ದೇವೇಂದ್ರ ದ್ವಾರಕೆಗೆ ಬಂದರು. ಶ್ರೀಕೃಷ್ಣ, ಬಲರಾಮರು, ವಸುದೇವ, ಉಗ್ರಸೇನ ಇನ್ನುಳಿದ ಪ್ರಮುಖರೆಲ್ಲರೂ ದೇವೇಂದ್ರನನ್ನು ಸತ್ಕರಿಸಿ ಅತಿಥಿ ಮರ್ಯಾದೆಗಳನ್ನು ಮಾಡಿದರು. ಅದರ ಬಳಿಕ ಇಂದ್ರ ಶ್ರೀಕೃಷ್ಣನೊಂದಿಗೆ, ಓ ದೇವದೇವ ಪರಮಾತ್ಮ, ನಾನಿಲ್ಲಿಗೆ ನಿಮ್ಮ ಸಹಾಯ ಬೇಡಿ ಬಂದಿರುವೆ. ನಾನೀಗ ಅಮರಾವತಿಯ ರಾಜನಾಗಿಲ್ಲ. ನನ್ನೊಂದಿಗೆ ಸೇರಿ ಉಳಿದ ಎಲ್ಲ ದೇವತೆಗಳನ್ನು ಅಮರಾವತಿಯಿಂದ ಹೊರಹಾಕಿದ್ದಾರೆ. ನರಕಾಸುರನೆಂಬ ಭಯಾನಕ ರಾಕ್ಷಸ ಅವನ ಅತಿ ಶಕ್ತಿಯುತವಾದ 11 ಅಶ್ವಾಹಿನಿ ಸೇನೆಯೊಂದಿಗೆ ದಾಳಿ ಮಾಡಿ ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಅವನು ಕೇವಲ ದೇವಲೋಕ ಮಾತ್ರವಲ್ಲದೆ 3 ಲೋಕಗಳನ್ನು ಆಕ್ರಮಿಸಿ ನಾನಾ ಅಕ್ರಮಗಳನ್ನು ಎಸಗುತ್ತಿದ್ದಾನೆ. 16,100 ರಾಜ್ಯಗಳ ಮೇಲೆ ದುರಾಕ್ರಮಣೆ ನಡೆಸಿ ಆ ರಾಜ್ಯಗಳಿಗೆ ಸೇರಿದ 16,100 ರಾಕುಮಾರಿಗಳನ್ನು ಕರೆತಂದು ಅವನ ಅಂತಃಪುರದಲ್ಲಿ ಬಂಧಿಸಿದ್ದಾನೆ. ಅವನಂತಹ ಕಾಮುಕನನ್ನು ನಾನೆಲ್ಲಿಯೂ ನೋಡಿಲ್ಲ. ಅವನನ್ನು ಈ ಕೂಡಲೇ ಅಂತ್ಯಗೊಳಿಸದಿದ್ದರೆ ಎಲ್ಲ ಲೋಕಗಳು ನಾಶಗೊಳ್ಳುತ್ತವೆ. ಪ್ರಭು ಶ್ರೀಕೃಷ್ಣ, ಅವನನ್ನು ಅಂತ್ಯಗೊಳಿಸಲು ಕೇವಲ ನಿಮ್ಮಿಂದ ಮಾತ್ರವೇ ಸಾಧ್ಯ. ನೀವು ಈ ಕೂಡಲೇ ನನ್ನೊಂದಿಗೆ ಬಂದು ಆ ನರಕಾಸುರನನ್ನು ಅಂತ್ಯಗೊಳಿಸಿ ಎಂದು ಬೇಡಿದರು ದೇವೇಂದ್ರ. ಶ್ರೀಕೃಷ್ಣ ಪರಮಾತ್ಮರು ಕಿರುನಗುತ್ತಾ ಅವರ ಪ್ರಿಯ ಮಡದಿ ಸತ್ಯಭಾಮೆಯ ಕಡೆ ನೋಡಿ, ನನ್ನೊಂದಿಗೆ ನೀನೂ ಸಹ ಬರಬೇಕು ಸಖಿ ಎಂದು ಹೇಳಿದರು. ಅದರ ಬಳಿಕ ಗರುಡನನ್ನು ಕರೆದು ಸತ್ಯಭಾಮೆಯೊಂದಿಗೆ ಸೇರಿ ಇಂದ್ರನ ಹಿಂದೆ ಹೊರಟರು ಶ್ರೀಕೃಷ್ಣ. ಅಷ್ಟಕ್ಕೂ ಈ ನರಕಾಸುರ ಯಾರು, ಅವನ ಕತೆ ಏನೆಂದು ಈಗ ತಿಳಿಯೋಣ. ನರಕಾಸುರನ ಜನನ ಅತಿ ವಿಚಿತ್ರವಾಗಿಯೂ ಆಶ್ಚರ್ಯಕರವಾಗಿಯೂ ನಡೆದಿತ್ತು. ಇವನು ಸಾಕ್ಷಾತ್ ಶ್ರೀ ಮಹಾವಿಷ್ಣು ಹಾಗೂ ಭೂದೇವಿಗೆ ಜನಿಸಿದವನು. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸಿ ಸಮುದ್ರದಡಿಯಲ್ಲಿ ಬಂಧಿಸುತ್ತಾನೆ. ಭೂಮಿಯ ಮೇಲೆ ತಾನೇ ಸಮುದ್ರ ಇದೆ. ಹಾಗಿರುವಾಗ ಭೂಮಿಯನ್ನು ಸಮುದ್ರದೊಳಗೆ ಬಂಧಿಸಲು ಹೇಗೆ ಸಾಧ್ಯ ಎಂಬ ಅನುಮಾನ ನಿಮ್ಮಲ್ಲಿ ಮೂಡಿರಬೇಕು. ಆದರೆ ಭೂಮಿಯ ಕೆಳಗಡೆ ಒಟ್ಟು 7 ಲೋಕಗಳಿರುತ್ತವೆ. ಈ 7 ಲೋಕಗಳ ಮಧ್ಯದಲ್ಲಿ ಗರ್ಭೋದಕ ಎಂಬ ಸಮುದ್ರ ಇದೆ. ಅಂದರೆ ಹಿರಣ್ಯಾಕ್ಷ ಭೂದೇವಿಯನ್ನು ಗರ್ಭೋದಕ ಸಮುದ್ರದೊಳಗೆ ಬಚ್ಚಿಡುತ್ತಾನೆ. ಆದರೆ ಗರ್ಭೋದಕ ಸಮುದ್ರದೊಳಗೆ ಶ್ರೀ ಮಹಾವಿಷ್ಣು ನೆಲೆಸಿರುತ್ತಾರೆ. ಈಗ ವಿಷ್ಣು ಇರುವುದು ಹಾಲಿನ ಸಮುದ್ರದಲ್ಲಿ ತಾನೇ ಎಂಬ ಪ್ರಶ್ನೆ ಮತ್ತೆ ನಿಮ್ಮಲ್ಲಿ ಮೂಡಿರಬೇಕು. ಆದರೆ ಪ್ರತಿ ಲೋಕದಲ್ಲಿಯೂ ಶ್ರೀ ಮಹಾವಿಷ್ಣು ನೆಲೆಸಿರುತ್ತಾರೆ. ಅವರು ಕಾಲಸ್ವರೂಪರು. ಭೂದೇವಿಯನ್ನು ರಕ್ಷಿಸಲು ಶ್ರೀ ಮಹಾವಿಷ್ಣು ವರಾಹ ಅವತಾರ ಪಡೆದು ಹಿರಣ್ಯಾಕ್ಷನನ್ನು ಸಂಹರಿಸಿ ಅವರ ದಂತಗಳ ಮುಖಾಂತರ ಭೂದೇವಿಯನ್ನು ತಂದು ಮತ್ತೆ ಯಥಾ ಜಾಗದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಆ ಸಮಯದಲ್ಲಿ ಭೂದೇವಿಯೊಂದಿಗೆ ನಡೆದ ಸಂಯೋಗದಲ್ಲಿ ಒಬ್ಬ ಕುಮಾರ ಜನಿಸುತ್ತಾನೆ. ಅವನ ಹೆಸರೇ ನರಕಾಸುರ. ಸೂರ್ಯದೇವರು ಅಸ್ತಮಿಸುವ ಸಮಯದಲ್ಲಿ ಅಂದರೆ ಸಂಜೆ ವೇಳೆ ನರಕಾಸುರ ಜನಿಸುತ್ತಾನೆ. ಹಾಗಾಗಿ ಶ್ರೀ ಮಹಾವಿಷ್ಣು ಭೂದೇವಿಯೊಂದಿಗೆ, ದೇವಿ, ಈ ಮಗು ಒಳ್ಳೆಯ ಸಮಯದಲ್ಲಿ ಜನಿಸದಿರುವ ಕಾರಣ ಇವನು ಬೆಳೆದ ನಂತರ ಭಯಾನಕವಾದ ರಾಕ್ಷಸನಾಗುತ್ತಾನೆ ಎಂದು ಹೇಳುತ್ತಾರೆ. ಆಗ ಭೂದೇವಿ, ಪ್ರಭು, ರಾಕ್ಷಸರನ್ನು ಸಂಹರಿಸುವುದು ನೀವೇ ಆದ್ದರಿಂದ ನನ್ನ ಮಗ ನಿಮ್ಮ ಕೈಯಿಂದಲೇ ಮೃತಪಡುತ್ತಾನಾ ಎಂದು ದುಃಖಿಸುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಭೂದೇವಿಯ ದುಃಖವನ್ನು ಹೋಗಲಾಡಿಸಲು, ದೇವಿ, ನರಕಾಸುರ ನನ್ನ ಕೈಯಿಂದ ಸಾಯುವುದಿಲ್ಲ, ಅವನ ಸಾವು ನಿನ್ನ ಕೈಯಲ್ಲೇ ನಡೆಯುತ್ತದೆ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿ ಬಹಳ ಸಂತೋಷಿಸುತ್ತಾರೆ ಭೂದೇವಿ. ಏಕೆಂದರೆ ಹೆತ್ತ ತಾಯಿ ಎಲ್ಲಾದರೂ ಮಗನನ್ನು ಕೊಲ್ಲುತ್ತಾಳ, ಇಲ್ಲವಲ್ಲ? ಹಾಗಿರುವಾಗ ನನ್ನ ಮಗನಿಗೆ ಸಾವೇ ಇರುವುದಿಲ್ಲ ಎಂದುಕೊಳ್ಳುತ್ತಾರೆ ಭೂಮಾತೆ. ಅದರ ಬಳಿಕ
ಪ್ರಭು, ನನ್ನ ಮಗ ಅತಿ ಬಲವಂತನಾಗುವಂತೆ ವರ ಅನುಗ್ರಹಿಸಿ ಎಂದು ವಿಷ್ಣುವನ್ನು ಬೇಡುತ್ತಾರೆ. ಆಗ ಮಹಾವಿಷ್ಣು ಭೂದೇವಿಯನ್ನು ಸಂತೋಷಪಡಿಸಲು ನಿನ್ನ ಕುಮಾರ ಎದುರಿಲ್ಲದವನಾಗುತ್ತಾನೆಂದು ನರಕಾಸುರನಿಗೆ ವರ ಕೊಡುತ್ತಾರೆ. ಅದರ ಬಳಿಕ ಭೂದೇವಿ ನರಕಾಸುರನನ್ನು ಮಿಥಿಲಾ ನಗರಕ್ಕೆ ಕರೆದೋಗಿ ಅವನನ್ನು ಜನಕ ಮಹಾರಾಜನಿಗೆ ಒಪ್ಪಿಸಿ ವಿದ್ಯಾ ಬುದ್ಧಿಗಳನ್ನು ಕಲಿಸುವಂತೆ ಹೇಳುತ್ತಾರೆ. ನರಕಾಸುರ ಜನಕರಾಜನ ಬಳಿಯೇ ಬೆಳೆದು ದೊಡ್ಡವನಾಗುತ್ತಾನೆ. ಅದರ ಬಳಿಕ ಅವನು ಸ್ವತಃ ಬ್ರಹ್ಮದೇವರಿಗಾಗಿ ತಪಸ್ಸು ಮಾಡಿ ಅವರಿಂದ ಅನೇಕ ವರಗಳನ್ನು ಪಡೆದು 3 ಲೋಕಗಳಲ್ಲಿಯೇ ಶಕ್ತಿವಂತನಾಗುತ್ತಾನೆ. ಅದರ ಬಳಿಕ ಕಾಮಾಖ್ಯ ಎಂಬ ನಗರವನ್ನು ರಾಜಧಾನಿಯಾಗಿಸಿಕೊಂಡು ಪ್ರಾಗ್ಜ್ಯೋತಿಷಪುರ ಎಂಬ ರಾಜ್ಯಕ್ಕೆ ರಾಜನಾಗುತ್ತಾನೆ. ಕಾಮಾಖ್ಯ ನಗರದಲ್ಲಿ ಅಮ್ಮನವರ ಆಲಯವೊಂದಿರುತ್ತದೆ. ನರಕಾಸುರ ಆ ಅಮ್ಮನವರ ಪರಮಭಕ್ತ. ಆಕೆಯನ್ನು ಅನುನಿತ್ಯ ಪೂಜಿಸುತ್ತಿರುತ್ತಾನೆ. ಆದರೆ ಪ್ರಾಗ್ಜ್ಯೋತಿಷಪುರದ ಸಮೀಪದಲ್ಲಿ ಶೋಣಿತಪುರ ಎಂಬ ರಾಜ್ಯವೊಂದಿತ್ತು. ಅದರ ರಾಜ ಬಾನಾಸುರ. ಬಾನಾಸುರ ನರಕಾಸುರನ ಪ್ರಿಯ ಸ್ನೇಹಿತ. ನರಕಾಸುರ ಸ್ತ್ರೀಗಳನ್ನು ತಾಯಿಯಂತೆ ಪರಿಗಣಿಸುತ್ತಿದ್ದ. ಆದರೆ ಅದನ್ನು ಅಪಹಾಸ್ಯ ಮಾಡುತ್ತಿದ್ದ ಬಾನಾಸುರ. ಸ್ತ್ರೀಗಳು ನಮಗೆ ವಿಲಾಸದ ವಸ್ತುಗಳು ಎಂದು ಹೇಳಿಕೊಡುತ್ತಿದ್ದ. ಇವನ ಸ್ನೇಹದಿಂದ ನರಕಾಸುರನ ಬುದ್ಧಿಯು ಹಾಳಾಗಿ ಹೋಯಿತು. ಅವನು ಸಹ ಸ್ತ್ರೀಗಳು ಕೇವಲ ಭೋಗದ ವಸ್ತುಗಳೆಂದು ಭಾವಿಸಲು ಪ್ರಾರಂಭಿಸಿದ. ಸುತ್ತಮುತ್ತಲಿರುವ ಎಲ್ಲಾ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಕುಮಾರಿಗಳನ್ನು ಬಲವಂತವಾಗಿ ಅಪಹರಿಸಿ ಅನುಭವಿಸುತ್ತಿದ್ದ. ಇವನ ಬಳಿ ಭಯಂಕರವಾದ ಮದ ಹತ್ತಿದ ಆನೆಯೊಂದಿತ್ತು. ಅದರ ಹೆಸರು ಸುಪ್ರತೀಕ. ಇದರ ಮೇಲೆ ಸವಾರಿ ಮಾಡುತ್ತಲೇ 3 ಲೋಕಗಳನ್ನು ಜಯಿಸಿದ ನರಕಾಸುರ ಇಂದ್ರನ ರಾಜಧಾನಿ ಅಮರಾವತಿಯ ಮೇಲೂ ದಾಳಿ ಮಾಡಿ ಅವರನ್ನು ಅಲ್ಲಿಂದ ಓಡಿಸಿ ಅವರ ಸಿಂಹಾಸನವನ್ನು ಆಕ್ರಮಿಸಿಕೊಂಡ. ಅಷ್ಟಕ್ಕೆ ನಿಲ್ಲಿಸದೆ ಕಶ್ಯಪ ಮುನಿಯ ಮಡದಿಯಾದ ಅದಿತಿಯ ಬಳಿ ಹೋಗಿ ಆಕೆಯನ್ನು ಹೊಡೆದು ಅವಳ ಓಲೆಗಳನ್ನು ಕದ್ದ. ಅದಿತಿ ದೇವತೆಯರ ತಾಯಿಯಾದ್ದರಿಂದ ದೇವತೆಗಳನ್ನು ಅವಮಾನಿಸಲು ಈ ಕೃತ್ಯ ಎಸಗಿದ ನರಕಾಸುರ ಅಲ್ಲಿಂದ ವರುಣನ ಬಳಿ ಹೋಗಿ ಅವರ ವಾಹನವನ್ನು ಕದ್ದ. ಅಲ್ಲಿಂದ ಹೋಗುವಾಗ ದಾರಿಯಲ್ಲಿ ಸಿಕ್ಕಂತಹ ಮಣಿ ಪರ್ವತವನ್ನು ಪುಡಿಪುಡಿಯಾಗಿಸಿದ. ಹೀಗೆ ಒಂದೇ ಎರಡೇ ಇಂತಹ ಎಷ್ಟೋ ಆಕ್ರಮಣಗಳನ್ನು ಮಾಡಿದ ನರಕಾಸುರ. ಇದು ನರಕಾಸುರನ ಕಿರುಪರಿಚಯ ಅಷ್ಟೆ. ಇಂತಹ ನರಕಾಸುರನನ್ನು ಸಂಹರಿಸಲು ಕೇವಲ ಶ್ರೀ ಮಹಾವಿಷ್ಣುವಿನಿಂದ ಮಾತ್ರವೇ ಸಾಧ್ಯ. ಆದ್ದರಿಂದಲೇ ಇಂದ್ರ ಶ್ರೀಕೃಷ್ಣನ ಸಹಾಯ ಬೇಡಿ ಬಂದಿದ್ದರು. ಆದರೆ ನರಕಾಸುರನ ಸಾವು ಅವನ ತಾಯಿಯ ಕೈಯಿಂದಲೇ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮೆಯೊಂದಿಗೆ ಹೋಗಿ ನರಕಾಸುರನ ಪ್ರಾಗ್ಜ್ಯೋತಿಷಪುರವನ್ನು ತಲುಪಿದರು. ಆ ನಗರವನ್ನು ರಕ್ಷಿಸಲು ಮುರಾಸುರನೆಂಬ ರಾಕ್ಷಸನನ್ನು ಕಾವಲಿಗಿರಿಸಿದ್ದ ನರಕಾಸುರ. ಈತ ಬಹಳ ಶಕ್ತಿಶಾಲಿ. ಅವನಿಗೆ 4,000 ಜನ ಪುತ್ರರಿದ್ದರು. ಅವರಲ್ಲಿ 10 ಜನರನ್ನು ಪ್ರಾಗ್ಜ್ಯೋತಿಷಪುರವನ್ನು ಕಾವಲು ಕಾಯಲು ನೇಮಿಸಿದ್ದ. ಬಹಳ ಗಟ್ಟಿಯಾದ 6,000 ಹಗ್ಗಗಳಿಂದ ಯಾರೂ ಭೇದಿಸದ ರೀತಿಯಲ್ಲಿ ನಗರವನ್ನು ಸುತ್ತುವರಿದಿದ್ದ ಮುರಾಸುರ. ಇನ್ನು ಯುದ್ಧ ಶುರುವಾಯಿತು. ನರಕಾಸುರನ 11 ಅಶ್ವಾಹಿನಿಗಳ ರಾಕ್ಷಸ ಸೇನೆಯು ಶ್ರೀಕೃಷ್ಣ ಹಾಗೂ ಸತ್ಯಭಾಮೆಯರ ಎದುರು ನಿಂತರು. ಶ್ರೀಕೃಷ್ಣ ನಿರಂತರವಾಗಿ ಬಾಣಗಳನ್ನು ಸುರಿಸುವುದರ ಮೂಲಕ ಸ್ವಲ್ಪ ಹೊತ್ತಿನಲ್ಲಿಯೇ ನರಕಾಸುರನ ಸೈನ್ಯವನ್ನು ಛಿದ್ರಗೊಳಿಸಿದರು. ಶ್ರೀಕೃಷ್ಣನ ವೀರ ವಿಹಾರದ ಮುಂದೆ ಗಜಬಲ, ಅಶ್ವಬಲ, ರಥಬಲ ನೆಲಕ್ಕುರುಳಿದವು. ಇದನ್ನು ನೋಡಿದ ಮುರಾಸುರ ಕೋಪದಿಂದ ಕೆಂಡಾಕಾರುತ್ತಾ ಶಕ್ತಿ ಎಂಬ ಅಸ್ತ್ರವನ್ನು ಹಿಡಿದು ಶ್ರೀಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬಂದ. ಆದರೆ ಕ್ಷಣಾರ್ಧದಲ್ಲಿ ಶಕ್ತಿ ಅಸ್ತ್ರವನ್ನು 2 ತುಂಡಾಗಿಸಿದರು ಶ್ರೀಕೃಷ್ಣ. ಅದರ ನಂತರ ಭಯಂಕರವಾದ ಅವನ ಗದೆಯನ್ನು ಪ್ರಯೋಗಿಸಿದ. ಅದನ್ನು ಸಹ ತುಂಡುಗಳಾಗಿಸಿ ಅದರ ಹಿಂದೆಯೇ ಒಂದು ಬಾಣ ಪ್ರಯೋಗಿಸಿ ಮುರಾಸುರನನ್ನು ಕೊಂದು ಪ್ರಾಗ್ಜ್ಯೋತಿಷಪುರವನ್ನು ಸುತ್ತಿದಂತಹ 6,000 ಹಗ್ಗಗಳನ್ನು ಕತ್ತರಿಸಿದರು ಶ್ರೀಕೃಷ್ಣ. ಅದರ ಬಳಿಕ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದ ಮುರಾಸುರನ 10 ಜನ ಪುತ್ರರನ್ನು ಸಹ ಕೊಂದರು. ಮುರಾಸುರನ ನಂತರ ವಿಸುಂದ ಹಾಗೂ ಹಯಗ್ರೀವ ಎಂಬ ಭೀಕರವಾದ ರಾಕ್ಷಸರು ಶ್ರೀಕೃಷ್ಣನ ವಿರುದ್ಧ ಯುದ್ಧಕ್ಕೆ ಧಾವಿಸಿದರು. ಆದರೆ ಅವರೂ ಸಹ ಶ್ರೀಕೃಷ್ಣನ ಕೈಯಿಂದ ಮೃತಪಟ್ಟರು. ಅವನ ಎಲ್ಲ ಶಕ್ತಿಯುತವಾದ ಸೈನ್ಯ ಕಣ್ಣ ಮುಂದೆಯೇ ನಾಶಗೊಳ್ಳುತ್ತಿರುವುದನ್ನು ನೋಡಿ ಸಹಿಸಲಾರದೆ ಸ್ವತಃ ನರಕಾಸುರನೇ ಅಖಾಡಕ್ಕಿಳಿದ. ಇಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಭಯಾನಕವಾದ ಯುದ್ಧ ನಡೆಯಿತು. ನರಕಾಸುರ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನಿಂದ ಜನಿಸಿದವನು, ಅವರಿಂದ ವರ ಪಡೆದವನು. ಹಾಗಾಗಿ ನರಕಾಸುರನೂ ಸಹ ಅಷ್ಟೇ ಪರಾಕ್ರಮವಾಗಿ ಹೋರಾಡುತ್ತಿದ್ದ. ಇಷ್ಟರಲ್ಲಿ ನರಕಾಸುರ ಬಿಟ್ಟಂತಹ ಬಾಣವೊಂದು ಶ್ರೀಕೃಷ್ಣನನ್ನು ಬಲವಾಗಿ ತಾಕಿತು. ಅದರಿಂದ ಅವರು ಕೆಲ ಹೊತ್ತು ಮೂರ್ಛೆ ಹೋದರು. ಶ್ರೀಕೃಷ್ಣ ದೇವಾನು ದೇವ,
ಮೂರ್ಛೆ ಹೋಗುವುದು ಎಲ್ಲಾದರೂ ಉಂಟೆ. ಆದರೆ ಭೂದೇವಿಯ ಅವತಾರವಾದ ಸತ್ಯಭಾಮೆಯ ಬಾಣಗಳು ನರಕಾಸುರನಿಗೆ ತಾಕುವ ಸಮಯ ಹತ್ತಿರವಾಗಿತ್ತು. ಅದಕ್ಕಾಗಿಯೇ ಅವರು ಮೂರ್ಛೆ ಹೋದಂತೆ ನಟಿಸುತ್ತಿದ್ದರು. ಇದನ್ನು ನೋಡಿದ ಸತ್ಯಭಾಮೆ ವಿಪರೀತವಾದ ಆಗ್ರಹದಿಂದ ಧನಸ್ಸನ್ನು ಕೈಲಿಡಿದು ನರಕಾಸುರನ ವಿರುದ್ಧ ಬಾಣಗಳನ್ನು ಪ್ರಯೋಗಿಸಿದರು. ಆ ರೀತಿ ಕೆಲ ಹೊತ್ತು ನರಕಾಸುರನೊಂದಿಗೆ ಹೋರಾಡಿದ ನಂತರ ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಂಡು ಅವರ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ನರಕಾಸುರನ ತಲೆ ಕತ್ತರಿಸಿದರು. ಅದರೊಂದಿಗೆ ಪ್ರಾಜ್ಯೋತಿಷ ಪುರಾಧೀಶನಾದ ನರಕಾಸುರನ ಕತೆ ಅಂತ್ಯವಾಯಿತು. ನರಕಾಸುರನ ಸಾವಿನ ನಂತರ ಭೂದೇವಿ ಅಲ್ಲಿಗೆ ಬಂದು ಸತ್ತು ಬಿದ್ದಿರುವ ಮಗನನ್ನು ಅಪ್ಪಿಕೊಂಡು ಕಣ್ಣೀರಾಕಿ ನರಕಾಸುರನ ಬಳಿ ಇದ್ದ ಅದಿತಿಯ ಕಿವಿ ಓಲೆಗಳನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಾ, ಹೇ ಪ್ರಭು, ಇವನ ಜನನಕ್ಕೆ ಕಾರಣ ನೀವೇ, ಕೊನೆಗೆ ಇವನ ಸಾವಿಗೂ ನೀವೇ ಕಾರಣರಾದಿರಿ. ನನ್ನ ಮಗನಿಗೆ ಸಾವೇ ಇಲ್ಲವೆಂದುಕೊಂಡಿದ್ದೆ ನಾನು. ನಿಮ್ಮ ಆಟ ಬಲ್ಲವರಾರು ಎಂದು ಸ್ವಲ್ಪ ಹೊತ್ತು ದುಃಖಿಸಿ ಅಲ್ಲಿಂದ ಹೊರಟು ಹೋದರು. ಅದರ ಬಳಿಕ ನರಕಾಸುರನ ಬಳಿ ಬಂದಿಯಾಗಿದ್ದ 16,100 ರಾಕುಮಾರಿಗಳನ್ನು ಬಿಡಿಸಿ, ನೀವೆಲ್ಲರೂ ನಿಮ್ಮ ನಿವಾಸಗಳಿಗೆ ಹಿಂದಿರುಗಿ, ನಿಮಗೆ ಹಿಡಿಸಿದವರನ್ನು ವಿವಾಹವಾಗಿ ಸುಖವಾಗಿ ಜೀವಿಸಿ. ನರಕಾಸುರ ಒಂದು ಪೀಡೆ ಇದ್ದಂತೆ, ಈ ದಿನದೊಂದಿಗೆ ಅವನ ಪೀಡೆ ತೊಲಗಿತು ಎಂದರು ಶ್ರೀಕೃಷ್ಣ. ಅವರ ಮಾತುಗಳನ್ನು ಕೇಳಿದ ರಾಕುಮಾರಿಯರು, ನಮ್ಮ ಒಪ್ಪಿಗೆ ಇಲ್ಲದೆ ಆ ರಾಕ್ಷಸ ನಮ್ಮೆಲ್ಲರನ್ನೂ ಅಪಹರಿಸಿ ಇಲ್ಲಿ ಬಂಧಿಸಿದ್ದ. ಪರಪುರುಷನ ಬಳಿ ಇಷ್ಟು ಕಾಲ ಇದ್ದ ನಮ್ಮನ್ನು ಯಾರು ತಾನೇ ವಿವಾಹವಾಗುತ್ತಾರೆ? ನಮ್ಮನ್ನು ಕರೆದೋದರೆ ರಾಜ್ಯದ ಮರ್ಯಾದೆ ಹಾಳಾಗುತ್ತದೆಂದು ನಮ್ಮ ಹೆತ್ತವರೂ ಸಹ ನಮ್ಮನ್ನು ಸ್ವೀಕರಿಸುವುದಿಲ್ಲ. ಇನ್ನು ಒಂಟಿಯಾಗಿ ಜೀವನ ಸಾಗಿಸೋಣವೆಂದರೆ ಪರಪುರುಷನೊಂದಿಗೆ ಇಷ್ಟು ಕಾಲ ಇದ್ದ ನಮ್ಮನ್ನು ಎಲ್ಲಾ ಗಂಡಸರು ತಪ್ಪಾದ ದೃಷ್ಟಿಯಲ್ಲೇ ನೋಡುತ್ತಾರೆ ವಿನಃ ಯಾರೂ ಸಹ ವಿವಾಹವಾಗುವುದಿಲ್ಲ. ಆದರೆ ನೀವು ಎಲ್ಲ ಕ್ಷುಲ್ಲಕ ಪುರುಷರಂತಲ್ಲ, ನೀವು ಮಹಾ ಸಮುದ್ರದಂತೆ, ನಾವೆಲ್ಲರೂ ಅಲೆಗಳಂತೆ. ನೀವು ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಪರಮಾತ್ಮರು, ನಾವು ನಿಮ್ಮ ಭಕ್ತರು. ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಅಣುವು ಕೊನೆಗೆ ನಿಮ್ಮೊಳಗೆ ಸೇರಬೇಕು. ನಿಮ್ಮೊಳಗೆ ಸೇರುವುದಕ್ಕಾಗಿಯೇ ಜನಿಸಿದವರು ನಾವೆಲ್ಲರೂ. ನಮ್ಮನ್ನು ನಿಮಗೆ ಸಮರ್ಪಿಸುವುದರಲ್ಲಿಯೇ ನಿಜವಾದ ತೃಪ್ತಿ ಇದೆ ಎಂದು ಶ್ರೀಕೃಷ್ಣನ ಬಳಿ ನಮ್ಮನ್ನು ಸ್ವೀಕರಿಸಿ ಎಂದು ಬೇಡಿಕೊಂಡರು. ಎಲ್ಲ ಜೀವಿಗಳಿಗೆ ಪ್ರೀತಿಯನ್ನು ಹಂಚುವವರೇ ಪರಮಾತ್ಮ. ಋಷಿ ಮುನಿಗಳಾಗಿರಬಹುದು, ಗೋಪಿಕೆಯರಾಗಿರಬಹುದು, ಗಜೇಂದ್ರನಾಗಿರಬಹುದು, ಗರುಡ ಆದಿಶೇಷನಾಗಿರಬಹುದು, ಸಾಮಾನ್ಯ ಮನುಷ್ಯರಾಗಿರಬಹುದು. ಭಕ್ತಿ ಹಾಗೂ ಪ್ರೀತಿಯಿಂದ ಬೇಡಿದಾಗ ಅವರನ್ನು ಖಂಡಿತ ಅವರೊಳಗೆ ಸ್ವೀಕರಿಸುತ್ತಾರೆ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಅವರೆಲ್ಲರನ್ನು ತಮ್ಮ ರಾಜ್ಯದೊಳಗೆ ಆಹ್ವಾನಿಸಿ ಎಲ್ಲರಿಗೂ ಒಳ್ಳೆಯ ವಸ್ತ್ರಗಳು, ಅಲಂಕರಿಸಿಕೊಳ್ಳಲು ಸರ್ವಾಭರಣಗಳು, ಪ್ರತಿಯೊಬ್ಬರಿಗೂ ಮುತ್ತಿನ ಪಲ್ಲಕ್ಕಿಗಳನ್ನು ಕೊಟ್ಟರು. ಒಂದೇ ಸಮಯದಲ್ಲಿ 16,108 ರೂಪಗಳನ್ನು ಪಡೆದು ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದರು. ಶ್ರೀಕೃಷ್ಣನ ಸತೀಮಣಿಯರೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ ತಲಾ 10 ಜನ ಮಕ್ಕಳು ಜನಿಸಿದರು. ಅವರ ಹೆಂಡತಿಯರೆಲ್ಲರೂ ಕೂಡ ಶ್ರೀಕೃಷ್ಣನಿಗೆ ನಾನೆಂದರೇನೆ ಬಹಳ ಇಷ್ಟ. ಅವರು ಕೇವಲ ನನ್ನೊಂದಿಗೆ ಮಾತ್ರವೇ ಸದಾಕಾಲ ಇದ್ದಾರೆ, ನಾನಿಲ್ಲದೆ ಅವರಿಂದ ಜೀವಿಸಲು ಸಾಧ್ಯವಿಲ್ಲ ಎಂಬ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಶ್ರೀಕೃಷ್ಣ ಸರ್ವಾಂತರ್ಯಾಮಿ, ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಜೀವಿಯೊಂದಿಗೂ ಎಲ್ಲಾ ವೇಳೆಯಲ್ಲಿಯೂ ಇರುತ್ತಾರೆಂಬ ಸತ್ಯ ಅವರಿಂದ ಗ್ರಹಿಸಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮರ 8 ಪ್ರಧಾನ ಮಡದಿಯರಲ್ಲಿ ಮೊದಲನೆಯವರಾದ ರುಕ್ಮಿಣೀ ದೇವಿಗೆ ಪ್ರದ್ಯುಮ್ನ, ಚಾರುದೇಶ್ನ, ಸುದೇಶ್ನ, ಚಾರುದೇಹ, ಸುಚಾರ, ಚಾರುಗುಪ್ತ, ಭದ್ರಚಾರ, ಚಾರುಚಂದ್ರ, ವಿಚಾರ ಹಾಗೂ ಚಾರು ಎಂಬ 10 ಪುತ್ರರು ಜನಿಸಿದರು. ನಂತರ ಸತ್ಯಭಾಮೆಗೆ ಬಾನು, ಸುಬಾನು, ಸ್ವರಾನು, ಪ್ರಭಾನು, ಭಾನುವಂತ, ಚಂದ್ರಭಾನು, ಬೃಹತ್ಭಾನು, ಅತಿಭಾನು, ಶ್ರೀಭಾನು ಹಾಗೂ ಪ್ರತಿಭಾನು ಎಂಬ 10 ಪುತ್ರರು ಜನಿಸಿದರು. ನಂತರ ಜಾಂಬವಂತನ ಕುಮಾರಿಯಾದ ಜಾಂಬವತಿಗೆ ಸಾಂಬ, ಸುಮಿತ್ರ, ಪುರುಜಿತ್ತ, ಶತಜಿತ್ತ, ಸಹಸ್ರಜಿತ್ತ, ವಿಜಯ, ಚಿತ್ರಕೇತು, ವಸುಮಂತು, ದ್ರವೀಡು ಹಾಗೂ ಕ್ರತು ಎಂಬ 10 ಪುತ್ರರು ಜನಿಸಿದರು. ನಂತರ ನಾಗ್ನಜಿತ್ತಿಗೆ ವೀರ, ಚಂದ್ರ, ಅಶ್ವಸೇನ, ಚಿತ್ರಗ, ವೇಗವಂತ, ವೃಷ, ಆಮು, ಶಂಕು, ವಸು ಹಾಗೂ ಕುಂತಿ ಎಂಬ 10 ಪುತ್ರರು ಜನಿಸಿದರು. ನಂತರ ಕಾಲಿಂದಿಗೆ ಶ್ರುತ, ಕವಿ, ವೃಷ, ಮೀರು, ಸುಬಾಹು, ಭದ್ರ, ಶಾಂತಿ, ಧರ್ಮ, ವರ್ಣಮಾನ ಹಾಗೂ ಸೋಮಕ ಎಂಬ 10 ಪುತ್ರರು ಜನಿಸಿದರು. ಇನ್ನು ಲಕ್ಷ್ಮಣಾಳಿಗೆ ಪ್ರದೋಷ, ಗಾತ್ರವಂತ, ನೃಸಿಂಹ, ಬಲ, ಪ್ರಬಲ, ಊರ್ಧ್ವಗ, ಮಹಾಶಕ್ತಿ, ನಹು, ಓಜ ಹಾಗೂ ಅಪರಾಜಿತ ಎಂಬ 10 ಪುತ್ರರು ಜನಿಸಿದರು. ನಂತರ ಮಿತ್ರವಿಂದಾಳಿಗೆ ವೃಕ, ಹರ್ಷ, ಅನಿಲ, ಗೃಢ, ವರ್ಧನ, ಅನ್ನಾದ, ಪಾವನ, ವಹ್ನಿ
ಹಾಗೂ ಕ್ಷುದಿ ಎಂಬುವವರು ಜನಿಸಿದರು. ಇನ್ನು ಭದ್ರಾಳಿಗೆ ಸಂಗ್ರಾಮಜಿತ್ತ, ಬೃಹತ್ಸೇನ, ಶೂರ, ಪ್ರಹರಣ, ಪಾರಿಜಿತ್ತ, ಜಯ, ಸುಭದ್ರ, ನಾಮ, ಆಯ ಹಾಗೂ ಸತ್ಯಕ ಎಂಬುವವರು ಜನಿಸಿದರು. ಹೀಗೆ ಪ್ರತಿಯೊಬ್ಬರಿಗೂ 10 ಜನ ಪುತ್ರರು ಜನಿಸಿದರು. ವಿಚಿತ್ರವೇನೆಂದರೆ ಇವರೆಲ್ಲರೂ ಕೂಡ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರನ್ನೇ ಹೋಲುತ್ತಿದ್ದರು. ಯಾರು ಪ್ರದ್ಯುಮ್ನ, ಯಾರು ಸಾಂಬ, ಯಾರು ದೃಢ ಎಂದು ಕಂಡುಹಿಡಿಯಲು ಸಾಧ್ಯವಾಗದ ರೀತಿಯಲ್ಲಿ ಇವರೆಲ್ಲರೂ ಕಾಣಿಸುತ್ತಿದ್ದರು. ಶ್ರೀಕೃಷ್ಣನ ಮಕ್ಕಳು ಮೊಮ್ಮಕ್ಕಳಿಂದ ಅವರ ಬಂಧು ಬಳಗವು ಅಸಂಖ್ಯಾತವಾಗಿ ಬೆಳೆದು ಹೋಯಿತು. ಎಲ್ಲರೂ ಒಂದೆಡೆ ಇದ್ದರೆ ಅವರಿಂದ ಒಂದು ಮಹಾ ಸಾಮ್ರಾಜ್ಯವೇ ಸೃಷ್ಟಿಯಾಗುವಂತಿತ್ತು. ಹೀಗೆಯೇ ದಿನಗಳು ಕಳೆಯುತ್ತಾ ಬಂದವು. ರುಕ್ಮಿಣಿ ದೇವಿಯ ಹಿರಿಯ ಮಗನಾದ ಪ್ರದ್ಯುಮ್ನ ಮನ್ಮಥನ ಅಂಶದಿಂದ ಜನಿಸಿದವನು. ಹಾಗಾಗಿ ಅವನು ರತೀದೇವಿಯನ್ನು ವಿವಾಹವಾದ. ಆದರೆ ಅಂದಿನ ದಿನಗಳಲ್ಲಿ ರುಕ್ಮಿಯು ಅವನ ಮಗಳಾದ ರುಕ್ಮವತಿಗೆ ಸ್ವಯಂವರ ಸಿದ್ಧಪಡಿಸಿದ್ದ. ರುಕ್ಮಿ ಎಂದರೆ ರುಕ್ಮಿಣಿ ದೇವಿಯ ಸಹೋದರ, ಅಂದರೆ ಶ್ರೀಕೃಷ್ಣನಿಗೆ ಬಾಮೈದ. ರುಕ್ಮಿಗೆ ಶ್ರೀಕೃಷ್ಣನೆಂದರೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ರುಕ್ಮಿಣಿ ದೇವಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹವಾಗಿಸಬೇಕೆಂದುಕೊಂಡಿದ್ದ ರುಕ್ಮಿ. ಆದರೆ ರುಕ್ಮಿಣಿ ದೇವಿಯು ಶ್ರೀಕೃಷ್ಣನನ್ನು ಪ್ರೀತಿಸಿದ್ದರಿಂದ ಅವರು ರುಕ್ಮಿಣಿ ದೇವಿಯ ವಿವಾಹದ ಸಮಯದಲ್ಲಿ ಆಕೆಯನ್ನು ಅಲ್ಲಿಂದ ಕರೆದೋಗಿ ವಿವಾಹವಾದರು. ಅದನ್ನು ತಡೆದ ರುಕ್ಮಿಗೆ ಅರ್ಧ ತಲೆ ಬೋಳಿಸಿ ಅವಮಾನಿಸಿದರು ಶ್ರೀಕೃಷ್ಣ. ಅಂದಿನಿಂದ ರುಕ್ಮಿಗೆ ಶ್ರೀಕೃಷ್ಣನ ಮೇಲೆ ಜೀವನ ಪರ್ಯಂತದಷ್ಟು ಸೇಡು ಅಡಗಿತ್ತು. ಆದರೆ ಇಷ್ಟಾದರೂ ಕೂಡ ಅವನಿಗೆ ತಂಗಿ ರುಕ್ಮಿಣಿ ಎಂದರೆ ಮಾತ್ರ ವಿಪರೀತವಾದ ಪ್ರೀತಿ ಇತ್ತು. ಇದೇ ಮಮಕಾರದಿಂದಲೇ ರುಕ್ಮಿಣಿಯ ಕುಮಾರನಾದ ಪ್ರದ್ಯುಮ್ನನಿಗೆ ಅವನ ಮಗಳಾದ ರುಕ್ಮವತಿಯನ್ನು ಕೊಟ್ಟು ವಿವಾಹವಾಗಿಸಿದ ರುಕ್ಮಿ. ಅದು ಸಹ ಯಾವ ರೀತಿ ನಡೆಯಿತೆಂದರೆ, ಒಂದು ಶುಭ ಮುಹೂರ್ತದಲ್ಲಿ ಅವನ ಮಗಳಾದ ರುಕ್ಮವತಿಗೆ ಸ್ವಯಂವರ ಸಿದ್ಧಪಡಿಸಿದ ರುಕ್ಮಿ. ಆ ಸ್ವಯಂವರಕ್ಕೆ ಎಷ್ಟೋ ಜನ ರಾಜರು, ವೀರರು, ಪರಾಕ್ರಮಿಗಳು ಆಗಮಿಸಿದರು. ಆ ಸಂದರ್ಭದಲ್ಲಿ ಪ್ರದ್ಯುಮ್ನ ಒಂಟಿಯಾಗಿ ಹೋಗಿ ಸ್ವಯಂವರದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲಾ ರಾಜರನ್ನು ಸೋಲಿಸಿದ. ಆಗ ರುಕ್ಮವತಿಯು ಹೂಮಾಲೆಯನ್ನು ತಂದು ಪ್ರದ್ಯುಮ್ನನ ಕೊರಳಿಗೆ ಹಾಕಿದಳು. ಹೇಗೋ ನನ್ನ ಪ್ರೀತಿಯ ಸೋದರಳಿಯನೇ ತಾನೇ ಎಂದು ಸಂತೋಷಿಸಿ ರುಕ್ಮವತಿಯನ್ನು ಪ್ರದ್ಯುಮ್ನನಿಗೆ ಕೊಟ್ಟು ವಿವಾಹವಾಗಿಸಿದ ರುಕ್ಮಿ. ಈ ರೀತಿ ಶ್ರೀಕೃಷ್ಣನೊಂದಿಗೆ ಜನ್ಮಾಂತರಗಳ ಸೇಡಿದ್ದರೂ ಸಂಬಂಧಿಯಾದ ರುಕ್ಮಿ. ವಿಧಿಯ ಆಟ ಹೇಗಿತ್ತೆಂದರೆ, ರುಕ್ಮಿಗೂ ಶ್ರೀಕೃಷ್ಣನಿಗೂ ನಡುವಿನ ಸಂಬಂಧ ಇಷ್ಟಕ್ಕೆ ಮುಗಿದಿಲ್ಲ. ಸಂಬಂಧಗಳ ವಿಷಯದಲ್ಲಿ ಇನ್ನೂ ಸ್ವಲ್ಪ ಮುಂದುವರಿಯಬೇಕಾಯಿತು. ಅದು ಹೇಗೆಂದರೆ, ಪ್ರದ್ಯುಮ್ನ ಹಾಗೂ ರುಕ್ಮವತಿಗೆ ಒಬ್ಬ ಕುಮಾರ ಜನಿಸಿದ. ಅವನ ಹೆಸರು ಅನಿರುದ್ಧ. ಈ ಬಾರಿಯೂ ಸಹ ತಂಗಿಯ ಮೇಲಿನ ಪ್ರೀತಿ ತೋರಿಸಲು ರೋಚನಾ ಎಂಬ ಅವನ ಮೊಮ್ಮಗಳನ್ನು ಕೊಟ್ಟು ಅನಿರುದ್ಧನಿಗೆ ವಿವಾಹವಾಗಿಸಿದ ರುಕ್ಮಿ. ಹೀಗೆ ಒಂದು ಕಡೆ ಶ್ರೀಕೃಷ್ಣನೊಂದಿಗೆ ಶತ್ರುತ್ವ ಸಾರುತ್ತಲೇ ಮತ್ತೊಂದೆಡೆ ಅವರ ಮಗ ಹಾಗೂ ಮೊಮ್ಮಗನೊಂದಿಗೆ ಸಂಬಂಧ ಬೆಳೆಸಿಕೊಂಡ ರುಕ್ಮಿ. ಆದರೆ ಈ ಬಾರಿ ಮಾತ್ರ ಈ ಸಂಬಂಧ ರುಕ್ಮಿಯ ಪ್ರಾಣಕ್ಕೆ ಮುಪ್ಪಾಯಿತು. ಅದು ಹೇಗೆಂದರೆ, ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನಿಗೂ ರುಕ್ಮಿಯ ಮೊಮ್ಮಗಳಾದ ರೋಚನಾಳಿಗೂ ನಡೆಯುವ ವಿವಾಹದಲ್ಲಿ ಬಲರಾಮ, ಪ್ರದ್ಯುಮ್ನ, ಸಾಂಬ, ಸಾತ್ಯಕಿ ಮುಂತಾದ ಯಾದವ ಪ್ರಮುಖರೆಲ್ಲರೂ ಆಗಮಿಸಿದರು. ಈ ವಿವಾಹವು ರುಕ್ಮಿಯ ರಾಜ್ಯವಾದ ವಿದರ್ಭದಲ್ಲಿ ನಡೆಯುತ್ತಿತ್ತು. ಶ್ರೀಕೃಷ್ಣ ರುಕ್ಮಿಣಿ ಸಮೇತರಾಗಿ ಈ ವಿವಾಹಕ್ಕೆ ಬಂದರು. ಇತ್ತ ಯಾದವರು ಹಾಗೂ ರುಕ್ಮಿ ಕಡೆಯವರು ಎಲ್ಲರೂ ಜೂಜಾಡಲು ಪ್ರಾರಂಭಿಸಿದರು. ಆ ಆಟದಲ್ಲಿ ಪಾಲ್ಗೊಳ್ಳದೆ ಬಲರಾಮ, ಶ್ರೀಕೃಷ್ಣ ಹಾಗೂ ಅವರ ಮಕ್ಕಳು ದೂರವಾಗಿ ಕುಳಿತಿದ್ದರು. ಜೂಜಾಟ ಒಳ್ಳೆಯದಲ್ಲ ಎಂದು. ಆದರೆ ರುಕ್ಮಿ ಕಡೆ ಒಬ್ಬ ರಾಜನಿದ್ದ. ಅವನ ಹೆಸರು ಕಲಿಂಗ. ಅವನು ಮೆಲ್ಲಗೆ ಬಲರಾಮರ ಬಳಿ ಬಂದು ಅವರ ಕಿವಿಯೊಳಗೆ, ಓ ಬಲರಾಮ, ನೀವು ಈ ರೀತಿ ಆಟವಾಡದೆ ಕುಳಿತರೆ ಎಲ್ಲರೂ ನಿಮಗೆ ಆಟ ಬರುವುದಿಲ್ಲವೆಂದು ಅವಮಾನಿಸುತ್ತಿದ್ದಾರೆ. ಅವರ ಬಾಯಿ ಮುಚ್ಚಿಸಬೇಕೆಂದರೆ ನೀವೊಂದು ಬಾರಿ ಅಖಾಡಕ್ಕೆ ಇಳಿಯಲೇಬೇಕು ಎಂದು ರೊಚ್ಚಿಗೆಬ್ಬಿಸಲು ಪ್ರಯತ್ನಿಸಿದ. ಆದರೆ ಬಲರಾಮ, ಅಯ್ಯೋ ಕಲಿಂಗ, ಜೂಜಾಟ ಒಳ್ಳೆಯದಲ್ಲ ಎಂಬ ಕಾರಣದಿಂದ ಸುಮ್ಮನೆ ಕುಳಿತಿದ್ದೇನಷ್ಟೆ. ನಾನೊಂದು ಬಾರಿ ಆಟಕ್ಕಿಳಿದರೆ ನನ್ನನ್ನು ಸೋಲಿಸುವ ಗಂಡ್ಯಾರಿದ್ದಾನಿಲ್ಲಿ ಎಂದರು ಬಲರಾಮ. ಆದರೆ ಬಲರಾಮರಿಗೆ ನಾನೂ ಸಹ ಒಂದು ಬಾರಿ ಆಟವಾಡಿದರೆ ತಪ್ಪೇನು ಎಂಬ ಭಾವನೆ ಮನಸ್ಸಲ್ಲಿ ಮೂಡಿತ್ತು. ಇನ್ನು ಕಲಿಂಗ ಬಲರಾಮರ ಬಳಿಯಿಂದ ನಿಧಾನವಾಗಿ ರುಕ್ಮಿಯ ಬಳಿ ಹೋಗಿ, ಓ ರುಕ್ಮಿ, ಬಲರಾಮನಿಗೆ ಜೂಜಾಟ ಆಡಬೇಕೆಂಬ ಬಯಕೆ ಬಹಳಾನೇ ಇದೆ. ಆದರೆ ಅವನಿಗೆ ಜೂಜಾಟ ಆಡಲು ಸರಿಯಾಗಿ ಬರುವುದಿಲ್ಲ. ನೀನೊಮ್ಮೆ ಅವನ ಬಳಿ ಹೋಗಿ ಹೇಗಾದರೂ ಅವನನ್ನು ಆಟ ಆಡಲು ಒಪ್ಪಿಸು. ಅವನನ್ನು ಸುಲಭವಾಗಿ ಎಲ್ಲರೆದುರು ಸೋಲಿಸಿ ಅವಮಾನಿಸಬಹುದು ಎಂಬ ಕುತಂತ್ರ ಹೇಳಿದ. ಅದರಿಂದ ರುಕ್ಮಿ ಬಲರಾಮರ ಬಳಿ ಹೋಗಿ, ಬಾವ ಬಲರಾಮ, ನೀವು ಜೂಜಾಟದಲ್ಲಿ ಎತ್ತಿದ ಕೈ, ಈಗೇಕೆ ಈ ರೀತಿ ದೂರ ಕುಳಿತಿದ್ದೀರಿ?
ಎಲ್ಲರೂ ಸಂತೋಷವಾಗಿ ಚಪ್ಪಾಳೆ ಹೊಡೆಯುತ್ತಾ ಶಿಳ್ಳೆ ಹೊಡೆಯುತ್ತಾ ಆಟ ಆಡುತ್ತಿರುವಾಗ ನೀವು ಮಾತ್ರ ಈ ರೀತಿ ಮೌನವಾಗಿ ಕುಳಿತಿರುವುದು ಸ್ವಲ್ಪವೂ ಚೆನ್ನಾಗಿಲ್ಲ. ಬನ್ನಿ, ನನಗೋಸ್ಕರ ಒಂದಾಟ ಆಡಿ ಎಂದು ಕರೆದ ರುಕ್ಮಿ ಬಲರಾಮನಿಂದ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ನಡಿ ರುಕ್ಮಿ, ನೀನು ಕರೆದ ಮೇಲೆ ಇಲ್ಲವೆನ್ನಲು ಸಾಧ್ಯವೇ ಎಂದು ಆಟಕ್ಕೆ ಕುಳಿತರು. ರುಕ್ಮಿ ಹಾಗೂ ಬಲರಾಮ ಇಬ್ಬರು ಜೂಜಾಟ ಶುರು ಮಾಡಿದರು. ಊಹಿಸಿದಂತೆ ಪ್ರತಿ ಆಟದಲ್ಲಿಯೂ ಬಲರಾಮ ಸೋಲುತ್ತಲೇ ಇದ್ದರು. ರುಕ್ಮಿ ಪ್ರತಿ ಆಟದಲ್ಲಿಯೂ ಗೆಲ್ಲುತ್ತಿದ್ದ. ಬಲರಾಮರನ್ನು ಅವಮಾನಿಸಲು ಸರಿಯಾದ ಸಮಯಕ್ಕಾಗಿ ರುಕ್ಮಿಯ ಸ್ನೇಹಿತರೆಲ್ಲರೂ ಎದುರು ನೋಡುತ್ತಿದ್ದರು. ಇಬ್ಬರನ್ನು ರೊಚ್ಚಿಗೆಬ್ಬಿಸಿದ ಕಲಿಂಗ ಮಾತ್ರ ಮುಂದಿನ ವರಸೆಯಲ್ಲಿಯೇ ಕುಳಿತುಕೊಂಡು ಬಲರಾಮ ಸೋತ ಪ್ರತಿ ಬಾರಿಯೂ ಜೋರಾಗಿ ನಗುತ್ತಾ ಅವಮಾನಿಸುತ್ತಿದ್ದ. ಕಲಿಂಗನ ಅವಮಾನದಿಂದ ರೊಚ್ಚಿಗೆದ್ದ ಬಲರಾಮರು ಕಣ್ಣು ಕೆಂಪಗೆ ಮಾಡಿಕೊಂಡು 1,00,000 ನಾಣ್ಯಗಳನ್ನು ಜೂಜಾಟಕ್ಕೆ ಪಣಕ್ಕಿಟ್ಟು ಆಡಿದರು. ಆಶ್ಚರ್ಯವೋ ಅದೃಷ್ಟವೋ ತಿಳಿಯದು, ಈ ಬಾರಿ ಬಲರಾಮ ಆಟದಲ್ಲಿ ಗೆಲುವು ಸಾಧಿಸಿದರು. ಆ ಸಂತೋಷದಿಂದ ಎದೆ ಉಬ್ಬಿಸಿಕೊಂಡು ಅವರನ್ನವರು ಹೊಗಳಿಕೊಂಡರು ಬಲರಾಮ. ಆದರೆ ರುಕ್ಮಿ ಇದನ್ನು ಅಂಗೀಕರಿಸಲಿಲ್ಲ. ಈ ಆಟದಲ್ಲಿಯೂ ನಾನೇ ಗೆದ್ದಿದ್ದೇನೆ, ನೀನು ಸುಳ್ಳು ಹೇಳುತ್ತಿರುವೆ. ಅಷ್ಟಕ್ಕೂ ನಿನಗೆ ಜೂಜಾಟ ಎಂದರೆ ಏನಂತಲೂ ಗೊತ್ತಿಲ್ಲ. ನಾನು ಜೂಜಾಟದಲ್ಲಿ ಪಂಡಿತ. ನನ್ನನ್ನು ನಿನ್ನಂತವನು ಯಾವ ರೀತಿ ಸೋಲಿಸಲು ಸಾಧ್ಯ? ಕನಸಲ್ಲೂ ಇದು ಸಾಧ್ಯವಿಲ್ಲ ಎಂದು ವಾದ ಶುರು ಮಾಡಿದ ರುಕ್ಮಿ. ಸುಳ್ಳು ನುಡಿಯುವವರನ್ನು ಕಂಡರೆ ಬಲರಾಮರಿಗೆ ಎಲ್ಲಿಲ್ಲದ ಕೋಪ. ಅದರಲ್ಲೂ ಅವರ ಮೇಲೆಯೇ ಸುಳ್ಳು ಹೇಳುತ್ತಿರುವುದನ್ನು ಕಂಡು ಬಲರಾಮರಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಆದರೂ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡು ಈ ಬಾರಿ 1 ಕೋಟಿ ನಾಣ್ಯಗಳನ್ನು ಪಣಕ್ಕಿಟ್ಟು ಆಡಿದರು. ಆದರೆ ಈ ಬಾರಿಯೂ ಅದೃಷ್ಟ ಬಲರಾಮರನ್ನೇ ವರಿಸಿತ್ತು. ಬಲರಾಮರೇ ಗೆದ್ದರು. ಆದರೆ ರುಕ್ಮಿ ಈ ಬಾರಿಯೂ ಆಗಿನಂತೆಯೇ ಕಿರಿಕು ಶುರು ಮಾಡಿದ. ನೀನೊಬ್ಬ ಸುಳ್ಳುಗಾರ, ಬೇಕಾದರೆ ಇಲ್ಲಿರುವ ರಾಜರನ್ನು ಕೇಳಿ ನೋಡು ಎಂದ. ಅವರೂ ಸಹ ಬಲರಾಮನೇ ಸೋತಿರುವುದಾಗಿ ಹೇಳಿದರು. ಅದನ್ನು ಕೇಳಿ ಬಲರಾಮರಿಗೆ ವಿಪರೀತವಾದ ಕೋಪ ಉಕ್ಕಿ ಬಂತು. ಆದಿಶೇಷ 1000 ಹೆಡೆಗಳಿಂದ ಒಂದೇ ಬಾರಿ ಬುಸುಗುಟ್ಟಿದಂತೆ ಬಲರಾಮ ನಿಟ್ಟುಸಿರು ಬಿಡುತ್ತಿದ್ದರು. ಆದರೂ ರುಕ್ಮಿ ಮಾತ್ರ ಅವನ ಕಿರಿಕು ನಿಲ್ಲಿಸಲಿಲ್ಲ. ಆಗ ಆಕಾಶವಾಣಿಯು, ಓ ರುಕ್ಮಿ, ಧರ್ಮದ ಪ್ರಕಾರ ಬಲರಾಮರೇ ವಿಜೇತರು, ನೀನು ಹೇಳುತ್ತಿರುವುದು ಸುಳ್ಳು ಎಂದು ಹೇಳಿತು. ಆದರೆ ಆಕಾಶವಾಣಿಯ ಮಾತುಗಳನ್ನು ಯಾರೂ ಸಹ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಹೋಗೋ ಕಾಲ ಹತ್ತಿರ ಬಂದಾಗ ಯಾರು ತಾನೇ ಧರ್ಮದ ಬಗ್ಗೆ ಯೋಚಿಸುತ್ತಾರೆ? ಅದೇ ರೀತಿ ರುಕ್ಮಿಯು ಕೇಳಿಸಿಕೊಂಡಿಲ್ಲ. ಅದರೊಂದಿಗೆ ಅಲ್ಲಿರುವ ರಾಜರೂ ಸಹ ಬಲರಾಮರನ್ನು ರೊಚ್ಚಿಗೆಬ್ಬಿಸುತ್ತಿದ್ದರು. ಇಷ್ಟಕ್ಕೆ ಸುಮ್ಮನಾಗದ ರುಕ್ಮಿ, ಓ ಬಲರಾಮ, ಕಾಡಿನಲ್ಲಿ ಹಸು ಮೇಯಿಸುತ್ತಿದ್ದವನ ಬುದ್ಧಿ ಇನ್ನೂ ನಿನ್ನಿಂದ ದೂರಾಗಿಲ್ಲ. ಒಬ್ಬ ಮುಟ್ಟಾಳ ಗೊಲ್ಲನಿಗೆ ಪಗಡೆಯಾಟ ಹೇಗೆ ತಾನೇ ಬರಲು ಸಾಧ್ಯ? ಪಗಡೆ ಹಿಡಿಯಬೇಕೆಂದರೂ ಬಾಣ ಬಿಡಬೇಕೆಂದರೂ ಅದು ಕೇವಲ ನಮ್ಮಂತಹ ರಾಜರಿಂದಲೇ ಸಾಧ್ಯ ಎಂದು ಬಲರಾಮರನ್ನು ಬಾಯಿಗೆ ಬಂದಂತೆ ಅವಮಾನಿಸಿದ. ಇನ್ನು ಬಲರಾಮರಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಅವರ ಆಯುಧವಾದ ನೇಗಿಲನ್ನು ನಗುತ್ತಿದ್ದಂತಹ ರಾಜರ ಕಡೆಗೆ ಜೋರಾಗಿ ಎಸೆದರು ಬಲರಾಮ. ಆ ಏಟಿಗೆ ಅಲ್ಲಿದ್ದ ರಾಜರೆಲ್ಲರೂ ತಲೆ ಒಡೆದು ನೆಲದ ಮೇಲೆ ಕುಸಿದು ಬಿದ್ದರು. ಅದರ ನಂತರ ಅದೇ ನೇಗಿಲಿನಿಂದ ರುಕ್ಮಿಯ ತಲೆ ಒಡೆದು ಕೊಂದು ಬಿಟ್ಟರು ಬಲರಾಮ. ಈ ರೀತಿ ರುಕ್ಮಿಯ ಸಾವು ಸಂಭವಿಸಿತು. ಇನ್ನು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಪರಮೇಶ್ವರನ ನಡುವಿನ ಘೋರವಾದ ಯುದ್ಧವನ್ನು, ಆದರೆ ಶ್ರೀಕೃಷ್ಣ ಹಾಗೂ ಪರಮೇಶ್ವರನ ನಡುವೆ ಯಾವುದೇ ಯುದ್ಧ ನಡೆದಿಲ್ಲ ಎಂಬುದು ಹಲವರ ಅನಿಸಿಕೆ. ಆದರೆ ಇದು ನಿಜವೆಂದು ಹೇಳುತ್ತದೆ ಭಾಗವತ ಪುರಾಣ. ಭಾಗವತ ಪುರಾಣದಲ್ಲಿ ಈ ಯುದ್ಧವನ್ನು ಯಾವ ರೀತಿ ವರ್ಣಿಸಲಾಗಿದೆಯೋ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ವದಲ್ಲಿ ಬಲಿಚಕ್ರವರ್ತಿ ಎಂಬ ರಾಜನನ್ನು 3 ಹೆಜ್ಜೆಗಳ ಭೂಮಿಯನ್ನು ದಾನ ಬೇಡಿ ಅವರನ್ನು ಪಾತಾಳಕ್ಕೆ ತುಳಿದು ಬಿಡುತ್ತಾರೆ ವಾಮನ ರೂಪದಲ್ಲಿ ಬಂದಂತಹ ಶ್ರೀ ಮಹಾವಿಷ್ಣು. ಬಲಿಚಕ್ರವರ್ತಿಗೆ 100 ಜನ ಪುತ್ರರಿದ್ದರು. ಎಲ್ಲರಲ್ಲಿಯೂ ಹಿರಿಯವನು ಬಾನಾಸುರ. ಬಾನಾಸುರ ಶಿವನ ಪರಮಭಕ್ತ. ತಂದೆ ಬಲಿಚಕ್ರವರ್ತಿಯಂತೆಯೇ ಎಲ್ಲ ಒಳ್ಳೆಯ ಗುಣಗಳನ್ನು ಮೈ ತುಂಬಿಸಿಕೊಂಡಿದ್ದ ಬಾಣಾಸುರ. ಇವನ ರಾಜ್ಯದ ರಾಜಧಾನಿ ಶೋಣಿತಪುರ. ಈ ಶೋಣಿತಪುರವು ಬಹಳ ವಿಶಾಲವಾಗಿ ನೋಡಲು ಸುಂದರವಾಗಿತ್ತು. ಬಾಣಾಸುರ ಒಂದು ಬಾರಿ ಹಿಮಾಲಯಕ್ಕೋಗಿ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷಗೊಂಡು ಏನು ವರ ಬೇಕೋ ಬೇಡಿಕೋ ಎಂದು ಬಾಣಾಸುರನಿಗೆ ಹೇಳುತ್ತಾರೆ. ಅವನಿಗೆ 1000 ಕೈಗಳು ಬೇಕೆಂದು ಬೇಡುತ್ತಾನೆ ಬಾಣಾಸುರ. ಶಿವ ಅದನ್ನೇ ಅನುಗ್ರಹಿಸುತ್ತಾರೆ. 1000 ಕೈಗಳಿಂದ ಅಪಾರವಾದ ಶಕ್ತಿಯಿಂದ 3 ಲೋಕಗಳ ಮೇಲೆ ಯುದ್ಧ ಸಾರಿ
ಎಲ್ಲರನ್ನೂ ಸೋಲಿಸಿ ಅವನೆಂದರೆ ಗಡಗಡ ನಡುಗುವಂತೆ ಮಾಡಿಕೊಳ್ಳುತ್ತಾನೆ ಬಾನಾಸುರ. ಇಂದ್ರಾದಿ ದೇವತೆಗಳೂ ಸಹ ಅವನನ್ನೇ ದೇವರೆಂದು ಪೂಜಿಸುವ ಪರಿಸ್ಥಿತಿ ಬರುತ್ತದೆ. ಒಂದು ಬಾರಿ ಪರಮೇಶ್ವರ ನೃತ್ಯ ತಾಂಡವವಾಡುತ್ತಿರುವಾಗ ಬಾನಾಸುರ ಅವನ 1000 ಕೈಗಳಿಂದ ಸಂಗೀತ ವಾದ್ಯಗಳನ್ನು ಅದ್ಭುತವಾಗಿ ನುಡಿಸುತ್ತಾನೆ. ಅವನ ಸೇವೆಗೆ ಶಿವ ಬಹಳ ಸಂತೋಷಿಸಿ ಯಾವುದಾದರೂ ವರ ಬೇಡುವಂತೆ ಹೇಳುತ್ತಾರೆ. ಓ ಪರಮೇಶ್ವರ, ನನ್ನನ್ನು ಸಹ ನಿಮ್ಮ ಪುತ್ರನಂತೆ ಭಾವಿಸಿ ನನ್ನ ನಗರಕ್ಕೆ ರಕ್ಷಣೆ ಕಲ್ಪಿಸುತ್ತಾ ನನ್ನ ನಗರದಲ್ಲಿಯೇ ನೀವು ನಿವಾಸವಿರಬೇಕೆಂದು ಕೇಳುತ್ತಾನೆ ಬಾನಾಸುರ. ತಥಾಸ್ತು ಎಂದು ಆಶೀರ್ವದಿಸಿ ಅಂದಿನಿಂದಲೂ ಸಾಕ್ಷಾತ್ ಪರಮೇಶ್ವರನೇ ಬಾನಾಸುರನ ನಗರಕ್ಕೆ ರಕ್ಷಕನಂತೆ ಇರಲು ಸಿದ್ಧರಾದರು. ಬಾನಾಸುರನನ್ನು ಮಹಾಕುಲನೆಂದು ಸಹ ಕರೆಯುತ್ತಾರೆ. ರಾಕ್ಷಸರ ಗುರುವಾದ ಶುಕ್ರಾಚಾರ್ಯರು ಇವನ ನೆರಳಿನಂತೆ ಸದಾಕಾಲ ಇವನೊಂದಿಗೆ ಇರುತ್ತಿದ್ದರು. ಬಾನಾಸುರನನ್ನು ಎದುರಿಸುವವರು ಒಬ್ಬರು ಸಹ ಇರಲಿಲ್ಲ. ಅದರಿಂದ ಅವನ ಗರ್ವ ಆಗಸದೆತ್ತರಕ್ಕೆ ಬೆಳೆದು ನಿಂತಿತ್ತು. ಒಂದು ಬಾರಿ ಇವನು ಶಿವನ ಬಳಿ ಹೋಗಿ, ಪ್ರಭು, ನನಗೆ ಯಾರೊಂದಿಗಾದರೂ ಭಯಂಕರವಾಗಿ ಯುದ್ಧ ಮಾಡಬೇಕು ಎನಿಸುತ್ತಿದೆ. ಆದರೆ ನನ್ನೊಂದಿಗೆ ಹೋರಾಡುವವನು ಒಬ್ಬನು ಇಲ್ಲದಂತಾಯಿತು. ನನ್ನ 1000 ಕೈಗಳಿಗೆ ಕೆಲಸವೇ ಇಲ್ಲದಂತಾಗಿದೆ. ನೀವೊಬ್ಬರು ಮಾತ್ರವೇ ನನ್ನೊಂದಿಗೆ ಸರಿಸಮಾನವಾಗಿ ಹೋರಾಡಬಲ್ಲ ವೀರನಂತೆ ಕಾಣಿಸುತ್ತಿದ್ದೀರಿ. ಬನ್ನಿ, ನೀವೇ ನನ್ನೊಂದಿಗೆ ಹೋರಾಡಬೇಕು ಎಂದು ಕೇಳಿದ ಬಾನಾಸುರ. ಅದಕ್ಕೆ ಶಿವ, ಛೀಚಿ ಮೂರ್ಖ, ನಿನಗೆ ಇಷ್ಟೊಂದು ಗರ್ವ ಬೆಳೆದಿದೆಯೇ? ನನ್ನಂತವನೊಬ್ಬ ಬರುತ್ತಾನೆ. ಅವನಿಂದ ನಿನ್ನ 1000 ಕೈಗಳು ನೆಲಕ್ಕುರುಳುತ್ತವೆ. ಅವನೇ ನಿನ್ನ ಸೊಕ್ಕು ಅಡಗಿಸುತ್ತಾನೆ ಎಂದು ಹೇಳುತ್ತಾರೆ ಶಿವ. ಅದನ್ನು ಕೇಳಿ ಬಾನಾಸುರ ಸಿಕ್ಕಾಪಟ್ಟೆ ಆನಂದಿಸುತ್ತಾನೆ. ಓಹೋ, ನನ್ನೊಂದಿಗೆ ಹೋರಾಡಬಲ್ಲ ವೀರ ಇನ್ನೂ ಇದ್ದಾನಂತಾಯಿತು. ಅವನು ನನಗಾಗಿ ಬರುತ್ತಾನ. ಸರಿ ಸರಿ, ಹಾಗಾದರೆ ಅವನಿಗಾಗಿಯೇ ನಾನು ಕಾಯುತ್ತಾ ಇರುತ್ತೇನೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಾನಾಸುರ. ಹೀಗೆಯೇ ಬಹಳ ವರ್ಷಗಳು ಕಳೆದು ಹೋಗುತ್ತವೆ. ಬಾನಾಸುರನಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಉಷಾ. ಅಪ್ಸರೆಗಳಂತಹ ಸುಂದರಿ ಅವಳು. ಆಕೆಗೆ ಒಂದು ದಿನ ಕನಸೊಂದು ಬೀಳುತ್ತದೆ. ಆ ಕನಸಿನಲ್ಲಿ ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧ ಕಾಣಿಸುತ್ತಾನೆ. ಅವನೊಂದಿಗೆ ಆ ರಾತ್ರಿಯಿಡೀ ಸರಸ ಸಲ್ಲಾಪವಾಡಿದಂತೆ ಕನಸು ಬೀಳುತ್ತದೆ ಉಷಾಳಿಗೆ. ಹಠಾತ್ತನೆ ಎಚ್ಚರಗೊಳ್ಳುತ್ತಾಳೆ ಉಷಾ. ಅದುವರೆಗೂ ಅನಿರುದ್ಧನನ್ನು ಅವಳು ನೋಡಿರುವುದೇ ಇಲ್ಲ. ಉಷಾಳ ಬಳಿ ಚಿತ್ರಲೇಖ ಎಂಬ ಒಬ್ಬ ಸೇವಕಿ ಇದ್ದಳು. ಈಕೆ ಕುಂಬಾಂಡ ಎಂಬ ಬಾನಾಸುರನ ಮಂತ್ರಿಯ ಮಗಳು. ಚಿತ್ರಲೇಖಾಳಿಗೆ ಯಕ್ಷಿಣಿ ವಿದ್ಯೆ, ಮಾಟ, ಮಂತ್ರ ಎಲ್ಲವೂ ಚೆನ್ನಾಗಿ ತಿಳಿದಿತ್ತು. ಉಷಾಳ ಕನಸಿನಲ್ಲಿ ಕಂಡ ಪುರುಷನಿಗಾಗಿ ಅವಳ ಮಂತ್ರಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವನು ಅನಿರುದ್ಧ ದ್ವಾರಕೆಯಲ್ಲಿ ನಿವಾಸವಿದ್ದಾನೆ. ಅವನು ಶ್ರೀಕೃಷ್ಣ ಪರಮಾತ್ಮರ ಮಗನಾದ ಪ್ರದ್ಯುಮ್ನನ ಕುಮಾರನೆಂದು ಕಂಡುಹಿಡಿಯುತ್ತಾಳೆ ಚಿತ್ರಲೇಖ. ಅನಿರುದ್ಧ ನಿದ್ರಿಸುತ್ತಿರುವಾಗ ಅವನನ್ನು ಅಪಹರಿಸಿ ತಂದು ಉಷಾಳ ಅರಮನೆಯಲ್ಲಿ ಬಂಧಿಸುತ್ತಾಳೆ ಚಿತ್ರಲೇಖ. ಅದರ ನಂತರ ಉಷಾ ಹಾಗೂ ಅನಿರುದ್ಧರು ಒಬ್ಬರನ್ನೊಬ್ಬರು ಪರಿಚಯಿಸಿಕೊಂಡು ಅರ್ಥ ಮಾಡಿಕೊಂಡು ಪ್ರೀತಿಸಿ ಸಹಜೀವನ ಕೂಡ ನಡೆಸಲು ಪ್ರಾರಂಭಿಸುತ್ತಾರೆ. ಪರಪುರುಷನೊಬ್ಬ ಉಷಾಳ ಅರಮನೆಯಲ್ಲಿರುವುದನ್ನು ಕಾವಲುಗಾರರು ಒಮ್ಮೆ ನೋಡಿ ಅವರ ಪ್ರಭು ಬಾನಾಸುರನಿಗೆ ತಿಳಿಸುತ್ತಾರೆ. ಬಾನಾಸುರ ಕೋಪೋದ್ರಿಕ್ತನಾಗಿ ಕೆಲವು ಶಕ್ತಿಶಾಲಿ ಸೈನಿಕರನ್ನು ಅನಿರುದ್ಧನನ್ನು ಬಂಧಿಸಿ ತರುವಂತೆ ಕಳಿಸುತ್ತಾನೆ. ಆದರೆ ಅನಿರುದ್ಧ ಶ್ರೀಕೃಷ್ಣ ಪರಮಾತ್ಮರ ಮೊಮ್ಮಗ. ರೂಪದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನನ್ನು ಹೋಲುವುದು ಮಾತ್ರವಲ್ಲದೆ ಯುದ್ಧ ವಿದ್ಯೆಗಳಲ್ಲಿಯೂ ಅದ್ಭುತವಾದ ಪ್ರಾವೀಣ್ಯತೆ ಹೊಂದಿದ್ದ. ಅವನು ತನ್ನ ವಿರುದ್ಧ ಬಂದಂತಹ ಸೈನಿಕರನ್ನೆಲ್ಲ ಸಲೀಸಾಗಿ ಸೋಲಿಸಿ ಹಿಂದೆ ಕಳಿಸುತ್ತಾನೆ. ಈ ವಿಷಯ ತಿಳಿದು ಬಾನಾಸುರ ಕೆಂಡಾಕಾರುತ್ತಾನೆ. ಸ್ವತಃ ಅವನೇ ಹೋಗಿ ನಾಗಪಾಶಗಳನ್ನು ಪ್ರಯೋಗಿಸಿ ಅನಿರುದ್ಧನನ್ನು ಬಂಧಿಸಿ ಸೆರೆಮನೆಯೊಳಗೆ ತಳ್ಳುತ್ತಾನೆ. ಬಾನಾಸುರನ ಶೋಣಿತಪುರದಲ್ಲಿ ಉಷಾ ಅನಿರುದ್ಧರ ಕತೆ ಹೀಗಿರುವಾಗ, ಇತ್ತ ದ್ವಾರಕೆಯಲ್ಲಿ 4 ತಿಂಗಳಿನಿಂದ ಅನಿರುದ್ಧ ಕಾಣಿಸದಿರುವಾಗ ಎಲ್ಲರೂ ಹೆದರಿಕೆಯಿಂದ ಹುಡುಕಾಟ ಪ್ರಾರಂಭಿಸಿದ್ದರು. ಅಂತಹ ಸಮಯದಲ್ಲಿ ಒಂದು ದಿನ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದು ಅನಿರುದ್ಧನನ್ನು ಬಾನಾಸುರ ಶೋಣಿತಪುರದಲ್ಲಿ ಬಂಧಿಸಿರುವ ವಿಷಯ ತಿಳಿಸುತ್ತಾರೆ. ಈ ವಿಷಯ ಕೇಳಿ ಯಾದವರ ಕೋಪ ಆಗಸವನ್ನಂಟುತ್ತದೆ. ಯಾದವರು ಶ್ರೀಕೃಷ್ಣ ಪರಮಾತ್ಮರು, ಬಲರಾಮ, ಪ್ರದ್ಯುಮ್ನ, ಸಾತ್ಯಕಿ, ಗದ, ಸಾಂಬ, ಸಾರನ, ನಂದ, ಉಪನಂದ, ಭದ್ರ ಮುಂತಾದವರೆಲ್ಲರೂ 12 ಅಕ್ಷ್ವಾಹಿಣಿ ಸೇನೆಯನ್ನು ಕರೆದೋಗಿ ಬಾನಾಸುರನ ರಾಜ್ಯವನ್ನು ಸುತ್ತುಗಟ್ಟಿದರು. ಬಾನಾಸುರನು ಸಹ 12 ಅಕ್ಷ್ವಾಹಿಣಿಗಳ ಸೇನೆಯನ್ನು ಕರೆತಂದು ಯಾದವ ಸೇನೆಯೊಂದಿಗೆ ಹೋರಾಟ ನಡೆಸಿದ. 2 ಸೇನೆಗಳ ನಡುವೆ ಭಯಾನಕವಾದ ಯುದ್ಧ ನಡೆಯುತ್ತಿತ್ತು. ಬಾನಾಸುರನ ರಾಜ್ಯವನ್ನು ರಕ್ಷಿಸುತ್ತಾ ಅವನ ನಗರದಲ್ಲಿಯೇ ನಿವಾಸವಿದ್ದ ಪರಮೇಶ್ವರ ಸಹ ಅವರ ಅಸ್ತ್ರ ಶಸ್ತ್ರಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಸೈನ್ಯದ ವಿರುದ್ಧ ಧಾವಿಸಿದರು. ಅವರ ಹಿಂದೆ ನಂದೀಶ್ವರ,
ಕುಮಾರಸ್ವಾಮಿ ಹಾಗೂ ರುದ್ರಗಣಗಳೂ ಸಹ ರಣರಂಗಕ್ಕೆ ಬಂದರು. ಶ್ರೀಕೃಷ್ಣ ಹಾಗೂ ಪರಮೇಶ್ವರ ಶೋಣಿತಪುರದಲ್ಲಿ ಭೀಕರವಾಗಿ ಹೋರಾಡುವುದನ್ನು ನೋಡಲು ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ಪಿತೃದೇವತೆಗಳು ಎಲ್ಲರೂ ಸಹ ಆಗಸದಲ್ಲಿ ಸುತ್ತುಮುಟ್ಟಿದರು. ಶ್ರೀಕೃಷ್ಣನ ಕುಮಾರ ಪ್ರದ್ಯುಮ್ನ ಶಿವನ ಕುಮಾರ ಸುಬ್ರಹ್ಮಣ್ಯನೊಂದಿಗೆ ಹೋರಾಡುತ್ತಿದ್ದ. ಬಾನಾಸುರನ ಮಂತ್ರಿ ಕುಂಬಾಂಡ ಬಲರಾಮರೊಂದಿಗೆ, ಬಾನಾಸುರನ ಕುಮಾರನೊಂದಿಗೆ ಸಾಂಬ, ಬಾನಾಸುರನೊಂದಿಗೆ ಸಾತ್ಯಕಿ ಹೋರಾಡುತ್ತಿದ್ದರು. ಶ್ರೀಕೃಷ್ಣ ಶಾರ್ಜಿಗ ಎಂಬ ಅವರ ಭಯಂಕರವಾದ ಧನಸ್ಸನ್ನು ಸಂಧಿಸಿ ಸಾವಿರಾರು ಶಕ್ತಿಶಾಲಿ ಬಾಣಗಳನ್ನು ಮಹಾಶಿವನ ಗಣಗಳಾದ ಭೂತ, ಪ್ರೇತ, ಮಾತೃ, ಪಿಶಾಚಿ, ಕೂಷ್ಮಾಂಡ, ಬ್ರಹ್ಮ ರಾಕ್ಷಸರ ಮೇಲೆ ಪ್ರಯೋಗಿಸಿದರು. ಅವುಗಳ ದಾಳಿಗೆ ಎಲ್ಲರೂ ಅತ್ತಿತ್ತ ಓಡುತ್ತಾ ಚೆಲ್ಲಾಪಿಲ್ಲಿಯಾದರು. ಇನ್ನು ಆ ಕಡೆಯಿಂದ ಪರಮೇಶ್ವರ ಪಿನಾಕ ಎಂಬ ಅವರ ಭಯಾನಕವಾದ ಧನಸ್ಸಿನಿಂದ ಅನೇಕ ರೀತಿಯಾದ ಅಸ್ತ್ರ ಶಸ್ತ್ರಗಳನ್ನು ಶ್ರೀಕೃಷ್ಣ ಪರಮಾತ್ಮರ ವಿರುದ್ಧ ಪ್ರಯೋಗಿಸಿದರು. ಶ್ರೀಕೃಷ್ಣ ಮತ್ತೆ ಅದೇ ರೀತಿಯ ಅಸ್ತ್ರ ಶಸ್ತ್ರಗಳನ್ನು ಪ್ರಯೋಗಿಸಿ ಅವುಗಳನ್ನು ತಡೆದು ನಿಲ್ಲಿಸಿದರು. ಶಿವ ಬ್ರಹ್ಮಾಸ್ತ್ರ ಪ್ರಯೋಗಿಸಿದರು. ಶ್ರೀಕೃಷ್ಣನು ಸಹ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಅದನ್ನು ತಡೆದರು. ಅದರಿಂದ ಶಿವ ಆಗ್ನೇಯಾಸ್ತ್ರ ಪ್ರಯೋಗಿಸಿದರು. ಶ್ರೀಕೃಷ್ಣ ಪಾರ್ಜನ್ಯಾಸ್ತ್ರವನ್ನು ಪ್ರಯೋಗಿಸಿ ಶಿವನ ಆಗ್ನೇಯಾಸ್ತ್ರವನ್ನು ತಣ್ಣಗಾಗಿಸಿದರು. ಅದರಿಂದ ಆಗ್ರಹಕ್ಕೊಳಗಾದ ಪರಮೇಶ್ವರ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದರು. ಆಗ ಶ್ರೀಕೃಷ್ಣ ಅವರ ನಾರಾಯಣಾಸ್ತ್ರವನ್ನು ಸಂಧಿಸಿದರು. ಹೀಗೆ ಅನಂತವಾಗಿ ಇಬ್ಬರ ನಡುವೆ ಸಂಗ್ರಾಮ ನಡೆಯುತ್ತಲೇ ಇತ್ತು. ಭೂಮಿ ಆಗಸವನ್ನು ಒಂದು ಮಾಡುವಂತೆ ಉಗ್ರ ರೂಪದಲ್ಲಿ ವಿಜೃಂಭಿಸುತ್ತಿರುವ ಶಿವನನ್ನು ಕಂಡು ಕೃಷ್ಣ ಕಿರುನಗೆ ಬೀರುತ್ತಾ ಅವರ ಬಳಿ ಇರುವಂತಹ ಜೃಂಭನ ಎಂಬ ಅಸ್ತ್ರವನ್ನು ಶಿವನ ಮೇಲೆ ಪ್ರಯೋಗಿಸಿದರು. ಅದೊಂದು ಅದ್ಭುತವಾದಂತಹ ಸಮ್ಮೋಹನಾಸ್ತ್ರ. ಅದರಿಂದ ಅಂತಹ ತ್ರಿನೇತ್ರನೂ ಸಹ ಸ್ವಲ್ಪ ಹೊತ್ತು ಶ್ರೀಕೃಷ್ಣ ಪರಮಾತ್ಮರ ಮೋಹದಲ್ಲಿ ಬಂದಿಯಾದರು. ಅವರು ಸ್ವಲ್ಪ ಹೊತ್ತು ಮೋಹದಲ್ಲಿರುವ ಸಮಯದಲ್ಲಿ ಶ್ರೀಕೃಷ್ಣ ಬಾನಾಸುರ ಹಾಗೂ ಅವನ ಸೈನಿಕರ ವಿರುದ್ಧ ವಿಜೃಂಭಿಸಿ ಅವರ ಅದ್ಭುತವಾದ ಶಸ್ತ್ರಗಳನ್ನು ಪ್ರಯೋಗಿಸಿ ಎಲ್ಲರನ್ನೂ ಚೆಲ್ಲಾಪಿಲ್ಲಿಯಾಗಿಸಿದರು. ಪ್ರದ್ಯುಮ್ನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ನಡುವೆ ಭಯಂಕರವಾದ ಯುದ್ಧ ನಡೆಯುತ್ತಿತ್ತು. ಆದರೆ ಪ್ರದ್ಯುಮ್ನನ ಭಯಂಕರವಾದ ಬಾಣ ಪ್ರಯೋಗದಿಂದ ಹೆದರಿದ ಕುಮಾರಸ್ವಾಮಿ ಅವರ ನವಿಲಿನ ವಾಹನವನ್ನೇರಿ ಅಲ್ಲಿಂದ ಹೊರಟು ಹೋದರು. ಬಲರಾಮ ಬಾನಾಸುರನ ಸೇನೆಗೆ ನಾಯಕತ್ವ ವಹಿಸಿರುವಂತಹ ಕುಂಬಾಂಡ ಹಾಗೂ ಕೂಪಕಂಡನನ್ನು ಚುಚ್ಚಿ ಚುಚ್ಚಿ ನೆಲದ ಮೇಲೆಸೆದರು. ನಾಯಕರು ನೆಲಕ್ಕುರುಳುತ್ತಿರುವುದರಿಂದ ಅವರ ಸೈನಿಕರು ಅಲ್ಲಿಂದ ಕಾಲ್ಕಿತ್ತರು. ಅದರಿಂದ ಬಾನಾಸುರ ವಿಪರೀತವಾಗಿ ಕೋಪಗೊಂಡು ಶ್ರೀಕೃಷ್ಣನ ವಿರುದ್ಧ ನುಗ್ಗಿ ಬಂದ. ಅವನ 1000 ಕೈಗಳಿಂದ 500 ಧನಸ್ಸುಗಳನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸಿದ. ಆದರೆ ಶ್ರೀಕೃಷ್ಣ ಪರಮಾತ್ಮರು ಅವೆಲ್ಲವನ್ನೂ ತಡೆದು ಅವನ 500 ಧನಸ್ಸುಗಳನ್ನು ಕ್ಷಣಾರ್ಧದಲ್ಲಿ ಮುರಿದು ಬಾನಾಸುರನ ರಥವನ್ನು ಛಿದ್ರಗೊಳಿಸಿ ಅವರ ಪಾಂಚಜನ್ಯವನ್ನು ಊದಿದರು. ಬಾನಾಸುರನ ದೀನ ಸ್ಥಿತಿಯನ್ನು ಕಂಡ ಅವನ ತಾಯಿ ಕೋಟರ ಮಗನ ಪ್ರಾಣವನ್ನು ರಕ್ಷಿಸಲು ಕೂದಲು ಮುಡಿ ಹಾಕದೆ ವಿವಸ್ತ್ರಳಾಗಿ ಶ್ರೀಕೃಷ್ಣನ ಎದುರು ಬಂದು ನಿಂತಳು. ಆ ಸ್ಥಿತಿಯಲ್ಲಿ ಒಬ್ಬ ಸ್ತ್ರೀಯನ್ನು ನೋಡಲಾರದೆ ಹಿಂದೆ ತಿರುಗಿ ನಿಂತರು ಶ್ರೀಕೃಷ್ಣ. ಇದೇ ಒಳ್ಳೆಯ ಸಮಯವೆಂದು ಬಾನಾಸುರ ಅವನ ನಗರದೊಳಗೆ ಓಡಿ ಹೋಗಿ ಬಚ್ಚಿಟ್ಟುಕೊಂಡ. ಇದೆಲ್ಲವನ್ನು ಗಮನಿಸಿದ ನಂತರ 3 ಕಾಲುಗಳಿಂದ 3 ತಲೆಗಳಿಂದ ಶಿವಜ್ವರವೊಂದು ಹುಟ್ಟಿ ಬಂದು ಶ್ರೀಕೃಷ್ಣನ ಮೇಲೆ ವಿಜೃಂಭಿಸಿತು. ಶಿವಜ್ವರ ಎಂಬುದು ಒಂದು ಭಯಾನಕವಾದ ರೋಗ. ಆ ರೋಗವು ಶ್ರೀಕೃಷ್ಣನ ಸೇನೆಯ ವಿರುದ್ಧ ಪ್ರಳಯಕಾಲ ಜ್ವಾಲೆಯಂತೆ ಬಗಬಗನೆ ಉರಿದು ಬಂದು ಎಲ್ಲರನ್ನೂ ಭಯಪೀಡಿತಗೊಳಿಸುತ್ತಿತ್ತು. ಆಗ ಶ್ರೀಕೃಷ್ಣನ ಕಡೆಯಿಂದ ವೈಷ್ಣವ ಜ್ವರವೆಂಬ ರೋಗವೊಂದು ಹುಟ್ಟಿ ಬಂದು ಭೂಮಿ ಆಗಸವನ್ನು ಉರಿಸುತ್ತಾ ಶಿವಜ್ವರವನ್ನು ಎದುರಿಸಿತು. ಆಗ ವೈಷ್ಣವ ಜ್ವರದ ಮುಂದೆ ಶಿವಜ್ವರದಿಂದ ನಿಲ್ಲಲು ಸಾಧ್ಯವಾಗಲಿಲ್ಲ. ಹೆದರಿ ಆರ್ತನಾದಗಳನ್ನು ಮಾಡಿ ಬೇರೆ ದಾರಿ ಇಲ್ಲದೆ ವೈಷ್ಣವ ಜ್ವರವನ್ನೇ ವಿವಿಧ ರೀತಿಯಲ್ಲಿ ಪ್ರಾರ್ಥಿಸಿತು ಶಿವಜ್ವರವು. ಆಗ ಶ್ರೀಕೃಷ್ಣ ಶಿವಜ್ವರದೊಂದಿಗೆ, ಓ ತ್ರಿಶಿರ, ನಿನ್ನ ಪ್ರಾರ್ಥನೆಗೆ ಪ್ರಸನ್ನನಾಗಿದ್ದೇನೆ. ಇನ್ನು ನಿನ್ನನ್ನು ವೈಷ್ಣವ ಜ್ವರವು ಹಾನಿ ಮಾಡುವುದಿಲ್ಲ ಎಂದು ಅಭಯ ಕೊಟ್ಟರು. ಅದರಿಂದ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಶಿವಜ್ವರವು ಅಲ್ಲಿಂದ ಹೊರಟು ಹೋಯಿತು. ಇದರ ನಂತರ ಬಾನಾಸುರ ಮತ್ತೆ ಕೆಲ ಸೈನಿಕರನ್ನು ಒಟ್ಟುಗೂಡಿಸಿಕೊಂಡು 500 ಆಯುಧಗಳನ್ನು 1000 ಕೈಗಳಲ್ಲಿಡಿದು ನುಗ್ಗಿ ಬಂದ. ಆದರೆ ಶ್ರೀಕೃಷ್ಣ ತಮ್ಮ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದರು. ಅದು ಅತಿ ವೇಗವಾಗಿ ಬಾನಾಸುರನ 1000 ಕೈಗಳನ್ನು ಕತ್ತರಿಸಿತು. ಜೃಂಭನಾಸ್ತ್ರದ ಮಾಯೆಯಿಂದ ಹೊರಬಂದ ಪರಮೇಶ್ವರ ಶ್ರೀಕೃಷ್ಣನೊಂದಿಗೆ, ಓ ಕೃಷ್ಣ, ನಾನು ಬಾನಾಸುರನ ನಗರಕ್ಕೆ ರಕ್ಷಕನಾಗಿರುತ್ತೇನೆಂದು ಅವನಿಗೆ ವರ ಕೊಟ್ಟಿದ್ದೇನೆ. ಹಾಗಾಗಿ ನನಗಾಗಿ ನೀನು ಇವನನ್ನು ಬಿಟ್ಟು ಬಿಡು ಎಂದು ಹೇಳಿದರು.
ಬಾಣಾಸುರ ಅವನೊಂದಿಗೆ ಹೋರಾಡುವ ವೀರ ಬೇಕೆಂದು ಕೇಳಿದಾಗ ನಾನವನಿಗೆ ಅಭಯ ಕೊಟ್ಟೆ. ಹಾಗಾಗಿ ನಾನು ಅಸಲಿ ರುದ್ರನಂತೆ ನಿನ್ನೆದುರು ವಿಜೃಂಭಿಸಲಿಲ್ಲ ಎಂದರು. ಆಗ ಶ್ರೀಕೃಷ್ಣ, ಓ ಪರಮೇಶ್ವರ, ಅದೆಲ್ಲವೂ ನನಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿಯೇ ನಾನು ನಿಮ್ಮೊಂದಿಗೆ ಹೋರಾಡದೆ ನಿಮ್ಮ ಮೇಲೆ ಜೃಂಭನಾಸ್ತ್ರವನ್ನು ಪ್ರಯೋಗಿಸಿದೆ. ಈಗ ನಿಮ್ಮ ಆದೇಶಾನುಸಾರ ಬಾಣಾಸುರನನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಉಷಾ ಹಾಗೂ ಅನಿರುದ್ಧನನ್ನು ಕರೆದುಕೊಂಡು ಶ್ರೀಕೃಷ್ಣ ಹೊರಟು ಹೋದರು. ಅದರ ನಂತರ ಪರಮೇಶ್ವರನೂ ಸಹ ಅಲ್ಲಿಂದ ಕೈಲಾಸಕ್ಕೆ ಹೊರಟು ಹೋದರು. ಕರೋಷ ಎಂಬ ರಾಜ್ಯಕ್ಕೆ ಪೌಂಡ್ರಕ ಎಂಬ ರಾಜನಿದ್ದ. ಇವನು ಮಗಧ ಸಾಮ್ರಾಜ್ಯದ ಸಾರ್ವಭೌಮನಾದ ಜರಾಸಂಧನ ವಿಧೇಯ. ಹಾಗೆಯೇ ಜರಾಸಂಧನಿಗೆ ಅಳಿಯ ಕೂಡ. ಕಂಸನಿಗೆ ಒಳ್ಳೆಯ ಸ್ನೇಹಿತ. ಚಡಿ ರಾಜನಾದ ಶಿಶುಪಾಲನ ಪ್ರಿಯಮಿತ್ರ. ಹಾಗೆಯೇ ನರಕಾಸುರನಿಗೆ ಆಪ್ತಮಿತ್ರ. ಆದರೆ ಜರಾಸಂಧ ಶ್ರೀಕೃಷ್ಣನ ಕೈಯಲ್ಲಿ 17 ಬಾರಿ ಯುದ್ಧದಲ್ಲಿ ಸೋತು ಪರಾಜಯದ ಪಾಲಾಗಿದ್ದ. ಇನ್ನು ಕಂಸ ಶ್ರೀಕೃಷ್ಣ ಪರಮಾತ್ಮರಿಂದ ಹತನಾದ. ಶಿಶುಪಾಲನಿಗೆ ರುಕ್ಮಿಣಿ ದೇವಿಯನ್ನು ದಕ್ಕದಂತೆ ಮಾಡಿ ರಾಜಸೂಯ ಯಜ್ಞದ ಸಮಯದಲ್ಲಿ ಶಿಶುಪಾಲನನ್ನು ಸಂಹರಿಸಿದ್ದರು ಶ್ರೀಕೃಷ್ಣ. ಇನ್ನು ಶ್ರೀಕೃಷ್ಣ ಹಾಗೂ ಸತ್ಯಭಾಮ ನರಕಾಸುರನನ್ನು ಸಹ ಸಂಹರಿಸಿದ್ದರು. ಈ ರೀತಿ ಅವನ ಆಪ್ತರನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮರು ಕೊಂದಿರುವುದು ಪೌಂಡ್ರಕನಿಗೆ ಬಹಳಾನೇ ಸೇಡನ್ನು ಉಂಟು ಮಾಡಿತ್ತು. ಕೃಷ್ಣನಿಗೆ ಅಂತಹ ಶಕ್ತಿ ಏನೂ ಇಲ್ಲ. ಎಲ್ಲವೂ ಅವನ ಮಾಯೆ ಅಷ್ಟೇ. ನಾನು ಅವನಿಗಿಂತಲೂ ಶಕ್ತಿವಂತ. ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ರಾಜ. ಲಕ್ಷಾಂತರ ಪರಾಕ್ರಮಿಗಳನ್ನು ಸೈನಿಕರಾಗಿ ಹೊಂದಿರುವವನು. ಆದರೆ ಆ ಕೃಷ್ಣ ಹಸುಗಳನ್ನು ಮೇಯಿಸುವವನು. ಅವನಿಗೆ ಅಷ್ಟಿದ್ದರೆ ಇನ್ನು ಕರೋಷ ರಾಜ್ಯದ ರಾಜ ನಾನು. ನನಗೆಷ್ಟಿರಬೇಕು? ಆ ಕೃಷ್ಣ ಒಂದು ಬೆರಳಿಗೆ ಕೆಲಸಕ್ಕೆ ಬಾರದ ಚಕ್ರವೊಂದನ್ನು ತೊಟ್ಟಿರುತ್ತಾನೆ. ಅದಕ್ಕೆ ಸುದರ್ಶನ ಎಂದು ಹೆಸರು ಬೇರೆ. ಮತ್ತೊಂದು ಕೈಯಲ್ಲಿ ಧನಸ್ಸನ್ನು ಹಿಡಿದಿರುತ್ತಾನೆ. ಅದರ ಹೆಸರು ಶಾರ್ಜಿಗವಂತೆ. ಕೊರಳಿನಲ್ಲಿ ಒಂದು ಮಣಿಹಾರವನ್ನು ಧರಿಸುತ್ತಾನೆ. ಅದರ ಹೆಸರು ಕೌಸ್ತುಭವಂತೆ. ಒಂದು ಶಂಖವನ್ನು ಊದುತ್ತಿರುತ್ತಾನೆ. ಅದರ ಹೆಸರು ಪಾಂಚಜನ್ಯವಂತೆ. ತಲೆಯ ಮೇಲೆ ನವಿಲುಗರಿಯನ್ನಿಟ್ಟುಕೊಂಡು ಲೋಹದಲ್ಲಿ ತಯಾರಿಸಿಕೊಂಡ ಕೌಮೋದಕಿ ಎಂಬ ಗದೆಯನ್ನು ಹಿಡಿದುಕೊಂಡು ಅರಿಶಿಣ ಬಣ್ಣದ ಪೀತಾಂಬರಿ ವಸ್ತ್ರವೊಂದನ್ನು ಸುತ್ತಿಕೊಂಡಿರುತ್ತಾನೆ. ಹೀಗೆ ವಿಚಿತ್ರವಾದ ಒಂದು ವೇಷ ಧರಿಸಿಕೊಂಡು ನಾನೇ ಶ್ರೀ ಮಹಾವಿಷ್ಣು ಎಂದು ಹೇಳಿಕೊಂಡು ಅವನಿಗವನೇ ಪ್ರಚಾರ ಮಾಡಿಕೊಳ್ಳುತ್ತಾನೆ. ಆ ರೀತಿ ಅವನು ಹೇಳುವುದನ್ನು ಕೇಳಿ ಈ ಮುಟ್ಟಾಳ ಜನರು ಅವನನ್ನೇ ದೇವದೇವ, ಪರಮಾತ್ಮ, ವಾಸುದೇವ, ಭಗವಂತ ಎಂದು ಪೂಜಿಸುತ್ತಿದ್ದಾರೆ. ಹಾಗಾದರೆ ನಾನು ಸಹ ಅವನಂತೆಯೇ ವೇಷ ಧರಿಸಿಕೊಂಡು ಅವನ ಬಳಿ ಇರುವ ಅಸ್ತ್ರಗಳನ್ನು ತಯಾರಿಸಿಕೊಂಡು ಇಂದಿನಿಂದ ನಾನೇ ಶ್ರೀ ಮಹಾವಿಷ್ಣು ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದರೆ ಕೆಲ ಕಾಲಕ್ಕೆ ನಾನೂ ಸಹ ದೇವರಾಗುತ್ತೇನೆ. ಕೆಲವೇ ದಿನಗಳಲ್ಲಿ ಎಲ್ಲರೂ ಆ ಹಳೆಯ ಕೃಷ್ಣನನ್ನು ಬಿಟ್ಟು ನನ್ನನ್ನೇ ಶ್ರೀಕೃಷ್ಣನೆಂದು ಭಾವಿಸುತ್ತಾರೆಂದು ಅವನಲ್ಲಿ ಅವನೇ ಅಂದುಕೊಂಡ ಪೌಂಡ್ರಕ ಕೌಮೋದಕಿಯಂತಹ ಗದೆಯನ್ನು, ಶಾರ್ಜಿಗದಂತಹ ಧನಸ್ಸನ್ನು, ನಂದಕದಂತಹ ಖಡ್ಗವನ್ನು, ಹೀಗೆ ಶ್ರೀಕೃಷ್ಣ ಪರಮಾತ್ಮರು ಧರಿಸುವ ಎಲ್ಲವನ್ನೂ ತಯಾರಿಸಿಕೊಂಡು ಅವುಗಳಿಗೆ ಅದೇ ಹೆಸರನ್ನಿಟ್ಟುಕೊಂಡು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರಂತೆ ವೇಷ ಧರಿಸಿಕೊಂಡು ತಿರುಗಾಡಲು ಪ್ರಾರಂಭಿಸಿದ ಪೌಂಡ್ರಕ. ಅವನ ರಾಜ್ಯದ ಪ್ರಜೆಗಳೆಲ್ಲರಿಗೂ ಅವನನ್ನು ವಾಸುದೇವ ಎಂದು ಕರೆಯುವಂತೆ ಆದೇಶಿಸಿದ. ಅವನ ಸಾಮಂತ ರಾಜರನ್ನೆಲ್ಲ ಕರೆದು ಅವರ ರಾಜ್ಯದ ಪ್ರಜೆಗಳೂ ಸಹ ಅವನನ್ನು ವಾಸುದೇವ ಎಂದು ಕರೆಯದಿದ್ದರೆ ಅವರ ರಾಜ್ಯದ ಮೇಲೆ ಯುದ್ಧ ಸಾರುವುದಾಗಿ ಹೇಳಿ ಹೆದರಿಸಿ ಒಪ್ಪಿಸಿದ. ಕೆಲವರಾದರೆ ಇವನೊಬ್ಬ ಹುಚ್ಚ ಎಂದು, ಶ್ರೀಕೃಷ್ಣ ಪರಮಾತ್ಮರೊಂದಿಗೆ ಇವನಿಗೆಂತಹ ಹೋಲಿಕೆ ಎಂದು ಹಿಂದೆ ಹೀಯಾಳಿಸುತ್ತಿದ್ದರು. ಆದರೆ ಮುಂದೆ ಹೇಳುವ ಧೈರ್ಯ ಮಾತ್ರ ಯಾರಿಗೂ ಇರಲಿಲ್ಲ. ಇನ್ನು ಶ್ರೀಕೃಷ್ಣ ಪರಮಾತ್ಮರೆಂದರೆ ವೃಷ್ಣಿ, ಭೋಜ, ಯಾದವ ವಂಶವೆಂದರೆ ಹಿಡಿಸದಿರುವವರು ಮಾತ್ರ ಇಷ್ಟು ದಿನಗಳಿಗೆ ಶ್ರೀಕೃಷ್ಣನನ್ನು ಎದುರಿಸುವ ಗಂಡೊಬ್ಬ ಬಂದಿದ್ದಾನೆಂದು ಉಬ್ಬಿ ಹೋದರು. ಈ ರೀತಿ ಪೌಂಡ್ರಕನು ಪೌಂಡ್ರಕ ವಾಸುದೇವನಾದ. ಎಲ್ಲರೂ ಅವನನ್ನು ವಾಸುದೇವ ಎಂದು ಕರೆಯುತ್ತಿದ್ದಂತೆ ಅವನಲ್ಲಿ ಅಹಂಕಾರ ದಿನೇ ದಿನೇ ವಿಪರೀತವಾಗಿ ಬೆಳೆದು ಹೋಯಿತು. ಭೂಮಿಯ ಮೇಲೆ ಕೇವಲ ಒಬ್ಬನೇ ವಾಸುದೇವನಿರಬೇಕು, ಅದು ನಾನೇ ಆಗಿರಬೇಕು ಎಂದುಕೊಂಡ ಪೌಂಡ್ರಕ. ಈ ಭೂಮಿಯನ್ನು ಉದ್ಧರಿಸಲು ವಾಸುದೇವನಂತೆ ಅವತರಿಸಿದವನು ನಾನೇ. ನನ್ನ ಕರೋಷ ರಾಜ್ಯ ಅತೀ ದೊಡ್ಡದು. ಓ ಶ್ರೀಕೃಷ್ಣ, ನಿನ್ನ ಎಲ್ಲ ಆಯುಧಗಳನ್ನು ನನಗೊಪ್ಪಿಸಿ ನೀನು ಹಾಗೂ ನಿನ್ನ ದ್ವಾರಕಾವಾಸಿಗಳು ನನ್ನ ಬಳಿ ಶರಣು ಬೇಡಿ ಬರಬೇಕು. ಇಲ್ಲದಿದ್ದರೆ ನಾನು ನಿನ್ನನ್ನು, ನಿನ್ನ ರಾಜ್ಯವನ್ನು ಮಣ್ಣು ಪಾಲಾಗಿಸುತ್ತೇನೆ ಎಂಬ ಸಂದೇಶವನ್ನು ಒಬ್ಬ ದೂತನಿಗೆ ಕೊಟ್ಟು ದ್ವಾರಕೆಗೆ ಕಳಿಸಿದ. ಪೌಂಡ್ರಕ ಕಳಿಸಿದಂತಹ ದೂತ ದ್ವಾರಕಾ ನಗರದ ಸಭೆ ತುಂಬಿ ತುಳುಕುತ್ತಿರುವಾಗ ಆ ಸಭೆಯ ಮಧ್ಯೆ ಪ್ರವೇಶಿಸಿ ಪೌಂಡ್ರಕನ ಸಂದೇಶವನ್ನು ಜೋರಾಗಿ ಓದಿ ಕೇಳಿಸಿದ. ಅದನ್ನು ಕೇಳಿ ಇಡೀ ಸಭೆಯೇ ಜೋರಾಗಿ ನಕ್ಕಿತು.
ಪೌಂಡ್ರಕ ಬೀದಿ ನಾಟಕದವನಂತೆ ವೇಷ ಧರಿಸಿಕೊಂಡು ಓಡಾಡುತ್ತಿರುವ ವಿಷಯ ಎಲ್ಲರಿಗೂ ಮುಂಚೆಯೇ ಗೊತ್ತಿತ್ತು. ಹಾಗಾಗಿ ಅವರೆಲ್ಲರೂ ನಿನ್ನ ಪೌಂಡ್ರಕ ಬಿಸಿಲಿನಲ್ಲಿ ಓಡಾಡಿ ಓಡಾಡಿ ಹುಚ್ಚು ಹೆಚ್ಚಾಗಿ ಅವನೇ ನಿಜವಾದ ವಾಸುದೇವ ಎಂಬ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದಾನೆ ಎಂದು ಎಲ್ಲರೂ ದೂತನನ್ನು ಹೀಯಾಳಿಸಿ ನಕ್ಕರು. ಅದರ ನಂತರ ಶ್ರೀಕೃಷ್ಣ ಪರಮಾತ್ಮರು, ಓ ದೂತ, ನನ್ನ ಆಯುಧಗಳನ್ನು ಪೌಂಡ್ರಕನಿಗೆ ಒಪ್ಪಿಸಿ ನಾನು ನನ್ನ ಪ್ರಜೆಗಳು ಅವನಿಗೆ ಶರಣು ಬೇಡಬೇಕಾ? ಅವನನ್ನೇ ಎಲ್ಲವೂ ಬಿಟ್ಟು ಬಂದು ನಮ್ಮೆಲ್ಲರ ಬಳಿ ಶರಣು ಬೇಡುವಂತೆ ಹೇಳು. ಇಲ್ಲದಿದ್ದರೆ ನನ್ನ ಆಯುಧಗಳು ಅವನ ಶರೀರವನ್ನು ತುಂಡಾಗಿಸುತ್ತವೆಂದು ಹೇಳಿದರು ಶ್ರೀಕೃಷ್ಣ. ಅದರ ಬಳಿಕ ಆ ದೂತನಿಗೆ ಎಲ್ಲ ಅತಿಥಿ ಸತ್ಕಾರಗಳನ್ನು ಮಾಡಿ ಕರುಷ ರಾಜ್ಯಕ್ಕೆ ಹಿಂದೆ ಕಳಿಸಿದರು ಶ್ರೀಕೃಷ್ಣ. ಆ ದೂತ ಶ್ರೀಕೃಷ್ಣ ಪರಮಾತ್ಮರ ಸಭೆಯಲ್ಲಿ ನಡೆದಂತಹ ಎಲ್ಲಾ ವಿಷಯವನ್ನು ಪೌಂಡ್ರಕನಿಗೆ ತಿಳಿಸಿದ. ಅದರಿಂದ ಪೌಂಡ್ರಕನ ಸಿಟ್ಟು ನೆತ್ತಿಗೇರಿತು. ಸರಾಸರಿ ಶ್ರೀಕೃಷ್ಣನ ವಿರುದ್ಧ ಯುದ್ಧ ಸಾರಲು ತೀರ್ಮಾನಿಸಿಕೊಂಡು, ನನ್ನ ಬಳಿಯೂ ಕೂಡ ಶಾರ್ಜಿಗ, ನಂದಕ, ಪೌಂಡ್ರಕ ಎಲ್ಲವೂ ಇದೆ ಎಂದು ಅವನ ಬೆಂಬಲಿಗ ರಾಜರನ್ನೆಲ್ಲ ಗುಂಪು ಕಟ್ಟಿಕೊಂಡು ದ್ವಾರಕಾ ನಗರದ ಕಡೆ ಪ್ರಯಾಣ ಬೆಳೆಸಲು ಸಿದ್ಧರಾದ. ಅಷ್ಟರಲ್ಲಿ ನಾರದ ಮಹರ್ಷಿಗಳು ಪೌಂಡ್ರಕನ ಬಳಿ ಬಂದರು. ಪೌಂಡ್ರಕ ತಾನು ಶ್ರೀಕೃಷ್ಣನಿಗೆ ಸ್ವಲ್ಪವೂ ಕಡಿಮೆ ಇಲ್ಲವೆಂದು, ಅವನೇ ನಿಜವಾದ ಶ್ರೀ ಮಹಾವಿಷ್ಣುವಿನ ಅವತಾರವೆಂದು, ದ್ವಾರಕೆಯಲ್ಲಿರುವುದು ನಕಲಿ ಶ್ರೀಕೃಷ್ಣನೆಂದು ಅವನನ್ನವನು ನಾರದರ ಮುಂದೆ ಕೊಚ್ಚಿಕೊಂಡ. ಅದಕ್ಕೆ ನಾರದ ಮಹರ್ಷಿಗಳು, ಓ ಪೌಂಡ್ರಕ, ದ್ವಾರಕಾದಲ್ಲಿರುವುದು ಸಾಕ್ಷಾತ್ ದೇವದೇವ ಪರಮಾತ್ಮ, ಸೃಷ್ಟಿ ಸ್ಥಿತಿ ಲಯಕಾರಕನಾದ ಶ್ರೀ ಮಹಾವಿಷ್ಣು. ನಿನ್ನ ಆಯುಧಗಳು ಅವರನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಎಲ್ಲರ ಮುಂದೆ ಅವಮಾನಕ್ಕೆ ಗುರಿಯಾಗುತ್ತೀಯ. ಈ ಯುದ್ಧ ಬೇಡವೆಂದು ನಾರದ ಮಹರ್ಷಿಗಳು ಪೌಂಡ್ರಕನಿಗೆ ಎಷ್ಟೋ ರೀತಿಯಲ್ಲಿ ತಿಳಿ ಹೇಳಲು ಪ್ರಯತ್ನಿಸಿದರು. ಅವರ ಮಾತುಗಳನ್ನು ಕೇಳಿದ ಪೌಂಡ್ರಕನಿಗೆ ವಿಪರೀತವಾಗಿ ಕೋಪ ಆವರಿಸಿತು. ಆದರೆ ಮಹರ್ಷಿಗಳನ್ನು ನಿಂದಿಸಿದರೆ ಅವರ ಶಾಪಕ್ಕೆ ಗುರಿಯಾಗಬೇಕೆಂದು ಹೆದರಿ, ಓ ನಾರದ ಮುನಿಗಳೇ, ನೀವು ಹೇಳಬೇಕಿರುವುದು ಹೇಳಾಯಿತಲ್ಲವೇ? ಈಗ ನೀವು ನಿಮ್ಮ ಲೋಕಕ್ಕೆ ಹಿಂದಿರುಗಿ ಎಂದು ಹೇಳಿದ ಪೌಂಡ್ರಕ. ಇನ್ನು ನಾರದ ಮಹರ್ಷಿಗಳು ಅಲ್ಲಿಂದ ಮರು ಮಾತನಾಡದೆ ದ್ವಾರಕೆಗೆ ಬಂದು ಪೌಂಡ್ರಕನ ಮಾತುಗಳನ್ನು ಶ್ರೀಕೃಷ್ಣನಿಗೆ ಹೇಳಿದರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲವನ್ನೂ ಕೇಳಿ ಕಿರುನಗುತ್ತಾ ನಾರದ ಮಹರ್ಷಿಗಳನ್ನು ಸತ್ಕರಿಸಿ ಅಲ್ಲಿಂದ ಕಳಿಸಿಕೊಟ್ಟರು. ಅದೇ ಸಮಯದಲ್ಲಿ ಸಾಲ್ವ ದ್ವಾರಕೆಯ ಮೇಲೆ ಯುದ್ಧಕ್ಕೆ ಬರುತ್ತಿರುವ ವಿಷಯ ತಿಳಿದುಕೊಂಡು ಶ್ರೀಕೃಷ್ಣ ಪರಮಾತ್ಮರು ಅವರ ಸೇನೆಯೊಂದಿಗೆ ಸಾಲ್ವ ಬರುತ್ತಿರುವ ಕಡೆಗೆ ಹೊರಟರು. ಇನ್ನು ಇತ್ತ ಪೌಂಡ್ರಕ ಮಧ್ಯರಾತ್ರಿಯಲ್ಲಿ ತನ್ನ ಸಮಸ್ತ ಸೈನ್ಯದೊಂದಿಗೆ ದ್ವಾರಕೆಗೆ ತಲುಪಿದ. ಆ ಕತ್ತಲಿನಲ್ಲಿಯೇ ಮನೆ ಮಠ ಬಂಗಲೆಗಳನ್ನು ನೆಲಕ್ಕೆ ಬೀಳಿಸುತ್ತಾ ನಾನಾ ಅಟ್ಟಹಾಸ ಸೃಷ್ಟಿಸಿದ ಪೌಂಡ್ರಕ. ಆ ಶಬ್ದಕ್ಕೆ ನಿದ್ರೆಯಿಂದ ಎಚ್ಚರಗೊಂಡ ದ್ವಾರಕಾವಾಸಿಗಳು ಕೈಗೆ ಸಿಕ್ಕ ಪ್ರತಿ ವಸ್ತುವನ್ನು ಹಿಡಿದುಕೊಂಡು ಪೌಂಡ್ರಕನ ಸೇನೆಯ ವಿರುದ್ಧ ಯುದ್ಧಕ್ಕೆ ಸಿದ್ಧರಾದರು. ಶ್ರೀಕೃಷ್ಣ ಪರಮಾತ್ಮರು ಸಾಲ್ವನ ವಿರುದ್ಧ ಯುದ್ಧಕ್ಕೆ ಹೋಗುವ ಮುಂಚೆ ದ್ವಾರಕಾ ರಕ್ಷಣಾ ಜವಾಬ್ದಾರಿಯನ್ನು ಸಾತ್ಯಕಿಗೆ ವಹಿಸಿದ್ದರು. ಹಾಗಾಗಿ ಸಾತ್ಯಕಿ ರಂಗದಲ್ಲಿ ಪ್ರವೇಶಿಸಿದ. ದಾರುಕನ ಕುಮಾರ ತಂದ ರಥವನ್ನೇರಿ ಯುದ್ಧಕ್ಕೆ ಹೊರಟ ಸಾತ್ಯಕಿ. ಮತ್ತೊಂದು ಕಡೆಯಿಂದ ಬಲರಾಮ ಗದೆ ಹಾಗೂ ನೇಗಿಲನ್ನು ಹಿಡಿದುಕೊಂಡು ರಣರಂಗದೊಳಗೆ ಪ್ರವೇಶಿಸಿದರು. ಉದ್ದವನು ಸಹ ಆನೆಯನ್ನೇರಿ ಯುದ್ಧ ಭೂಮಿಗೆ ಪ್ರವೇಶಿಸಿದ. ದ್ವಾರಕಾ ವೀರರು ಹಾಗೂ ಪೌಂಡ್ರಕನ ಸೈನಿಕರ ನಡುವೆ ಗಣಘೋರ ಯುದ್ಧ ಶುರುವಾಯಿತು. ಸಾತ್ಯಕಿ ಹಾಗೂ ಪೌಂಡ್ರಕ ಎದುರು ಬದುರು ನಿಂತು ಅವರ ಆಯುಧಗಳನ್ನು ಒಬ್ಬರ ಮೇಲೆ ಒಬ್ಬರು ಪ್ರಯೋಗಿಸಿಕೊಂಡರು. ಪೌಂಡ್ರಕನ ಕಡೆಯಿಂದ ಬಂದ ಏಕಲವ್ಯ ಭೀಕರವಾಗಿ ಹೋರಾಡಲು ಪ್ರಾರಂಭಿಸಿದ. ಅವನ ಧಾಟಿಗೆ ದ್ವಾರಕಾ ಸೈನಿಕರು ಚಲ್ಲಾಪಿಲ್ಲಿಯಾಗಲು ಶುರು ಮಾಡಿದರು. ಇದನ್ನು ನೋಡಿದ ಬಲರಾಮ ನಿಷಾದ ರಾಜ ಏಕಲವ್ಯನ ಕಡೆಗೆ ಹೊರಟರು. ಇಬ್ಬರ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಒಬ್ಬರ ಆಯುಧಗಳು ಮತ್ತೊಬ್ಬರು ತುಂಡಾಗಿಸಿದರು. ಒಬ್ಬರ ರಥಗಳನ್ನು ಮತ್ತೊಬ್ಬರು ಮುರಿದರು. ಆ ರೀತಿ ಬಹಳ ಹೊತ್ತು ಒಬ್ಬರ ವಿರುದ್ಧ ಮತ್ತೊಬ್ಬರು ಭೀಕರವಾಗಿ ಹೋರಾಡಿದರು. ಕೊನೆಗೆ ಬಲರಾಮರು ಅವರ ಗದೆಯನ್ನು ಏಕಲವ್ಯನ ಕಡೆಗೆ ಜೋರಾಗಿ ಎಸೆದರು. ಆ ಗದೆ ಏಕಲವ್ಯನ ಎದೆಗೆ ಜೋರಾಗಿ ತಾಕಿತು. ಹಾಗಾಗಿ ಏಕಲವ್ಯ ಅಲ್ಲಿಂದಲ್ಲೇ ನೆಲದ ಮೇಲೆ ಕುಸಿದು ಬಿದ್ದ. ಅದರ ನಂತರ ಅವರ ನೇಗಿಲಿನಿಂದ ಏಕಲವ್ಯನ ಸೈನಿಕರನ್ನು ಚುಚ್ಚಿ ಚುಚ್ಚಿ ಕೊಂದರು ಬಲರಾಮ. ಕೆಲ ಸಮಯದ ನಂತರ ಏಕಲವ್ಯ ಚೇತರಿಸಿಕೊಂಡು ನಾಶವಾಗುತ್ತಿರುವ ಅವನ ಸೈನಿಕರನ್ನು ಕಂಡು ವಿಪರೀತವಾದ ಕೋಪದಿಂದ ಒಂದು ಬಲವಾದ ಗದೆಯನ್ನು ತೆಗೆದುಕೊಂಡು ಬಲರಾಮರ ವಿರುದ್ಧ ಧಾವಿಸಿದ. ಇಬ್ಬರ ನಡುವೆ ಮತ್ತೊಮ್ಮೆ ಯುದ್ಧ ಶುರುವಾಯಿತು. ಮತ್ತೊಂದೆಡೆ ಸಾತ್ಯಕಿ ಹಾಗೂ ಪೌಂಡ್ರಕನ ನಡುವೆ ಭಯಂಕರವಾದ ಗದಾಯುದ್ಧ ನಡೆಯುತ್ತಿತ್ತು. ಹೀಗೆ ಯುದ್ಧದಲ್ಲಿಯೇ ರಾತ್ರಿ ಕಳೆದು ಮುಂಜಾನೆಯಾಯಿತು. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಸಾಲ್ವನೊಂದಿಗೆ ಯುದ್ಧ ಮುಗಿಸಿಕೊಂಡು ದ್ವಾರಕೆಗೆ ಹಿಂದಿರುಗಿ ಬಂದರು.
ದ್ವಾರಕೆಯಲ್ಲಿ ಮುರಿದು ಬಿದ್ದಿರುವ ಭವನಗಳನ್ನು ಕಂಡು ಪೌಂಡ್ರಕ ಯುದ್ಧಕ್ಕೆ ಬಂದಿರುವ ವಿಷಯ ತಿಳಿದುಕೊಂಡರು. ಯುದ್ಧ ನಡೆಯುತ್ತಿರುವ ಸ್ಥಳಕ್ಕೆ ಬಂದರು ಶ್ರೀಕೃಷ್ಣ. ಯುದ್ಧರಂಗದೊಳಗೆ ಪ್ರವೇಶಿಸಿ ತಮ್ಮ ಪಾಂಚಜನ್ಯವನ್ನು ಭೀಕರವಾಗಿ ಊದಿದರು. ಒಂದು ಕ್ಷಣ ಎಲ್ಲರೂ ಯುದ್ಧವನ್ನು ನಿಲ್ಲಿಸಿ ಶ್ರೀಕೃಷ್ಣನ ಕಡೆ ತಿರುಗಿ ನೋಡಿದರು. ಓಹೋ, ನಾನು ಯುದ್ಧ ಮಾಡಬೇಕಿರುವ ನಕಲಿ ಕೃಷ್ಣ ಬಂದಾಯಿತು ಎಂದು ಜೋರಾಗಿ ನಗುತ್ತಾ ಸಾತ್ಯಕಿಯನ್ನು ಬಿಟ್ಟು ಶ್ರೀಕೃಷ್ಣನ ಕಡೆ ಧಾವಿಸಿದ ಪೌಂಡ್ರಕ. ಆಗ ಸಾತ್ಯಕಿ, ಓ ಪೌಂಡ್ರಕ, ನೀನು ನನ್ನೊಂದಿಗೆ ಹೋರಾಡುತ್ತಿರುವಾಗ ಮಧ್ಯದಲ್ಲಿ ಯುದ್ಧ ನಿಲ್ಲಿಸಿ ಅಲ್ಲೇಕೆ ಓಡುತ್ತಿರುವೆ? ಏಕೆ? ನನ್ನೊಂದಿಗೆ ಗೆಲ್ಲುವ ತಾಕತ್ತು ಇಲ್ಲವಾಯಿತೆ? ನನ್ನ ಬಳಿ ಮೊದಲು ಯುದ್ಧ ಮುಗಿಸು ಎಂದು ಕೂಗಿದ ಸಾತ್ಯಕಿ. ಆದರೆ ಪೌಂಡ್ರಕ ಸಾತ್ಯಕಿಯ ಮಾತುಗಳಿಗೆ ಬೆಲೆ ಕೊಡಲಿಲ್ಲ. ಶ್ರೀಕೃಷ್ಣನ ಕಡೆ ನುಗ್ಗಿ ಹೋಗಿ ಒಂದು ಗದೆಯನ್ನು ಜೋರಾಗಿ ಎಸೆದ. ಅವನ ವೀರತ್ವವನ್ನು ಕಂಡು ಆಶ್ಚರ್ಯಗೊಂಡರು ಶ್ರೀಕೃಷ್ಣ. ಅಷ್ಟರಲ್ಲಿ ಹಿಂದಿನಿಂದ ಓಡಿ ಬಂದು ಸಾತ್ಯಕಿ ಪೌಂಡ್ರಕನ ಎದುರು ನಿಂತು, ಹೇ ಪೌಂಡ್ರಕ, ಕರೆಯುತ್ತಿದ್ದರೆ ಕೇಳಿಸಿಕೊಳ್ಳದೆ ಕಿವುಡನಂತೆ ಇಲ್ಲೇಕೆ ಓಡಿ ಬಂದೆ? ನೀನು ನನ್ನೊಂದಿಗಿನ ಯುದ್ಧವನ್ನು ಅರ್ಧದಲ್ಲೇ ಬಿಟ್ಟು ಓಡಿ ಬಂದಿರುವೆ. ನನ್ನೊಂದಿಗೆ ಪೂರ್ತಿಯಾಗಿ ಯುದ್ಧ ಮುಗಿಸು. ಆಗಲೂ ಸಹ ನೀನು ಬದುಕಿದ್ದರೆ ಆಗ ನೀನು ಶ್ರೀಕೃಷ್ಣನ ವಿರುದ್ಧ ಯುದ್ಧ ಮಾಡುವಂತೆ ಎಂದು ಕರೆದ. ಆದರೆ ಶ್ರೀಕೃಷ್ಣ, ಸಾತ್ಯಕಿ, ಪೌಂಡ್ರಕನಿಗೆ ನನ್ನೊಂದಿಗೆ ಹೋರಾಡಬೇಕೆಂಬ ಆಸೆ. ಅವನಿಷ್ಟದಂತೆ ಆಗಲಿ, ನೀನು ಇತರರೊಂದಿಗೆ ಹೋರಾಡು ಎಂದು ಹೇಳಿ ಸಾತ್ಯಕಿಯನ್ನು ಕಳಿಸಿಕೊಟ್ಟರು. ಅದರ ನಂತರ ಪೌಂಡ್ರಕ ಶ್ರೀಕೃಷ್ಣನೊಂದಿಗೆ, ಹೇ ನಕಲಿ ಕೃಷ್ಣ, ಕಾಡಿನಲ್ಲಿ ಹಸು ಮೇಯಿಸಿ ಜೀವನ ಸಾಗಿಸುವ ನಿನಗೇಕೆ ಈ ರಾಜ್ಯ, ಆಡಂಬರ, ಯುದ್ಧ ಎಲ್ಲವೂ? ವಿಚಿತ್ರವಾದ ವೇಷ ಧರಿಸಿ ಕೆಲವು ಆಯುಧಗಳನ್ನು ಹಿಡಿದುಕೊಂಡು ದೇವರೆಂದು ಓಡಾಡುತ್ತಿರುವೆ. ನಿಜವಾದ ದೇವರು ವಸುದೇವನು, ಶ್ರೀ ಮಹಾವಿಷ್ಣು ನಾನು. ನನ್ನ ಬಳಿಯೂ ಸಹ ನಿನ್ನ ಬಳಿ ಇರುವ ಎಲ್ಲ ಆಯುಧಗಳೂ ಇವೆ. ಅವುಗಳ ಹೆಸರೂ ಸಹ ಒಂದೇ. ಆದರೆ ವ್ಯತ್ಯಾಸ ಏನೆಂದರೆ ನನ್ನದು ಅಸಲಿ, ನಿನ್ನದು ನಕಲಿ. ಓ ಗೊಲ್ಲ, ಚಿಕ್ಕಂದಿನಿಂದಲೂ ಹೆಂಗಸರಿಂದ ಹಿಡಿದು ಎಷ್ಟೋ ಜನರನ್ನು ಕ್ರೂರವಾಗಿ ಕೊಂದಿರುವೆ. ನನ್ನ ಸ್ನೇಹಿತರಾದ ಶಿಶುಪಾಲ, ಕಂಸ, ನರಕಾಸುರನನ್ನು ಸಹ ಸಂಹರಿಸಿರುವೆ. ಆದರೆ ಇಂದು ನನ್ನ ಕೈಗೆ ನೀನು ಸಿಕ್ಕಿಬಿದ್ದಿರುವೆ. ಇನ್ನು ಇಂದಿಗೆ ನಿನ್ನ ಕತೆ ಮುಗಿದಾಯ್ತು. ಬಾ, ಆಯುಧಗಳನ್ನು ಹಿಡಿದು ನನ್ನೆದುರು ನಿಂತು ಹೋರಾಡು ಎಂದು ನಾನಾ ಮಾತುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ನಿಂದಿಸಿ ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದ ಪೌಂಡ್ರಕ. ಆಗ ಶ್ರೀಕೃಷ್ಣ, ಓ ಪೌಂಡ್ರಕ, ನಾನು ಸಹ ಬಹಳ ದಿನಗಳಿಂದ ನಿನ್ನ ಬಗ್ಗೆ ಕೇಳುತ್ತಿರುವೆ. ನೀನು ನನ್ನ ಹೆಸರನ್ನು ಹೇಳಿಕೊಂಡು ತಿರುಗಾಡುತ್ತಿರುವೆ. ಈಗ ಅಸಲಿ ಯಾರು ನಕಲಿ ಯಾರೆಂಬುದು ತಿಳಿಯುತ್ತದೆ ಎಂದು ಅವರ ಆಯುಧಗಳನ್ನು ಸಂಧಿಸಿದರು. ಬಹಳ ಹೊತ್ತು ಇಬ್ಬರ ನಡುವೆ ಯುದ್ಧ ನಡೆಯಿತು. ಶ್ರೀಕೃಷ್ಣ ಪರಮಾತ್ಮರು ಬೇಕಂತಲೇ ಪೌಂಡ್ರಕನೊಂದಿಗೆ ಬಹಳ ಹೊತ್ತು ಯುದ್ಧವೆಂಬ ನಾಟಕವನ್ನು ಆಡುತ್ತಿದ್ದರು. ಕೊನೆಗೆ ಪೌಂಡ್ರಕ ಅವನ ಬಳಿ ಇರುವಂತಹ ಚಕ್ರವನ್ನು ಸುತ್ತಿ ಸುತ್ತಿ ಶ್ರೀಕೃಷ್ಣ ಪರಮಾತ್ಮರ ಕಡೆಗೆ ಜೋರಾಗಿ ಎಸೆದ. ಆದರೆ ಆ ಚಕ್ರವು ಮಧ್ಯದಲ್ಲಿಯೇ ನೆಲದ ಮೇಲೆ ಬಿದ್ದು ಹೋಯಿತು. ಆಗ ಶ್ರೀಕೃಷ್ಣ ಪರಮಾತ್ಮರು ಅವರ ಮಹೋನ್ನತವಾದ ಸುದರ್ಶನ ಚಕ್ರವನ್ನು ಪೌಂಡ್ರಕನ ಮೇಲೆ ಪ್ರಯೋಗಿಸಿದರು. ಆ ಚಕ್ರವು ಭಯಂಕರವಾಗಿ ಗಾಳಿಯ ವೇಗದಲ್ಲಿ ತಿರುಗುತ್ತಾ ಹೋಗಿ ಪೌಂಡ್ರಕನ ತಲೆಯನ್ನು ಕತ್ತರಿಸಿತು. ಅಲ್ಲಿಂದ ಶ್ರೀಕೃಷ್ಣ ಪರಮಾತ್ಮರು ದ್ವಾರಕೆಯಲ್ಲಿರುವ ಧರ್ಮ ಎಂಬ ಅವರ ಸಭೆಯ ಕಡೆಗೆ ಹೆಜ್ಜೆ ಹಾಕಿದರು. ಮತ್ತೊಂದೆಡೆ ಬಲರಾಮ ಹಾಗೂ ಏಕಲವ್ಯ ಭೀಕರವಾಗಿ ಹೋರಾಡಿದರು. ಆದರೆ ಬಲರಾಮನ ಗದೆ ಮತ್ತು ಅವರ ಆಯುಧಗಳ ದಾಟಿಗೆ ನಿಲ್ಲಲಾರದೆ ಏಕಲವ್ಯ ಹೆದರಿ ಯುದ್ಧ ಭೂಮಿಯಿಂದ ಸಮುದ್ರದೆಡೆಗೆ ಓಡಿ ಹೋದ. ಸ್ವಲ್ಪ ದೂರ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಬಲರಾಮ ಏಕಲವ್ಯನನ್ನು ಹಾಗೆಯೇ ಓಡಲು ಬಿಟ್ಟು ದ್ವಾರಕೆಗೆ ಹಿಂದಿರುಗಿದರು. ಪೌಂಡ್ರಕನ ನಂತರ ಅವನ ಪ್ರಿಯ ಮಿತ್ರನಾದ ಕಾಶಿರಾಜ ಶ್ರೀಕೃಷ್ಣ ಪರಮಾತ್ಮರೊಂದಿಗೆ ಹೋರಾಡಲು ದ್ವಾರಕೆಗೆ ಬರುತ್ತಾನೆ. ಆದರೆ ಕೃಷ್ಣನ ಸುದರ್ಶನ ಚಕ್ರಕ್ಕೆ ಬಲಿಯಾಗಿ ಅವನ ತಲೆ ಹಾರಿ ಹೋಗಿ ಅವನ ರಾಜ್ಯದೊಳಗೆಯೇ ಬೀಳುತ್ತದೆ. ಆ ತಲೆ ಅವರ ರಾಜನದೇ ಎಂದು ಕಂಡುಹಿಡಿದ ಪ್ರಜೆಗಳು ಆ ವಿಷಯವನ್ನು ಅವನ ಕುಮಾರ ಸುದಕ್ಷಿಣನಿಗೆ ತಿಳಿಸುತ್ತಾರೆ. ಸುದಕ್ಷಿಣ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆಂದು ಎಲ್ಲರೆದುರು ಪ್ರಮಾಣ ಮಾಡಿ ಕೆಲವು ಶಕ್ತಿಗಳನ್ನು ಪಡೆಯಲು ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಪ್ರತ್ಯಕ್ಷವಾದ ಪರಮೇಶ್ವರ ಏನಾದರೂ ವರ ಬೇಡುವಂತೆ ಹೇಳುತ್ತಾರೆ. ನನ್ನ ತಂದೆಯನ್ನು ಕೊಂದವರನ್ನು ನಾನು ಕೊಲ್ಲುವಂತೆ ವರ ಅನುಗ್ರಹಿಸಿ ಪ್ರಭು ಎಂದು ಬೇಡುತ್ತಾನೆ ಸುದಕ್ಷಿಣ. ಅದಕ್ಕೆ ಪರಮೇಶ್ವರ, ಸುದಕ್ಷಿಣ, ನೀನು ಅಭಿಚಾರ ಎಂಬ ಯಜ್ಞವೊಂದನ್ನು ಆಚರಿಸು. ಆ ಯಜ್ಞದಲ್ಲಿ ಕೆಲವು ಪ್ರಮದ ಗಣಗಳೊಂದಿಗೆ ದಕ್ಷಿಣಾಗ್ನಿ ಹುಟ್ಟಿ ಬರುತ್ತದೆ. ನಿನ್ನ ಶತ್ರು ಒಂದು ವೇಳೆ ಬ್ರಾಹ್ಮಣರ ವ್ಯತಿರೇಕಿಯೇ ಆಗಿದ್ದರೆ ಆ ಅಗ್ನಿ ಅವನನ್ನು ಸಂಹರಿಸುತ್ತದೆ ಎಂಬ ವರ ಅನುಗ್ರಹಿಸಿ ಮಾಯವಾಗುತ್ತಾರೆ ಪರಮೇಶ್ವರ. ಸುದಕ್ಷಿಣ ಅದೇ ರೀತಿ ಅಭಿಚಾರ ಯಜ್ಞವನ್ನು ಆಚರಿಸುತ್ತಾನೆ.
ಆಗ ದಕ್ಷಿಣಾಗ್ನಿ ಕೆಲವು ಪ್ರಮದ ಗಣಗಳೊಂದಿಗೆ ಪ್ರತ್ಯಕ್ಷವಾಗುತ್ತಾನೆ. ಅವನು ನೋಡಲು ಬಹಳ ಭಯಂಕರವಾಗಿರುತ್ತಾನೆ. ಆಗಸದೆತ್ತರದ ಆಕಾರದಲ್ಲಿ ಉರಿಯುವ ಜ್ವಾಲೆಯಂತಹ ನಾಲಿಗೆಯನ್ನು ಹೊರಚಾಚಿರುತ್ತಾನೆ. ಅವನು ಶ್ರೀಕೃಷ್ಣ ಪರಮಾತ್ಮರನ್ನು ಅಂತ್ಯಗೊಳಿಸಲು ದ್ವಾರಕೆಗೆ ಹೋಗಿ ಇಡೀ ದ್ವಾರಕೆಯನ್ನು ಹಾಳು ಮಾಡುತ್ತಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮರು ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ. ಅದರ ವೇಗವನ್ನು ತಡೆಯಲಾರದೆ ಹೆದರಿ ಕಾಶಿ ರಾಜ್ಯಕ್ಕೆ ಓಡಿ ಹೋಗುತ್ತಾನೆ ದಕ್ಷಿಣಾಗ್ನಿ. ಆದರೆ ಸುದರ್ಶನ ಚಕ್ರ ಒಂದು ಬಾರಿ ಪ್ರಯೋಗಿಸಿದರೆ ಶತ್ರು ಎಲ್ಲೋದರೂ ಬಿಡುವುದಿಲ್ಲ. ಹಾಗಾಗಿ ದಕ್ಷಿಣಾಗ್ನಿಯನ್ನೇ ಹಿಂಬಾಲಿಸುತ್ತಾ ಕಾಶಿ ರಾಜ್ಯದೊಳಗೆ ಪ್ರವೇಶಿಸಿ ಅಲ್ಲಿ ಅಭಿಚಾರ ಯಜ್ಞ ನಡೆಸುತ್ತಿರುವಂತಹ ಸುದಕ್ಷಿಣನನ್ನು ಕತ್ತರಿಸಿ ಇದೆಲ್ಲದಕ್ಕೂ ಕಾರಣವಾದಂತಹ ಅಭಿಚಾರಾಗ್ನಿಯನ್ನು ಹಿಂಬಾಲಿಸುತ್ತದೆ ಸುದರ್ಶನ ಚಕ್ರ. ಅದರಿಂದ ಹೆದರಿ ಅಭಿಚಾರಾಗ್ನಿ ತಪ್ಪಿಸಿಕೊಳ್ಳಲು ಕಾಶಿ ರಾಜ್ಯವಿಡೀ ಓಡಲು ಪ್ರಾರಂಭಿಸುತ್ತದೆ. ಹಾಗಾಗಿ ಕಾಶಿ ರಾಜ್ಯವಿಡೀ ಆ ಬೆಂಕಿಯ ಜ್ವಾಲೆಗೆ ಸುಟ್ಟು ಬೂದಿಯಾಗುತ್ತದೆ. ಸುದಕ್ಷಿಣ ಹಾಗೂ ಅಭಿಚಾರಾಗ್ನಿ ನಾಶವಾದ ಕಾರಣ ಅಲ್ಲಿಂದ ಶ್ರೀಕೃಷ್ಣನ ಬಳಿ ಹಿಂದಿರುಗುತ್ತದೆ ಸುದರ್ಶನ ಚಕ್ರ. ಕೆಲ ದಿನಗಳ ಬಳಿಕ ದ್ವಿವಿಧನೆಂಬ ವಾನರನೊಬ್ಬ ದ್ವಾರಕಾ ರಾಜ್ಯಕ್ಕೆ ಸಂಬಂಧಿಸಿದಂತಹ ಗ್ರಾಮಗಳು, ಪಟ್ಟಣಗಳು ಎಲ್ಲದಕ್ಕೂ ಬೆಂಕಿ ಹಚ್ಚಲು ಶುರು ಮಾಡುತ್ತಾನೆ. ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತು ತಂದು ಭವನಗಳ ಮೇಲೆ ಎಸೆಯುತ್ತಾನೆ. ಇವನು ನರಕಾಸುರನ ಆಪ್ತ ಮಿತ್ರ, ಸುಗ್ರೀವನಿಗೆ ಮಂತ್ರಿ, ಮೈಂದವನೆಂಬ ವಾನರನ ಸಹೋದರ. ಇವನು ಮಹಾಬಲಶಾಲಿ. ನರಕಾಸುರನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಈ ರೀತಿ ನಡೆದುಕೊಳ್ಳುತ್ತಾನೆ ದ್ವಿವಿಧ. ಒಂದು ದಿನ ಇವನು ರೈವತಕ ಎಂಬ ಪರ್ವತದ ಮೇಲೆ ಹೋಗಿ ಅಲ್ಲಿರುವಂತಹ ಸ್ತ್ರೀಗಳೊಂದಿಗೆ ತಪ್ಪಾಗಿ ನಡೆದುಕೊಂಡು ಪ್ರಜೆಗಳನ್ನೆಲ್ಲ ಹೆದರಿಸಿ ಅಟ್ಟಹಾಸ ಮಾಡುತ್ತಿರುತ್ತಾನೆ. ಆ ಸಮಯದಲ್ಲಿ ಬಲರಾಮರು ಅದೇ ಬೆಟ್ಟದ ಮೇಲೆ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ. ದ್ವಿವಿಧ ಅಲ್ಲೂ ಹೋಗಿ ಬಲರಾಮರ ಆಹಾರವನ್ನು ಕೆಳಗೆ ತಳ್ಳಿ ಪಾನೀಯವನ್ನು ಕಾಲಿನಿಂದ ಒದ್ದು ಜೋರಾಗಿ ನಗುತ್ತಾ ಬಲರಾಮರನ್ನು ಅವಮಾನಿಸುತ್ತಾನೆ. ಅದರಿಂದ ಕೋಪಗೊಂಡ ಬಲರಾಮರು ದ್ವಿವಿಧನೊಂದಿಗೆ ಹೋರಾಟ ಶುರು ಮಾಡುತ್ತಾರೆ. ಇಬ್ಬರ ನಡುವೆ ಬಹಳ ಹೊತ್ತು ಯುದ್ಧ ನಡೆಯುತ್ತದೆ. ಆದರೆ ಕೊನೆಗೆ ಬಲರಾಮನ ಬಲದ ಮುಂದೆ ದ್ವಿವಿಧನಿಂದ ನಿಲ್ಲಲು ಸಾಧ್ಯವಾಗದೆ ಅವರ ನೇಗಿಲಿಗೆ ಬಲಿಯಾಗುತ್ತಾನೆ. ಸಮುದ್ರದ ಮಧ್ಯೆ ನಗರ ನಿರ್ಮಿಸಿದರೂ ಕೂಡ ಶತ್ರುಗಳ ಕಾಟ ಮಾತ್ರ ದ್ವಾರಕೆಗೆ ತಪ್ಪಿರಲಿಲ್ಲ. ಆದರೆ ಶ್ರೀಕೃಷ್ಣ ಹಾಗೂ ಬಲರಾಮರ ಶಕ್ತಿ ಸಾಮರ್ಥ್ಯಗಳ ಮುಂದೆ ಯಾರಿಂದಲೂ ನಿಲ್ಲಲು ಸಾಧ್ಯವಾಗಲಿಲ್ಲ. ಭೂಮಿಯ ಮೇಲೆ ಹುಟ್ಟಿದ ಜೀವಿಗಳಿಗೆ ಸ್ವತಃ ಗಲಾಟೆ ಮಾಡುವ ಗುಣ ಹೆಚ್ಚಾಗಿರುತ್ತದೆ. ಒಂದು ಜೀವಿ ಮತ್ತೊಂದು ಜೀವಿಯನ್ನು, ಒಬ್ಬ ಮನುಷ್ಯ ಮತ್ತೊಂದು ಮನುಷ್ಯನನ್ನು ಯಾವಾಗಲೂ ವ್ಯತಿರೇಕಿಸುತ್ತಲೇ ಇರುತ್ತಾನೆ. ಆದರೆ ದ್ವಾರಕೆಯಲ್ಲಿ ಇದ್ಯಾವುದೂ ಇರಲಿಲ್ಲ. ದ್ವಾರಕೆ ದೀಪದಂತೆ ದಿನೇ ದಿನೇ ಬೆಳಗುತ್ತಿತ್ತು. ಎಂತಹ ಶತ್ರುವನ್ನಾದರೂ ಎದುರಿಸುತ್ತಿತ್ತು. ಎಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆದುರೂ ಸಹ ತಲೆ ಎತ್ತಿ ನಿಲ್ಲುತ್ತಿತ್ತು. ಇದೆಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಬಲರಾಮರ ಪ್ರಭಾವ. ಆದರೆ ಇವರೆಂದರೆ ಗಿಟ್ಟದವರು ಮಾತ್ರ ದಿನೇ ದಿನೇ ಹುಟ್ಟಿ ಬರುತ್ತಲೇ ಇದ್ದರು. ಕಾಡಿನಲ್ಲಿ ಹಸು ಮೇಯಿಸುತ್ತಿದ್ದವರಿಗೆ ಇಷ್ಟೊಂದು ಆಡಂಬರವೇಕೆ, ಇಷ್ಟೊಂದು ಶಕ್ತಿ ಸಾಮರ್ಥ್ಯವೇಕೆ ಎಂದು ಕ್ಷತ್ರಿಯ ರಾಜರು ಹೊಟ್ಟೆ ಉರಿ ಪಡುತ್ತಲೇ ಇದ್ದರು. ಶ್ರೀಕೃಷ್ಣನಿಗೆ ಇದೇನೂ ಹೊಸದಲ್ಲ. ಅವರು ಹುಟ್ಟಿದಾಗಿನಿಂದಲೂ ಇಂತಹ ಎಷ್ಟೋ ಜನರನ್ನು ಎದುರಿಸುತ್ತಲೇ ಬಂದವರು. ಜೀವಿಸಬೇಕೆಂದರೆ ಹೋರಾಟ ಮಾಡಲೇಬೇಕೆಂದು ಅವರು ಚಿಕ್ಕಂದಿನಿಂದಲೂ ನಿರೂಪಿಸುತ್ತಲೇ ಬರುತ್ತಿದ್ದರು. ಒಂದು ದಿನ ದುರ್ಯೋಧನ ಹಸ್ತಿನಾಪುರದಲ್ಲಿ ಅವನ ಮಗಳಾದ ಲಕ್ಷ್ಮಣನಿಗೆ ಸ್ವಯಂವರ ಏರ್ಪಡಿಸಿದ್ದ. ಹಸ್ತಿನಾಪುರವು ಅತಿ ದೊಡ್ಡ ಸಾಮ್ರಾಜ್ಯ. ಅನೇಕ ಸಾಮಂತ ರಾಜ್ಯಗಳು ಹಸ್ತಿನಾಪುರದ ಆಡಳಿತದಲ್ಲಿರುತ್ತದೆ. ದ್ವಾರಕೆಯೂ ಸಹ ಒಂದು ರೀತಿಯಲ್ಲಿ ಹಸ್ತಿನಾಪುರದ ಕಣ್ಸನ್ನೆಯಲ್ಲೇ ಇರುವಂತಹ ಒಂದು ಚಿಕ್ಕ ರಾಜ್ಯ. ಎಲ್ಲ ರಾಜರು ಹಾಗೂ ರಾಜ್ಯಗಳಿಗೂ ಅವನ ಮಗಳ ಸ್ವಯಂವರಕ್ಕೆ ಆಹ್ವಾನ ಪತ್ರಿಕೆ ಕಳಿಸಿದ ದುರ್ಯೋಧನ. ಈ ವಿಷಯ ಶ್ರೀಕೃಷ್ಣ ಹಾಗೂ ಜಾಂಬವತಿಯ ಕುಮಾರನಾದ ಸಾಂಬನಿಗೆ ತಿಳಿದು ಬಂತು. ಸಾಂಬ ಎಲ್ಲರಂತವನಲ್ಲ, ಸ್ವಲ್ಪ ತರಲೆ ಎನ್ನಬಹುದು. ಎಲ್ಲರನ್ನೂ ಹೀಯಾಳಿಸುವುದು, ಅವಮಾನಿಸುವುದು, ಸುಖ ಸುಮ್ಮನೆ ಗಲಾಟೆ ಮಾಡುತ್ತಿರುತ್ತಾನೆ. ದುರ್ಯೋಧನನ ಮಗಳು ನೋಡಲು ಬಹಳಾನೇ ಸುಂದರವಾಗಿರುತ್ತಾಳೆ. ಜಗದೇಕ ಸುಂದರಿ. ಅಪ್ಸರೆಯರೂ ಸಹ ಅಸೂಯೆ ಪಡುವಷ್ಟು ಸುಂದರಿ ಎಂದು ಸಹ ಕೆಲ ಸಂದರ್ಭದಲ್ಲಿ ಹೇಳುತ್ತಾರೆ. ಇದೇ ಕಾರಣದಿಂದಲೇ ಅಂತಹ ಸೌಂದರ್ಯ ಬೇರೊಬ್ಬರ ಪಾಲಾಗಬಾರದೆಂಬ ಉದ್ದೇಶದಿಂದ ಆಹ್ವಾನಿಸದಿದ್ದರೂ ಕೂಡ ಆ ಸ್ವಯಂವರಕ್ಕೆ ಸಾಂಬ ಹೋಗುತ್ತಾನೆ. ದುರ್ಯೋಧನನ ಪ್ರಾಣ ಸ್ನೇಹಿತ ಕರ್ಣನೆಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಕರ್ಣನ ಹಿರಿಯ ಕುಮಾರ ವೃಷಸೇನ. ದುರ್ಯೋಧನನಿಗೆ ಮಾತ್ರ ಅವನ ಪ್ರಿಯ ಸ್ನೇಹಿತ ಕರ್ಣನ ಕುಮಾರನಾದ ವೃಷಸೇನನಿಗೆ ಲಕ್ಷ್ಮಣಳನ್ನು ಕೊಟ್ಟು ವಿವಾಹವಾಗಿಸಬೇಕೆಂಬ ಆಲೋಚನೆ ಇತ್ತು. ಅವನ ಆಲೋಚನೆಯ ಪ್ರಕಾರವೇ ಸ್ವಯಂವರ ನಡೆದಿದ್ದರೆ
ಲಕ್ಷ್ಮಣ ವೃಷಸೇನನ ಹೆಂಡತಿಯಾಗುತ್ತಿದ್ದಳು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಸ್ವಯಂವರ ಶುರುವಾಯಿತು. ಲಕ್ಷ್ಮಣ ಹೂಮಾಲೆಯನ್ನು ಕೈಲಿಡಿದು ನಡೆದು ಬಂದಳು. ಅದುವರೆಗೂ ಸಿಂಹಾಸನದಲ್ಲಿ ಮೌನವಾಗಿ ಕುಳಿತಿದ್ದ ಸಾಂಬ ತಪ್ಪನೆ ಎದ್ದು ಲಕ್ಷ್ಮಣನನ್ನು ಎತ್ತಿಕೊಂಡು ಸಭೆಯಿಂದ ಹೊರಗಡೆ ಓಡಿ ಸಿದ್ಧವಾಗಿ ನಿಂತಿರುವಂತಹ ಅವನ ರಥದೊಳಗೆ ಅವಳನ್ನು ಕೂರಿಸಿ ದ್ವಾರಕೆಯ ಕಡೆಗೆ ಹೋಗುವಂತೆ ಅವನ ಸಾರಥಿಯೊಂದಿಗೆ ಹೇಳಿದ. ಕೆಲ ಹೊತ್ತು ಅಲ್ಲಿ ಏನು ನಡೆಯುತ್ತಿದೆ ಎಂಬುದು ಯಾರಿಗೂ ತೋಚಲಿಲ್ಲ. ನಡೆದ ಘಟನೆಯಿಂದ ಅಲ್ಲಿರುವವರೆಲ್ಲರೂ ಸ್ವಲ್ಪ ಹೊತ್ತು ದಿಗ್ಭ್ರಾಂತಿಗೊಂಡಿದ್ದರು. ನಮ್ಮ ಆಡಳಿತದಲ್ಲಿರುವಂತಹ ಆ ಯಾದವರಿಗೆ ಇಷ್ಟೊಂದು ಸೊಕ್ಕ, ಶ್ರೀಕೃಷ್ಣನ ಕುಮಾರನೆಂದು ಸಹ ನೋಡದೆ ಅವನನ್ನು ಬಂಧಿಸಿ ಆಗ ಯಾದವರೆಲ್ಲರೂ ನಮ್ಮ ಕಾಲಿನ ಬಳಿ ಬರುತ್ತಾರೆ ಎಂದು ದುರ್ಯೋಧನ, ಕರ್ಣ ಹಾಗೂ ಇತರರು ಮಾತನಾಡಿಕೊಂಡರು. ಆಗ ಭೀಷ್ಮ ಪಿತಾಮಹರು, ದುರ್ಯೋಧನ, ಸಾಂಬನನ್ನು ಬಂಧಿಸಿದರೆ ಶ್ರೀಕೃಷ್ಣನೊಂದಿಗೆ ವೈರತ್ವ ಏರ್ಪಡುತ್ತದೆ. ಶ್ರೀಕೃಷ್ಣನನ್ನು ವಿರೋಧಿಸಿದವರಾರು ಜೀವಂತವಾಗಿ ಬದುಕುಳಿದಿಲ್ಲ ಎಂದರು ಭೀಷ್ಮ. ಆದರೆ ಭೀಷ್ಮನ ಮಾತುಗಳು ಕೇಳುವವರಾರು? ದುರ್ಯೋಧನ ಒಂದು ನಿರ್ಧಾರ ತೆಗೆದುಕೊಂಡರೆ ಯಾರ ಮಾತನ್ನು ಕೇಳುವವನಲ್ಲ. ಮೊದಲು ವಿಪರೀತವಾದ ಕೋಪದಿಂದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಕರ್ಣ ಮುಂದೆ ಹೊರಟ. ಅವನ ಹಿಂದೆಯೇ ದುರ್ಯೋಧನ, ಶಲ್ಯ, ಭೂರಿಶ್ರವ ಮುಂತಾದವರು ಹಿಂಬಾಲಿಸಿದರು. ಸಾಂಬ ನೋಡಲು ಶ್ರೀಕೃಷ್ಣನನ್ನೇ ಹೋಲುವುದಲ್ಲದೆ ಅವರಂತೆಯೇ ಮಹಾಶಕ್ತಿವಂತನೂ ಕೂಡ. ಅವನನ್ನು ಹಿಂಬಾಲಿಸಿ ಬರುತ್ತಿದ್ದಂತಹ ಕರ್ಣ ಹಾಗೂ ಕೌರವ ವೀರರನ್ನು ನೋಡಿ ಜೋರಾಗಿ ನಗುತ್ತಾ, ನೀವು ನನ್ನೇನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧವಾಗಿ ನಿಂತ. ಕರ್ಣ ಕೆಲವು ಶಕ್ತಿಶಾಲಿ ಬಾಣಗಳನ್ನು ಸಾಂಬನ ಮೇಲೆ ಪ್ರಯೋಗಿಸಿದ. ಸಾಂಬ ಕೂಡ ಕೆಲವು ಶಕ್ತಿಶಾಲಿ ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದ. ದುರ್ಯೋಧನ ಪ್ರಧಾನವಾಗಿ ಗದಾ ಯುದ್ಧದಲ್ಲಿ ನಿಪುಣ, ಶಲ್ಯ ಕೂಡ ಅಷ್ಟೇ. ಕೌರವರೆಡೆಗೆ ಭೀಷ್ಮ, ಕೃಪಾಚಾರ್ಯ, ದ್ರೋಣಾಚಾರ್ಯ ಹಾಗೂ ಕರ್ಣ ಮಾತ್ರವೇ ಬಿಲ್ಲುಗಾರಿಕೆಯಲ್ಲಿ ಪ್ರವೀಣರು. ಆದ್ದರಿಂದಲೇ ಎಲ್ಲರಿಗಿಂತಲೂ ಮುಂದೆ ನಿಂತು ಬೆಂಕಿ ಜ್ವಾಲೆ ಚಿಮ್ಮುವಂತಹ ಬಾಣಗಳನ್ನು ಸಾಂಬನ ಮೇಲೆ ಪ್ರಯೋಗಿಸುತ್ತಿದ್ದ ಕರ್ಣ. ಆ ರೀತಿ ಇಬ್ಬರ ನಡುವೆ ಭೀಕರವಾದ ಯುದ್ಧ ನಡೆಯುತ್ತಿತ್ತು. ಅಷ್ಟರಲ್ಲಿ ದುರ್ಯೋಧನ, ಶಲ್ಯ, ಭೂರಿಶ್ರವ ಮುಂತಾದವರೆಲ್ಲರೂ ಅಲ್ಲಿಗೆ ಬಂದು ಸಾಂಬನ ವಿರುದ್ಧ ಹೋರಾಡಿದರು. ಆದರೆ ಸಾಂಬ ಅವರೆಲ್ಲರೊಂದಿಗೂ ತಲೆ ತಗ್ಗಿಸದೆ ಹೋರಾಡುತ್ತಿದ್ದ. ಹಾಗಾಗಿ ದುರ್ಯೋಧನ, ಈ ನೀಚನನ್ನು ಎಲ್ಲರೂ ಹಿಂದಿನಿಂದ ಹೋಗಿ ಹೇಗಾದರೂ ಬಂಧಿಸೋಣ ಎಂದು ಹೇಳಿದ. ಕರ್ಣನಿಗೆ ಇದು ಇಷ್ಟವಿಲ್ಲದಿದ್ದರೂ ದುರ್ಯೋಧನನ ಮಾತನ್ನು ಎಂದೂ ವ್ಯತಿರೇಕಿಸಲಿಲ್ಲ ಕರ್ಣ. ಅದೇ ರೀತಿ ಎಲ್ಲರೂ ಒಂದೇ ಬಾರಿ ಸಾಂಬನ ಸುತ್ತಲೂ ನೆರೆದು ಅವನನ್ನು ಬಂಧಿಸಿ ಹಸ್ತಿನಾಪುರದ ಕಾರಾಗಾರದೊಳಗೆ ತಳ್ಳಿದರು. ಈ ವಿಷಯವನ್ನು ನಾರದ ಮಹರ್ಷಿಗಳು ಶ್ರೀಕೃಷ್ಣನಿಗೆ ತಿಳಿಸಿದರು. ಆದರೆ ಬಲರಾಮ, ಹಸ್ತಿನಾಪುರದೊಂದಿಗೆ ಯುದ್ಧ ಬೇಡ, ದುರ್ಯೋಧನ ನನ್ನ ಶಿಷ್ಯ, ನನ್ನ ಮಾತನ್ನು ಅವನು ಕೇಳುತ್ತಾನೆ ಎಂದು ಹೇಳಿ ಒಂಟಿಯಾಗಿ ಹಸ್ತಿನಾಪುರಕ್ಕೆ ಹೊರಟರು. ಅಲ್ಲೇ ಒಂದು ಉದ್ಯಾನವನದಲ್ಲಿ ಕುಳಿತು ತಾನು ಬಂದಿರುವಂತಹ ವಿಷಯವನ್ನು ದುರ್ಯೋಧನನಿಗೆ ತಿಳಿಸಿದರು. ಅದನ್ನು ಕೇಳಿ ಸಂತೋಷದಿಂದ ದುರ್ಯೋಧನ ಎಲ್ಲರನ್ನೂ ಕರೆತಂದು ತನ್ನ ಗುರು ಬಲರಾಮರಿಗೆ ಪಾದಪೂಜೆ ಮಾಡಿದ. ಅದರ ನಂತರ ಬಲರಾಮ, ದುರ್ಯೋಧನ, ನಾವೆಲ್ಲರೂ ಬಂಧುಗಳು, ನಮ್ಮಲ್ಲಿ ನಾವು ವಿರೋಧ ಮಾಡಿಕೊಳ್ಳಬಾರದು. ಅನ್ಯಾಯವನ್ನು, ಅಧರ್ಮವನ್ನು ನಮ್ಮ ಉಗ್ರಸೇನ ಮಹಾರಾಜ ಕ್ಷಮಿಸುವುದಿಲ್ಲ. ಸಾಂಬನನ್ನು ಬಂಧಿಸಿ ನೀವಂತಹ ತಪ್ಪನ್ನೇ ಮಾಡಿದ್ದೀರಿ. ಈಗಲಾದರೂ ಸಾಂಬನನ್ನು ಬಿಟ್ಟು ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಿ ಎಂದರು. ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡ ಕೌರವರು ಅಪಹಾಸ್ಯ ಮಾಡುತ್ತಾ, ಯಾದವರು ಕೌರವರನ್ನು ಆಜ್ಞಾಪಿಸುವುದಾ? ಏನಿದು ಆಶ್ಚರ್ಯ! ನಾವು ಕಾಲಿಗೆ ತೊಟ್ಟಿರುವಂತಹ ಚಪ್ಪಲಿ ತಲೆಯ ಮೇಲೆ ಕುಳಿತುಕೊಂಡಂತಿದೆ. ಕುಂತಿದೇವಿಯನ್ನು ಪಾಂಡುರಾಜ ವಿವಾಹವಾದ್ದರಿಂದ ನಿಮಗೂ ನಮಗೂ ಬಂಧುತ್ವ ಏರ್ಪಡಿತು. ಇಲ್ಲದಿದ್ದರೆ ನಿಮ್ಮೊಂದಿಗೆ ನಮಗೆ ಎಂತಹ ಬಂಧುತ್ವ? ನೀವೆಷ್ಟು, ನಿಮ್ಮ ರಾಜ್ಯವೆಷ್ಟು? ಹೋಗಲಿ ಪಾಪ ಎಂದು ನಿಮ್ಮನ್ನು ಬದುಕಲು ಬಿಟ್ಟರೆ ನಮಗೆ ಆದೇಶ ನೀಡುವಷ್ಟು ಗರ್ವ ಬಂದಿದೆಯೇ ನಿಮಗೆ? ನಿಮ್ಮಂತಹ ಚಿಕ್ಕ ಪುಟ್ಟ ರಾಜರು ನಮ್ಮಂತಹ ಚಕ್ರವರ್ತಿಗಳಿಗೆ ಸವಾಲು ಹಾಕುತ್ತೀರಾ ಎಂದು ಬಾಯಿಗೆ ಬಂದಂತೆ ಬಲರಾಮರನ್ನು ನಿಂದಿಸಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರು ಕೌರವರು. ಈ ಮಾತುಗಳು ಕೇಳಿ ಬಲರಾಮರ ತಲೆ ಕತ್ತರಿಸಿದಷ್ಟು ಅವಮಾನವಾಯಿತು. ಚಪ್ಪಲಿಯೊಂದಿಗೆ ನಮ್ಮನ್ನು ಹೋಲಿಸುತ್ತಾರಾ? ಈ ಕೌರವರಿಗೆ ರಾಜ್ಯಮದ, ಧನಮದ ಅಧಿಕವಾಗಿದೆ. ನಾನು ಹಾಗೂ ನನ್ನ ತಮ್ಮನನ್ನು ಎದುರಿಸಿ ಬದುಕಿದವರು ಯಾರೂ ಇಲ್ಲ. ಇವರಿಗೆ ನನ್ನ ಪರಾಕ್ರಮ ತೋರಿಸಲೇಬೇಕು ಎಂದು ವಿಪರೀತವಾದ ಕೋಪದಿಂದ ಅವರ ನೇಗಿಲನ್ನು ತೆಗೆದುಕೊಂಡು ಹಸ್ತಿನಾಪುರದ ದಕ್ಷಿಣ ಭಾಗದ ಬಳಿ ಹೋಗಿ ಅಲ್ಲಿ ಅವರ ನೇಗಿಲನ್ನು ನೆಲದೊಳಗೆ ಇಳಿಸಿ ಜೋರಾಗಿ ಮೇಲೆತ್ತಿದರು ಬಲರಾಮ. ಅಷ್ಟಕ್ಕೆ ಹಸ್ತಿನಾಪುರವೆಲ್ಲವೂ ಒಂದೆಡೆ ವಾಲಿಹೋಯಿತು.
ನಗರವಿಡೀ ಭಾರೀ ಭೂಕಂಪ ಬಂದಂತೆ ಎಲ್ಲಾ ಭವನಗಳು ಕುಸಿದು ಬಿದ್ದವು. ಹಸ್ತಿನಾಪುರವನ್ನು ಯಮುನಾ ನದಿಯೊಳಗೆ ಮುಳುಗಿಸಬೇಕೆಂದು ಪ್ರಯತ್ನಿಸಿದರು ಬಲರಾಮ. ಅಲ್ಲಿಗೆ ಬಲರಾಮರ ಶಕ್ತಿ ತಿಳಿದುಕೊಂಡು ದುರ್ಯೋಧನ ಹಾಗೂ ಉಳಿದವರು ಬಲರಾಮರ ಪಾದವನ್ನು ಮುಟ್ಟಿ ಕ್ಷಮೆ ಯಾಚಿಸಿ ಸಾಂಬನನ್ನು ಅವರಿಗೊಪ್ಪಿಸಿದರು. ಅದರ ನಂತರ ದುರ್ಯೋಧನ ಲಕ್ಷ್ಮಣಳನ್ನು ಸಾಂಬನಿಗೆ ಕೊಟ್ಟು ಅದ್ದೂರಿಯಾಗಿ ವಿವಾಹವಾಗಿಸಿದ. ಈ ರೀತಿ ಸಾಂಬ ಹಾಗೂ ಲಕ್ಷ್ಮಣರ ವಿವಾಹವಾಯಿತು. ಒಂದು ದಿನ ನಾರದ ಮಹರ್ಷಿಗಳಿಗೆ ಒಂದು ಆಲೋಚನೆ ತಟ್ಟುತ್ತದೆ. ಅದೇನೆಂದರೆ, ನರಕಾಸುರನನ್ನು ಸಂಹರಿಸಿದ ನಂತರ ಅವನ ಸೆರೆಯಲ್ಲಿ ಬಂದಿಯಾಗಿದ್ದಂತಹ 16,100 ರಾಕುಮಾರಿಗಳನ್ನು ಶ್ರೀಕೃಷ್ಣ ಪರಮಾತ್ಮರು ರಕ್ಷಿಸಿದರು. ಆದರೆ ಅವರೆಲ್ಲರೂ ಅವರವರ ರಾಜ್ಯಗಳಿಗೆ ಹಿಂದಿರುಗದೆ ಎಲ್ಲರೂ ಶ್ರೀಕೃಷ್ಣನನ್ನೇ ವಿವಾಹವಾಗಿ ದ್ವಾರಕೆಯಲ್ಲಿ ನಿವಾಸವಿದ್ದಾರೆ. ಹಾಗಾದರೆ ಅಷ್ಟು ಜನ ಹೆಂಡತಿಯರೊಂದಿಗೆ ಶ್ರೀಕೃಷ್ಣ ಪರಮಾತ್ಮರು ಯಾವ ರೀತಿ ಸಮಯ ಕಳೆಯುತ್ತಿರಬಹುದು? ಈ ವಿಚಿತ್ರವನ್ನು ಒಂದು ಬಾರಿ ನಾನು ಸಹ ನೋಡಲೇಬೇಕೆಂದು ತೀರ್ಮಾನಿಸಿದರು ನಾರದರು. ಆ ಕೂಡಲೇ ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಾ ದ್ವಾರಕೆಗೆ ಬಂದರು. ಅಲ್ಲಿರುವ ದೊಡ್ಡ ದೊಡ್ಡ ಭವನಗಳು, ಉದ್ಯಾನವನಗಳು, ಸರೋವರಗಳು ಎಲ್ಲವನ್ನೂ ನೋಡುತ್ತಾ ಅದರ ಸೌಂದರ್ಯವನ್ನು ಅನುಭವಿಸುತ್ತಾ ಮುಂದೆ ಸಾಗುತ್ತಿರುವಾಗ ಅವರ ಕಣ್ಣಿಗೆ ಸಾಲಾಗಿರುವಂತಹ 16,108 ಭವನಗಳು ಕಾಣಿಸಿದವು. ಅವೆಲ್ಲವೂ ಶ್ರೀಕೃಷ್ಣ ಪರಮಾತ್ಮರ ಹೆಂಡತಿಯರ ಅಂತಃಪುರಗಳಾಗಿದ್ದವು. ಅದರ ಮಧ್ಯೆ ಇರುವ ಒಂದು ದೊಡ್ಡ ಭವನದೊಳಗೆ ಪ್ರವೇಶಿಸಿದರು ನಾರದರು. ಆ ಭವನವನ್ನು ವಿಶ್ವಕರ್ಮ ಸ್ವತಃ ಚಿನ್ನ, ಬೆಳ್ಳಿ, ವಜ್ರ, ಮಣಿ, ಮಾಣಿಕ್ಯಗಳಿಂದ ನಿರ್ಮಿಸಿದ್ದರು. ನಾರಾಯಣ ನಾರಾಯಣ ಎಂದು ಬರುತ್ತಿರುವಂತಹ ನಾರದ ಮಹರ್ಷಿಗಳನ್ನು ನೋಡಿದ ಕೂಡಲೇ ಅವರು ಕುಳಿತಿರುವಂತಹ ಸಿಂಹಾಸನದಿಂದ ಕೆಳಗಿಳಿದು ನಾರದರಿಗೆ ಪಾದಪೂಜೆ ಮಾಡಿದರು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ರುಕ್ಮಿಣೀ ದೇವಿ. ಆ ಮಂದಿರವನ್ನು ರುಕ್ಮಿಣಿಗಾಗಿ ಶ್ರೀಕೃಷ್ಣ ಪರಮಾತ್ಮರು ನಿರ್ಮಿಸಿದ್ದರು. ನಾರದ ಮಹರ್ಷಿಗಳು ಅವರ ಆಸನದ ಮೇಲೆ ಕುಳಿತುಕೊಂಡು ಅನೇಕ ರೀತಿಯಲ್ಲಿ ಶ್ರೀಕೃಷ್ಣನನ್ನು ಹೊಗಳಿ, ಸಮಸ್ತ ಸೃಷ್ಟಿಗೆ ಕಾರಕರು ನೀವು, ಲೋಕಪಾಲಕರು ನೀವು. ನಿಮ್ಮ ಪಾದದ ಬಳಿ ತಲುಪುವುದಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ನನ್ನಂತಹ ಅನೇಕರು ತಪಸ್ಸು ಮಾಡುತ್ತಾರೆ. ಆದರೆ ನನಗೊಂದು ಸಂದೇಹ ಬಂದಿದೆ. ಈ ಮಂದಿರದಲ್ಲಿ ನನ್ನ ಪರಮಾತ್ಮರಾದ ನೀವು ನನ್ನ ತಾಯಿ ರುಕ್ಮಿಣೀ ದೇವಿಯೊಂದಿಗೆ ನೆಲೆಸಿದ್ದೀರಿ. ಆದರೆ ಉಳಿದಂತಹ 16,107 ಹೆಂಡತಿಯರ ಪರಿಸ್ಥಿತಿ ಏನು ಎಂದು ಕೇಳಿದರು ನಾರದರು. ಅದಕ್ಕೆ ಶ್ರೀಕೃಷ್ಣ, ನಾರದ ಮಹರ್ಷಿಗಳೇ, ನೀವೇ ಹೋಗಿ ಕಣ್ಣಾರೆ ನೋಡಿ ಎಂದು ನಾರದರನ್ನು ಕಳಿಸಿದರು. ಆಗ ನಾರದ ಮಹರ್ಷಿಗಳು ಅಲ್ಲಿಂದ ಶ್ರೀಕೃಷ್ಣ ರುಕ್ಮಿಣಿಯರಿಗೆ ವಿದಾಯ ಸೂಚಿಸಿ ಪಕ್ಕದಲ್ಲಿರುವ ಮತ್ತೊಂದು ಮಂದಿರಕ್ಕೆ ಹೋದರು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮೆಯೊಂದಿಗೆ ದರ್ಶನ ಕೊಟ್ಟರು. ಆಗಲೂ ಸಹ ಏನೂ ತಿಳಿಯದವರಂತೆ ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮೆಯೊಂದಿಗೆ ಸೇರಿ ನಾರದ ಮುನಿಗಳ ಪಾದಪೂಜೆ ಮಾಡಿದರು. ಅಲ್ಲಿಂದ ಪಕ್ಕದಲ್ಲಿರುವ ಮತ್ತೊಂದು ಭವನದೊಳಗೆ ಹೊರಟರು ನಾರದ ಮಹರ್ಷಿ. ಅಲ್ಲಿಯೂ ಸಹ ಶ್ರೀಕೃಷ್ಣ ಪರಮಾತ್ಮರು ಜಾಂಬವತಿಯೊಂದಿಗಿದ್ದರು. ಆ ರೀತಿ ನಾರದ ಮಹರ್ಷಿಗಳು 16,108 ಮಂದಿರಗಳಿಗೂ ಭೇಟಿ ನೀಡಿದರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಾ ಮಂದಿರಗಳಲ್ಲಿಯೂ ತಮ್ಮ ಸತಿಗಳೊಂದಿಗೆ ನಾರದ ಮಹರ್ಷಿಗಳಿಗೆ ದರ್ಶನ ಕೊಟ್ಟರು. ಒಂದೇ ಸಮಯದಲ್ಲಿ ಎಲ್ಲರೊಂದಿಗೂ ಇದ್ದರು ಶ್ರೀಕೃಷ್ಣ. ಅಷ್ಟೇ ಅಲ್ಲದೆ ಕೆಲವು ಕಡೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡುತ್ತಾ, ಕೆಲವು ಕಡೆ ಯಜ್ಞ ಯಾಗಾದಿಗಳು ಮಾಡುತ್ತಾ, ಮತ್ತೊಂದು ಕಡೆ ಸಂಧ್ಯಾವಂದನೆ ಮಾಡುತ್ತಾ, ಇನ್ನೊಂದು ಕಡೆ ಖಡ್ಗಯುದ್ಧ ಮಾಡುತ್ತಾ, ಮತ್ತೊಂದು ಕಡೆ ಕುದುರೆ ಸವಾರಿ ಮಾಡುತ್ತಾ, ಇನ್ನೊಂದು ಕಡೆ ಆನೆಯ ಮೇಲೆ ಸವಾರಿ ಮಾಡುತ್ತಾ, ಇನ್ನೊಂದು ಕಡೆ ಮಂತ್ರಿಗಳೊಂದಿಗೆ ಚರ್ಚಿಸುತ್ತಾ, ಮತ್ತೊಂದು ಕಡೆ ಜಲಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ದರು. ಹೀಗೆ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ವಿಷಯಗಳು ಅವರೇ ಮುಂದೆ ನಿಂತು ನಡೆಸುತ್ತಿರುವಂತೆ ನಾರದರಿಗೆ ಕಾಣಿಸಿದರು ಶ್ರೀಕೃಷ್ಣ. ಇದೆಲ್ಲವನ್ನು ನೋಡಿ ನಾರದರು ಆಶ್ಚರ್ಯಚಕಿತರಾದರು. ದೇವದೇವ ಶ್ರೀ ಮಹಾವಿಷ್ಣುವಿನ ಬಗ್ಗೆ ಎಲ್ಲವೂ ತಿಳಿದಿರುವಂತಹ ನಾರದ ಮಹರ್ಷಿಗಳಿಗೂ ಕೂಡ ಅವರ ಲೀಲೆಗಳನ್ನು ಕಂಡು ಆಶ್ಚರ್ಯಗೊಳ್ಳದಿರಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣನನ್ನೇ ಪರೀಕ್ಷಿಸುವ ಆಲೋಚನೆ ಬಂದಿದ್ದಕ್ಕಾಗಿ ಪಶ್ಚಾತ್ತಾಪಗೊಂಡರು ನಾರದರು. ವಿಷ್ಣು ಕಾಲಸ್ವರೂಪರು. ಕಾಲವಿಲ್ಲದ ಪ್ರದೇಶ ಯಾವುದಾದರೂ ಇರಲು ಸಾಧ್ಯವೇ? ಬಣ್ಣದೊಳಗೆ ಬಣ್ಣದಂತೆ, ರೂಪದೊಳಗೆ ರೂಪದಂತೆ, ಮಾತಿನೊಳಗೆ ಮಾತಿನಂತೆ ಇಲ್ಲಿರುವವನು ಅಲ್ಲಿರುವುದಿಲ್ಲವೆಂಬ ಸಂದೇಹವೇಕೆ? ಎಲ್ಲೆಡೆಯೂ ಇರುವನು ಆ ನನ್ನ ಪ್ರಭು ಎಂದುಕೊಂಡರು ನಾರದ ಮಹರ್ಷಿಗಳು. ಗಂಡನಾಗಿ ಇದ್ದವರು ಅವರೇ, ಹೆಂಡತಿಯಾಗಿ ಇದ್ದವರೂ ಅವರೇ, ದೇವರಾಗಿ ಪೂಜೆಗಳನ್ನು ಸ್ವೀಕರಿಸಿದವರು ಅವರೇ, ಭಕ್ತರಂತೆ ಪೂಜೆಗಳನ್ನು ಮಾಡುತ್ತಿರುವವರು ಅವರೇ. ಈ ಪ್ರಪಂಚದಲ್ಲಿ ಎಲ್ಲದರಲ್ಲಿಯೂ ಇರುವವನು ನಾನೇ ಎಂಬ ಸತ್ಯವನ್ನು ನಾರದ ಮಹರ್ಷಿಗಳಿಗೆ ತಿಳಿಸಲು ಶ್ರೀಕೃಷ್ಣ ಪರಮಾತ್ಮರು ಆಡಿದಂತಹ ಆಟವಿದು. ನಾರದ ಮಹರ್ಷಿಗಳು ಕೃಷ್ಣನನ್ನು ಭೇಟಿಯಾಗಿ, ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ,
ಮಹಾ ಯೋಗಿಗಳಿಗೂ ಸಹ ನಿಮ್ಮ ಯೋಗಮಾಯೆಯನ್ನು, ನಿಮ್ಮ ಪಾದ ಪದ್ಮಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ದಿನ ನನಗೆ ಅಂತಹ ಅದೃಷ್ಟ ಲಭಿಸಿದೆ. ಸ್ವಾಮಿ, ನನಗಿನ್ನು ಅನುಮತಿ ನೀಡಿ. ನಿಮ್ಮ ಹೆಸರನ್ನು ಕೀರ್ತಿಸುತ್ತಾ 14 ಭುವನಗಳನ್ನು ಸುತ್ತುತ್ತೇನೆ ಎಂದರು ನಾರದ ಮಹರ್ಷಿಗಳು. ಆಗ ಶ್ರೀಕೃಷ್ಣ, ನಾರದ ಮಹರ್ಷಿಗಳೇ, ನಾನು ಧರ್ಮ ತಪ್ಪಿದವರನ್ನು ಶಿಕ್ಷಿಸುತ್ತೇನೆ. ನಾನು ಧರ್ಮವನ್ನು ಉಪದೇಶಿಸುತ್ತೇನೆ. ನಾನು ಧರ್ಮವನ್ನು ಎಲ್ಲರೂ ಪಾಲಿಸುವಂತೆ ನೋಡಿಕೊಳ್ಳುತ್ತೇನೆ. ನಾನು ಧರ್ಮವನ್ನು ಆಚರಿಸಿದವರನ್ನು ರಕ್ಷಿಸುತ್ತೇನೆ. ಕೇವಲ 16,108 ಜನರನ್ನು ಮಾತ್ರವಲ್ಲ, ನನ್ನನ್ನು ಬೇಡಿದವರೆಲ್ಲರನ್ನೂ ನಾನು ರಕ್ಷಿಸುತ್ತೇನೆ. ಎಲ್ಲರನ್ನೂ ನನ್ನೊಳಗೆ ಸೇರಿಸಿಕೊಳ್ಳುತ್ತೇನೆ, ಏಕೆಂದರೆ ನಾನೇ ಧರ್ಮ ಎಂದರು ಶ್ರೀಕೃಷ್ಣ. ಅದರ ನಂತರ ನಾರದರು ಅಲ್ಲಿಂದ ಲೋಕ ಸಂಚಾರಕ್ಕೆ ಹೊರಟರು. ಕೆಲ ದಿನಗಳ ನಂತರ ದ್ವಾರಕೆಗೆ ಒಬ್ಬ ದೂತ ಬಂದ. ಆ ದೂತ ಯಾರೆಂದರೆ, ಜರಾಸಂಧ ಜೈತ್ರಯಾತ್ರೆ ಮಾಡಿದಾಗ 20,000 ರಾಜರನ್ನು ಬಂಧಿಸಿದ್ದ. ಅವರೆಲ್ಲರೂ ಈಗಲೂ ಕೂಡ ಜರಾಸಂಧನ ಕಾರಾಗಾರದಲ್ಲಿ ಬಂದಿಯಾಗಿದ್ದರು. ಅವರೆಲ್ಲರೂ ಸೇರಿ ಹೇಗೋ ಒಬ್ಬ ದೂತನನ್ನು ಶ್ರೀಕೃಷ್ಣನ ಸಹಾಯ ಬೇಡಿ ಕಳಿಸಿದ್ದರು. ಆ ದೂತನೇ ಇವನು. ಆ ದೂತ ಶ್ರೀಕೃಷ್ಣ ಪರಮಾತ್ಮರ ಸಭೆಗೆ ಆಗಮಿಸಿ ಎಲ್ಲರಿಗೂ ನಮಸ್ಕರಿಸಿ, ಶ್ರೀಕೃಷ್ಣನ ಪಾದ ಮುಟ್ಟಿ ನಮಸ್ಕರಿಸಿ, ಹೇ ಪ್ರಭು, ನಾನು ಜರಾಸಂಧನ ಬಳಿ ಬಂದಿಯಾಗಿರುವಂತಹ ರಾಜರ ಪರವಾಗಿ ಬಂದಿದ್ದೇನೆ. ಅವರೆಲ್ಲರೂ ನಿಮಗೆ ಸಂದೇಶ ಕೇಳಿಸುವಂತೆ ತಿಳಿಸಿದ್ದಾರೆ. ಹೇ ಕೃಷ್ಣ, ನೀವು ಧರ್ಮವನ್ನು ರಕ್ಷಿಸಲು ಈ ಲೋಕದಲ್ಲಿ ಅವತರಿಸಿದವರು. ಜೀವಿಗಳ ಕಷ್ಟಗಳನ್ನು ಬಗೆಹರಿಸುವ ದೇವರು. ನಿಮ್ಮಂತವರು ಈ ಭೂಮಿಯ ಮೇಲೆ ನೆಲೆಸಿರುವಾಗ ನಾವೆಲ್ಲರೂ ಈ ರೀತಿ ರಾಜ್ಯಗಳನ್ನು ಕಳೆದುಕೊಂಡು ಸುಖ, ಸಂತೋಷ, ಆಡಂಬರ ತೊರೆದು ಈ ರೀತಿ ಸೆರೆಮನೆಯೊಳಗೆ ಬಂದಿಯಾಗಿದ್ದೇವೆ. ಇದೆಲ್ಲವೂ ನಮ್ಮ ಪೂರ್ವಜನ್ಮದ ಪಾಪವಿರಬಹುದು. ಮಹಾಬಲವಂತನಾದ ಜರಾಸಂಧ ನಮ್ಮನ್ನು ಈ ರೀತಿ ಶಿಕ್ಷಿಸುತ್ತಿದ್ದಾನೆ. ನಮ್ಮನ್ನು ಇಲ್ಲಿಂದ ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ಭಕ್ತರನ್ನು ಕಷ್ಟಗಳಿಂದ ಪಾರು ಮಾಡುವ ದೀನ ಬಾಂಧವರು ನೀವು. ನಮ್ಮನ್ನು ನೀವು ಮಾತ್ರವೇ ರಕ್ಷಿಸಲು ಸಾಧ್ಯ. ನಮ್ಮ ಮೇಲೆ ಕರುಣೆ ತೋರಿ ಆ ನೀಚನ ಸೆರೆಮನೆಯಿಂದ ಬಿಡಿಸಿ. 18 ಬಾರಿ ಆ ಜರಾಸಂಧ ನಿಮ್ಮ ಮೇಲೆ ದಂಡಯಾತ್ರೆ ನಡೆಸಿದ್ದಾನೆ. ಆದರೆ 17 ಬಾರಿ ಸೋತು ಹಿಂದಿರುಗಿದ್ದಾನೆ. 18ನೇ ಬಾರಿ ಯುದ್ಧ ಬೇಡವೆಂದು ನೀವು ನಿಮ್ಮ ಪ್ರಜೆಗಳ ಕ್ಷೇಮಕ್ಕಾಗಿ ದ್ವಾರಕೆಯನ್ನು ನಿರ್ಮಿಸಿದ್ದೀರಿ. ನೀವು ಆ ರೀತಿ ಯುದ್ಧದಿಂದ ದೂರ ಸರಿದಿರುವುದನ್ನು ಜರಾಸಂಧ ನಿಮ್ಮ ಸೋಲೆಂದು ಭಾವಿಸುತ್ತಿದ್ದಾನೆ. ಅವನು ನಿಮ್ಮ ಮೇಲೆ ಗೆಲುವು ಸಾಧಿಸಿದ್ದಾನೆಂದು ಕೊಚ್ಚಿಕೊಳ್ಳುತ್ತಿದ್ದಾನೆ. 17 ಬಾರಿ ಸೋತಿರುವ ಈ ಜರಾಸಂಧನನ್ನು ಅಂತ್ಯಗೊಳಿಸಿ ನಮ್ಮನ್ನು ರಕ್ಷಿಸಿ ಎಂಬ ಸಂದೇಶವನ್ನು ಆ ರಾಜರು ಈ ದೂತನ ಮುಖಾಂತರ ಶ್ರೀಕೃಷ್ಣನಿಗೆ ತಿಳಿಸಿದರು. ಅದೇ ಸಮಯದಲ್ಲಿ ನಾರದ ಮಹರ್ಷಿಗಳೂ ಸಹ ಅಲ್ಲಿಗೆ ಬಂದರು. ಶ್ರೀಕೃಷ್ಣ ಪರಮಾತ್ಮರು ನಾರದರಿಗೆ ನಮಸ್ಕರಿಸಿ, ಹೇ ಮಹರ್ಷಿಗಳೇ, ಎಲ್ಲಿಂದ ಬರುತ್ತಿದ್ದೀರಿ? ಅಲ್ಲಿನ ವಿಶೇಷಗಳೇನೆಂದು ಕೇಳಿದರು. ಸರ್ವಾಂತರ್ಯಾಮಿ ನೀವು. ಎಲ್ಲವೂ ತಿಳಿದಿದ್ದರೂ ಸಾಮಾನ್ಯ ಮನುಷ್ಯರಂತೆ ಪ್ರಶ್ನಿಸುತ್ತೀರಿ. ಆದರೂ ಹೇಳುತ್ತೀನಿ ಕೇಳಿ ಎಂದರು ನಾರದರು. ನಾನು ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ಧರ್ಮರಾಜನನ್ನು ಭೇಟಿಯಾಗಿ ಬರುತ್ತಿದ್ದೇನೆ. ಧರ್ಮರಾಜ ರಾಜಸೂಯ ಯಜ್ಞ ಆಚರಿಸಬೇಕೆಂದು ಯೋಚಿಸುತ್ತಿದ್ದಾರೆ. ಅದಕ್ಕಾಗಿ ನಿಮ್ಮನ್ನು ಪೂಜಿಸಿ ನಿಮ್ಮ ಸಮಕ್ಷದಲ್ಲಿ ಯಜ್ಞ ಆಚರಿಸಬೇಕೆಂದುಕೊಳ್ಳುತ್ತಿದ್ದಾನೆ ಧರ್ಮರಾಜ. ಅವರು ಮಾಡಬೇಕೆಂದಿರುವ ಯಜ್ಞವನ್ನು ನಿರ್ವಿಘ್ನವಾಗಿ ಪೂರ್ಣಗೊಳಿಸಲು ಕೇವಲ ನಿಮ್ಮಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ಯಾಗಕ್ಕೆ ಭೂಮಿಯ ಮೇಲಿನ ಎಲ್ಲಾ ರಾಜರು ಬರುತ್ತಾರೆ. ಅವರೆಲ್ಲರೂ ಕೂಡ ನಿಮ್ಮ ದರ್ಶನಕ್ಕಾಗಿಯೇ ಬರುತ್ತಿದ್ದಾರೆ ಎಂದರು ನಾರದರು. ಆ ದೂತ ತಂದಂತಹ ಸಂದೇಶ ಹಾಗೂ ನಾರದ ಮಹರ್ಷಿಗಳು ತಂದಂತಹ ಸಂದೇಶ ಎರಡನ್ನೂ ಶ್ರೀಕೃಷ್ಣನ ಸಭೆಯಲ್ಲಿದ್ದವರೆಲ್ಲರೂ ಕೇಳಿಸಿಕೊಂಡರು. ಮೊದಲು ಆ ಜರಾಸಂಧನ ಮೇಲೆ ದಾಳಿ ಮಾಡಬೇಕೆಂದು ಸಭೆಯಲ್ಲಿದ್ದವರೆಲ್ಲರೂ ಜೋರಾಗಿ ಕೂಗಿದರು. ಎಲ್ಲರ ಮಾತುಗಳನ್ನು ಪ್ರಶಾಂತವಾಗಿ ಕೇಳಿಸಿಕೊಂಡು ಕಿರುನಗೆ ಬೀರುತ್ತಾ ಉದ್ಧವನನ್ನು ಕರೆದರು ಶ್ರೀಕೃಷ್ಣ. ಅವನೊಂದಿಗೆ, ಹೇ ಉದ್ಧವ, ನೀನು ನನ್ನ ಕಣ್ಣಿನ ನೋಟದಂತೆ. ಈ ರಾಜ್ಯದ ಬಗ್ಗೆ, ಈ ಪ್ರಜೆಗಳ ಬಗ್ಗೆ, ಇವರಿಗೆ ಏನು ಮಾಡಿದರೆ ಉತ್ತಮ ಎಂಬುದರ ಬಗ್ಗೆ, ಇವುಗಳಿಗೆ ನಾನೆಂತಹ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂಬ ವಿಷಯಗಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀನೇ ಎಲ್ಲರಿಗೂ ಅರ್ಥವಾಗುವಂತೆ ಹೇಳು. ಈ ಸಮಯದಲ್ಲಿ ನಾವೇನು ಮಾಡಿದರೆ ಉತ್ತಮ ಎಂದರು ಶ್ರೀಕೃಷ್ಣ. ಆಗ ಉದ್ಧವ ಎಲ್ಲರ ಮುಂದೆ ನಿಂತು, ಧರ್ಮರಾಜ ರಾಜಸೂಯ ಯಜ್ಞ ಆಚರಿಸಬೇಕೆಂದುಕೊಳ್ಳುತ್ತಿದ್ದಾರೆಂದು ನಾರದ ಮಹರ್ಷಿಗಳು ಹೇಳಿದ್ದಾರೆ. ಹಾಗೆಯೇ ಬಂದಿಯಾದ ರಾಜರನ್ನು ಬಿಡಿಸಬೇಕೆಂದು ಈ ದೂತ ಸಂದೇಶ ತಂದಿದ್ದಾನೆ. ಇವೆರಡೂ ಕೂಡ ತಪ್ಪದೆ ಮಾಡಲೇಬೇಕಾದ ಕೆಲಸಗಳು. ಆದರೆ ಈಗ ನನಗೇನನಿಸುತ್ತಿದೆ ಎಂದರೆ, ದಿಗ್ವಿಜಯ ಯಾತ್ರೆ ನಡೆಸಿ ರಾಜರೆಲ್ಲರನ್ನೂ ಜಯಿಸಿದವನೇ ರಾಜಸೂಯ ಯಜ್ಞ ಮಾಡಲು ಸಾಧ್ಯ.
ಅಂದರೆ ಮೊದಲು ಪಾಂಡವರು ಜೈತ್ರಯಾತ್ರೆ ಮಾಡಬೇಕು. ಎಲ್ಲರನ್ನೂ ಜಯಿಸುವುದು ಅವರಿಗೆ ಸುಲಭವೇ ಇರಬಹುದು. ಆದರೆ ಅಪಾರವಾದ ಸೈನ್ಯವಿರುವಂತಹ ಮಗಧ ರಾಜ ಜರಾಸಂಧನನ್ನು ಸೋಲಿಸುವುದು ಅಷ್ಟೊಂದು ಸುಲಭವಲ್ಲ. ಅವನನ್ನು ಸೋಲಿಸದೆ ಅವನ ಸೆರೆಮನೆಯಲ್ಲಿರುವಂತಹ ರಾಜರನ್ನು ಬಿಡಿಸಲು ಸಾಧ್ಯವಿಲ್ಲ. ಆದರೆ ಸೈನ್ಯವಿಲ್ಲದೆ ಜರಾಸಂಧನ ಕತೆ ಮುಗಿಸಲು ಒಂದು ಉಪಾಯವಿದೆ. ಅದೇನೆಂದರೆ ಜರಾಸಂಧ ಬ್ರಾಹ್ಮಣರನ್ನು ಪೂಜಿಸುತ್ತಾನೆ, ಕೇಳಿದ್ದನ್ನು ಇಲ್ಲವೆನ್ನದೆ ದಾನ ಮಾಡುತ್ತಾನೆ. ಅವನು ಕುಸ್ತಿಯಲ್ಲಿ ಪ್ರವೀಣ. ಹಾಗೆಯೇ ನಮ್ಮ ಭೀಮ ಕೂಡ ಕುಸ್ತಿಯಲ್ಲಿ ಪ್ರವೀಣ. ಭೀಮನೊಂದಿಗೆ ಹೋಗಿ ಅವನೊಂದಿಗೆ ಕುಸ್ತಿ ಮಾಡಲು ಬರುವಂತೆ ಜರಾಸಂಧನ ಬಳಿ ಭಿಕ್ಷೆ ಬೇಡಬೇಕು. ಅದರ ನಂತರ ಭೀಮ ನಿಮ್ಮ ಉಪಾಯದೊಂದಿಗೆ ಆ ಜರಾಸಂಧನನ್ನು ಸಂಹರಿಸಬೇಕು ಎಂದ ಉದ್ಧವ. ಉದ್ಧವನ ಉಪಾಯ ಎಲ್ಲರಿಗೂ ಹಿಡಿಸಿತು. ಅದೇ ಸರಿಯಾದ ದಾರಿ ಎಂದು ಎಲ್ಲರೂ ತೀರ್ಮಾನಿಸಿದರು. ಅದರ ನಂತರ ಶ್ರೀಕೃಷ್ಣ ಪರಮಾತ್ಮರು ಅವರ ಸಾರಥಿ ದಾರುಕನನ್ನು ಕರೆದು ಇಂದ್ರಪ್ರಸ್ಥಕ್ಕೆ ಹೋಗಲು ರಥ ಸಿದ್ಧಗೊಳಿಸುವಂತೆ ಆದೇಶಿಸಿದರು. ಶ್ರೀಕೃಷ್ಣ ಪರಮಾತ್ಮರು ದಾರುಕನ ಸಾರಥ್ಯದೊಂದಿಗೆ ಶರವೇಗದಲ್ಲಿ ಪ್ರಯಾಣಿಸಿ ಇಂದ್ರಪ್ರಸ್ಥವನ್ನು ತಲುಪಿದರು. ಅಲ್ಲಿ ಪಾಂಡವರು, ದ್ರೌಪದಿ, ಕುಂತಿ ಹಾಗೂ ಇತರೆ ಪ್ರಮುಖರೆಲ್ಲರೂ ಕೃಷ್ಣನಿಗೆ ಅತಿಥಿ ಸತ್ಕಾರಗಳನ್ನು ಮಾಡಿದರು. ಆ ಬಳಿಕ ಶ್ರೀಕೃಷ್ಣ ಹಾಗೂ ಪಾಂಡವರು ರಾಜಸೂಯ ಯಜ್ಞದ ಬಗ್ಗೆ ಚರ್ಚಿಸಿದರು. ಅದರ ನಂತರ ಒಂದು ಶುಭ ದಿನದಂದು ಕೃಷ್ಣ ಪರಮಾತ್ಮರು ಅರ್ಜುನನೊಂದಿಗೆ ಹೋಗಿ ಕಾಂಡವ ವನವನ್ನು ದಹನವಾಗಿಸಿದರು. ಅಲ್ಲಿ ಮಯಾಸುರನೆಂಬ ರಾಕ್ಷಸ ಕೃಷ್ಣನನ್ನು ಶರಣು ಬೇಡಿದ್ದಕ್ಕಾಗಿ ಅವನನ್ನು ರಕ್ಷಿಸಿ ಅವನಿಗೆ ಮಯಸಭೆ ನಿರ್ಮಿಸುವ ಜವಾಬ್ದಾರಿಯನ್ನು ವಹಿಸಿದರು. ಅದರ ನಂತರ ಧರ್ಮರಾಜ ರಾಜಸೂಯ ಯಜ್ಞ ನಡೆಸಲು ಎಲ್ಲಾ ಸಿದ್ಧತೆ ಪ್ರಾರಂಭಿಸಿದರು. ಉಳಿದ 4 ಪಾಂಡವರು ಭೂಮಿಯ 4 ದಿಕ್ಕುಗಳಿಗೆ ಪ್ರಯಾಣಿಸಿ ಎಲ್ಲಾ ರಾಜರನ್ನು ಸೋಲಿಸಿದರು. ಆದರೆ ಜರಾಸಂಧನನ್ನು ಮಾತ್ರ ಏನೂ ಮಾಡಲು ಸಾಧ್ಯವಾಗದೆ ಹಿಂದಿರುಗಿದರು. ಆಗ ಶ್ರೀಕೃಷ್ಣ ಭೀಮ ಹಾಗೂ ಅರ್ಜುನನನ್ನು ಕರೆದುಕೊಂಡು ಜರಾಸಂಧನ ಮಗಧ ರಾಜ್ಯಕ್ಕೆ ಹೋದರು. ಅಲ್ಲಿ ಭೀಮ ಹಾಗೂ ಜರಾಸಂಧನ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಕೊನೆಗೆ ಭೀಮನ ಕೈಯಿಂದ ಜರಾಸಂಧ ಮೃತಪಟ್ಟ. ಅದರ ನಂತರ ಧರ್ಮರಾಜ ರಾಜಸೂಯ ಯಜ್ಞ ಪ್ರಾರಂಭಿಸಿದರು. ಆ ಯಜ್ಞಕ್ಕೆ ಭೂಮಿಯ ಮೇಲಿನ ಎಲ್ಲಾ ರಾಜರು ಬಂದಿದ್ದರು. ಅವರಲ್ಲಿ ಶಿಶುಪಾಲನೂ ಒಬ್ಬ. ಆ ಯಜ್ಞಕ್ಕೆ ಮುಖ್ಯಸ್ಥನ ಸ್ಥಾನದಲ್ಲಿ ಶ್ರೀಕೃಷ್ಣನನ್ನು ಕಂಡು ಹೊಟ್ಟೆ ಉರಿಯಿಂದ ತೀವ್ರವಾಗಿ ಅವರನ್ನು ನಿಂದಿಸಿದ ಶಿಶುಪಾಲ ಬಹಳ ಹೊತ್ತು ಮೌನವಾಗಿ ಸಮಾಧಾನವಾಗಿ ಕುಳಿತಿದ್ದ ಶ್ರೀಕೃಷ್ಣ ಕೊನೆಗೆ ಅವರ ತಾಳ್ಮೆ ನಶಿಸಿ ಸುದರ್ಶನ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸಿದರು. ರಾಜಸೂಯ ಯಜ್ಞ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಆ ಯಜ್ಞಕ್ಕೆ ಬಂದಂತಹ ರಾಜರೆಲ್ಲರೂ ಕಾಣಿಕೆಗಳನ್ನು ಸ್ವೀಕರಿಸಿ ಅವರವರ ರಾಜ್ಯಗಳಿಗೆ ಹಿಂದಿರುಗಿದರು. ಆದರೆ ದುರ್ಯೋಧನ ಮಾತ್ರ ಮಯಸಭೆಯ ಅದ್ಭುತಗಳನ್ನು ನೋಡುವುದಕ್ಕಾಗಿ ಅಲ್ಲಿಯೇ ಉಳಿದುಕೊಂಡ. ಮಯಸಭೆಯನ್ನೇ ನೋಡುತ್ತಾ ನೀರಿನ ಕುಂಡವನ್ನು ಭ್ರಮೆಯೆಂದು ಭಾವಿಸಿ ಅದರೊಳಗೆ ಕಾಲು ಜಾರಿ ಬಿದ್ದು ಬಿಟ್ಟ ದುರ್ಯೋಧನ. ಅದನ್ನು ನೋಡಿ ಅಲ್ಲಿರುವವರೆಲ್ಲರೂ ಜೋರಾಗಿ ನಕ್ಕರು. ದುರ್ಯೋಧನ ಅಲ್ಲಿ ತೀವ್ರವಾದ ಅವಮಾನಕ್ಕೆ ಗುರಿಯಾದ. ಮಯಸಭೆಯ ಅದ್ಭುತಗಳು ಹಾಗೂ ಪಾಂಡವರ ಸಂಪತ್ತು ಸೌಕರ್ಯ ನೋಡಿ ಅಸೂಯೆಗೊಂಡು ಅಲ್ಲಿಂದ ಹಸ್ತಿನಾಪುರಕ್ಕೆ ಹಿಂದಿರುಗಿದ ದುರ್ಯೋಧನ. ಈ ಕತೆ ನಿಮಗೆ ಮಹಾಭಾರತದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಕಾಣಿಸುತ್ತದೆ. ಆದರೆ ನಾವು ಪ್ರಸ್ತುತ ಭಾಗವತ ಪುರಾಣ ಮಾಡುತ್ತಿರುವುದರಿಂದ ಕತೆ ಅದರಲ್ಲಿ ಹೇಗಿದೆಯೋ ಹಾಗೆಯೇ ನಾನು ವಿವರಿಸುತ್ತಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮರು ಇಂದ್ರಪ್ರಸ್ಥದಲ್ಲಿರುವಾಗ ಇತ್ತ ಸಾಳ್ವ ಕೃಷ್ಣನ ದ್ವಾರಕೆಯನ್ನು ಅಂತ್ಯಗೊಳಿಸುತ್ತೇನೆ ಎಂದು ಅವನ ಸೈನ್ಯದೊಂದಿಗೆ ದ್ವಾರಕೆಗೆ ನುಗ್ಗಿದ. ಈ ಸಾಳ್ವ ಶಿಶುಪಾಲನ ಪ್ರಿಯ ಸ್ನೇಹಿತ. ಶ್ರೀಕೃಷ್ಣ ರುಕ್ಮಿಣಿ ದೇವಿಯನ್ನು ಕರೆದೋಗುವಾಗ ಅವರೊಂದಿಗೆ ಜರಾಸಂಧ, ಸಾಳ್ವ, ಶಿಶುಪಾಲ ಇನ್ನು ಅನೇಕ ರಾಜರು ಹೋರಾಡುತ್ತಾರೆ. ಆದರೆ ಅವರೆಲ್ಲರನ್ನೂ ಶ್ರೀಕೃಷ್ಣ ಬಲರಾಮರು ಹಾಗೂ ಅವರ ಯಾದವ ಸೇನೆ ಸಲೀಸಾಗಿ ಸೋಲಿಸುತ್ತಾರೆ. ಆ ಸಂದರ್ಭದಲ್ಲಿ ಸಾಳ್ವ ನನ್ನ ಪರಾಕ್ರಮವನ್ನು ಈ ಲೋಕವೆಲ್ಲವೂ ಗುರುತಿಸುತ್ತದೆ ನೋಡಿ, ಶೀಘ್ರದಲ್ಲೇ ಈ ಭೂಮಿ ಬೆಚ್ಚುವಂತೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುತ್ತಾನೆ. ಅವನ ಪ್ರತಿಜ್ಞೆ ನೆರವೇರಿಸಿಕೊಳ್ಳಲು ಸಾಳ್ವ ರಾಜ್ಯ ತೊರೆದು 1 ವರ್ಷದ ಕಾಲ ಪ್ರತಿ ದಿವಸ ಕೇವಲ 1 ಹಿಡಿ ಬೂದಿ ಮಾತ್ರವೇ ತಿನ್ನುತ್ತಾ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಶಿವ ಅವನೆದುರು ಪ್ರತ್ಯಕ್ಷವಾಗಿ ಅವನ ಕೋರಿಕೆ ಏನೆಂದು ಕೇಳುತ್ತಾರೆ. ಅದಕ್ಕೆ ಸಾಳ್ವ, ಪ್ರಭು, ನನಗೆ ಈ ಕಾಲದೊಂದಿಗೆ ಪೋಟಿ ಮಾಡುತ್ತಾ ಆಗಸದಲ್ಲಿ ಹಾರಾಡುವಂತಹ ವಿಮಾನ ಬೇಕು. ನಾನು ಅದರಲ್ಲಿದ್ದು ಹೋರಾಡುತ್ತಿರುವಾಗ ದೇವತೆಗಳು, ರಾಕ್ಷಸರು, ಗಂಧರ್ವರು, ನಾಗರು, ಯಕ್ಷರು, ಮನುಷ್ಯರು ಯಾರೂ ಸಹ ನನ್ನನ್ನು ಸೋಲಿಸಲು ಸಾಧ್ಯವಾಗಬಾರದೆಂದು ಕೇಳುತ್ತಾನೆ.
ಶಿವ ಸಾಳ್ವನ ಕೋರಿಕೆಯನ್ನು ಕೇಳಿ ಕಿರುನಗೆ ಬೀರುತ್ತಾ ತಥಾಸ್ತು ಎಂದು ಹೇಳಿ ಮಾಯವಾಗುತ್ತಾರೆ. ಅದರ ನಂತರ ಶಿವಾಜ್ಞೆಯೊಂದಿಗೆ ಮಯಾಸುರ ಬಂದು ಸಾಳ್ವ ಬೇಡಿದಂತೆ ವಿಮಾನವನ್ನು ತಯಾರಿಸಿಕೊಡುತ್ತಾನೆ. ಮಯಾಸುರ ಅದ್ಭುತವಾದ ದಾನವ ಶಿಲ್ಪಿ. ಸೌಭ ಎಂಬ ಆ ವಿಮಾನವನ್ನು ಸಾಳ್ವನಿಗಾಗಿ ಅದ್ವಿತೀಯವಾಗಿ ನಿರ್ಮಿಸಿಕೊಡುತ್ತಾನೆ. ಅದು ನೋಡಲು ಅಸಾಧಾರಣವಾಗಿತ್ತು. ಒಂದು ಪಟ್ಟಣದಷ್ಟು ದೊಡ್ಡದಾಗಿತ್ತು. ಆ ವಿಮಾನವೇರಿ ದ್ವಾರಕೆಯ ಕಡೆಗೆ ಸೈನ್ಯದೊಂದಿಗೆ ನುಗ್ಗಿ ಬಂದಿದ್ದ ಸಾಳ್ವ. ದ್ವಾರಕೆಯ ಗೋಪುರಗಳು, ಸ್ವಾಗತ ದ್ವಾರಗಳು, ದೊಡ್ಡ ದೊಡ್ಡ ಭವನಗಳು ಎಲ್ಲವನ್ನೂ ಸಾಳ್ವನ ಸೈನ್ಯ ನೆಲಕ್ಕುರುಳಿಸಿದರು. ವಿಹಾರ ಸ್ಥಳಗಳು, ಕುಂಡಗಳು, ಸರೋವರಗಳು, ಉದ್ಯಾನವನಗಳು ಎಲ್ಲವನ್ನೂ ನಾಶಗೊಳಿಸಿದರು. ಇನ್ನು ಆಗಸದಲ್ಲಿ ಹಾರುತ್ತಿರುವ ಸೌಭ ವಿಮಾನದಿಂದ ಚಿತ್ರ ವಿಚಿತ್ರವಾದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ದ್ವಾರಕೆಯ ಪ್ರಜೆಗಳನ್ನು ಕೊಲ್ಲಲು ಶುರು ಮಾಡಿದರು ಸಾಳ್ವನ ಸೈನಿಕರು. ಸೌಭ ವಿಮಾನದೊಳಗಿನಿಂದ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಮರಗಳು, ಹಾವುಗಳು, ಗುಡುಗು, ಸಿಡಿಲು, ಸುಂಟರಗಾಳಿ ಸೃಷ್ಟಿಸುವಂತಹ ಬಾಣಗಳನ್ನು ಸಾಳ್ವ ಪ್ರಯೋಗಿಸುತ್ತಿದ್ದ. ಸಾಳ್ವ ಹಾಗೂ ಅವನ ಸೈನಿಕರ ಅಟ್ಟಹಾಸಕ್ಕೆ ದ್ವಾರಕೆ ನಡುಗಿ ಹೋಯಿತು. ಇದೆಲ್ಲವನ್ನು ಗಮನಿಸಿದ ಶ್ರೀಕೃಷ್ಣ ರುಕ್ಮಿಣಿಯರ ಕುಮಾರ ಪ್ರದ್ಯುಮ್ನ. ಶ್ರೀಕೃಷ್ಣನ ನಂತರ ಅವರ ಸ್ಥಾನಕ್ಕೆ ಬರುವವನು ಪ್ರದ್ಯುಮ್ನನೇ. ಇವನೂ ಸಹ ಕೃಷ್ಣನಂತೆಯೇ ಮಹಾನ್ ಪರಾಕ್ರಮಿ, ಬಲಶಾಲಿ. ಪ್ರದ್ಯುಮ್ನ ಆ ಕೂಡಲೇ ಅವನ ಯುದ್ಧ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ರಣರಂಗದೊಳಗೆ ಪ್ರವೇಶಿಸಿ ಹೆದರಿ ಓಡಿ ಹೋಗುತ್ತಿರುವ ಅವನ ಪ್ರಜೆಗಳಿಗೆ ಧೈರ್ಯ ತುಂಬಿ ರಥವೇರಿ ಸಾಳ್ವನ ಸೈನಿಕರ ಕಡೆಗೆ ಮುನ್ನುಗ್ಗಿದ. ಅವನ ಹಿಂದೆಯೇ ಸಾತ್ಯಕಿ, ಚಾರುದೇಶ್ನ, ಸಾಂಬ, ಅಕ್ರೂರ, ಕೃತವರ್ಮ, ಭಾನುವಿಂದ, ಗದ, ಶುಕ, ಸಾರನ ಮುಂತಾದ ಯಾದವ ವೀರರೆಲ್ಲರೂ ಹೊರಟರು. ರಥಬಲ, ಗಜಬಲ, ಅಶ್ವಬಲ ಆಯುಧಗಳೊಂದಿಗೆ ದ್ವಾರಕಾ ಸೈನಿಕರೆಲ್ಲರೂ ಇವರನ್ನೇ ಹಿಂಬಾಲಿಸಿದರು. ಇನ್ನು ಸಾಳ್ವನ ಸೈನ್ಯ ಹಾಗೂ ಯಾದವ ಸೈನ್ಯಕ್ಕೆ ಭೀಕರವಾದ ಯುದ್ಧ ಶುರುವಾಯಿತು. ಪ್ರದ್ಯುಮ್ನ ಕೆಲವು ಅಸ್ತ್ರಗಳನ್ನು ಪ್ರಯೋಗಿಸಿ ಸಾಳ್ವನ ಮಾಯೆಯನ್ನು ಅಂತ್ಯಗೊಳಿಸಿ ಅವನ ಸೇನಾಧಿಪತಿಯನ್ನು ಕೊಂದು ನೂರಾರು ಬಾಣಗಳನ್ನು ಸಾಳ್ವನ ಮೇಲೆ ಪ್ರಯೋಗಿಸಿದ. ಆದರೆ ಸಾಳ್ವ ಕುಳಿತಿರುವಂತಹ ವಿಮಾನ ಪರಮೇಶ್ವರನ ವರಪ್ರಸಾದ. ಆ ಚಿತ್ರ ವಿಚಿತ್ರವಾದ ಅಸಾಧಾರಣ ವಿಮಾನವು ಒಂದು ಬಾರಿ ಕಾಣಿಸಿದರೆ ಮತ್ತೊಂದು ಬಾರಿ ಮಾಯವಾಗುತ್ತಿತ್ತು. ಅಂತಹ ಮಾಯೆಗಳನ್ನು ಪ್ರಯೋಗಿಸುತ್ತಾ ವಿಮಾನದೊಳಗಿನಿಂದ ಯುದ್ಧ ಮಾಡುತ್ತಿದ್ದ ಸಾಳ್ವ. ಆದರೆ ಯಾದವ ವೀರರು ಒಬ್ಬೊಬ್ಬರೂ ಸಹ ಅಸಾಧಾರಣವಾದವರು. ಅವರ ಮುಂದೆ ಸಾಳ್ವನ ಆಟ ನಡೆಯಲಿಲ್ಲ. ವಿಮಾನ ಕಾಣಿಸುವುದನ್ನೇ ಕಾಯುತ್ತಾ ಸಾವಿರಾರು ಬಾಣಗಳನ್ನು ಒಮ್ಮೆಲೆ ಸಾಳ್ವನ ಮೇಲೆ ಪ್ರಯೋಗಿಸುತ್ತಿದ್ದರು. ಕೊನೆಗೆ ತಡೆಯಲಾರದೆ ಸಾಳ್ವ ಮೂರ್ಛೆಗೊಂಡ. ಅದನ್ನು ನೋಡಿದ ಅವನ ಮಂತ್ರಿ ದ್ಯುತಿಮಂತ ಗದೆಯನ್ನು ತೆಗೆದುಕೊಂಡು ಪ್ರದ್ಯುಮ್ನನ ಎದೆಯ ಮೇಲೆ ಜೋರಾಗಿ ಎಸೆದ. ಅದರಿಂದ ಪ್ರದ್ಯುಮ್ನ ನೆಲದ ಮೇಲೆ ಕುಸಿದು ಬಿದ್ದ. ಅದನ್ನು ನೋಡಿದ ದ್ಯುತಿಮಂತ ಪ್ರದ್ಯುಮ್ನ ಸತ್ತು ಹೋದನೆಂದು ಭಾವಿಸಿ ನಾನು ಪ್ರದ್ಯುಮ್ನನನ್ನು ಕೊಂದು ಬಿಟ್ಟೆ ಎಂದು ಜೋರಾಗಿ ಕಿರುಚಾಡಲು ಪ್ರಾರಂಭಿಸಿದ. ಅದನ್ನು ಕೇಳಿಸಿಕೊಂಡು ಯಾದವ ಸೈನ್ಯವೆಲ್ಲವೂ ಒಮ್ಮೆಲೆ ದಿಕ್ಕು ತೋಚದವರಂತೆ ನಿಂತುಬಿಟ್ಟರು. ಆದರೆ ಇಷ್ಟರಲ್ಲೇ ಪ್ರದ್ಯುಮ್ನ ಎಚ್ಚರಗೊಂಡು ಮತ್ತೆ ಯುದ್ಧ ಮಾಡಲು ಶುರು ಮಾಡಿದ. ಮೊದಲು ದ್ಯುತಿಮಂತನೊಂದಿಗೆ ಹೋರಾಡಿ ಅವನ ತಲೆಯನ್ನು ಕತ್ತರಿಸಿದ. ಮತ್ತೊಂದು ಕಡೆ ಉಳಿದ ಕೃಷ್ಣನ ಕುಮಾರರು ಹಾಗೂ ಅವರ ಸೈನಿಕರು ಸಾಳ್ವನ ಸೈನ್ಯದೊಂದಿಗೆ ಭೀಕರವಾಗಿ ಹೋರಾಡುತ್ತಿದ್ದರು. ಈ ರೀತಿ ಎರಡೂ ಸೇನೆಗಳ ನಡುವೆ 27 ದಿನಗಳ ಕಾಲ ಯುದ್ಧ ಮುಂದುವರಿಯಿತು. ಇತ್ತ ಇಂದ್ರಪ್ರಸ್ಥದಲ್ಲಿ ಸಂತೋಷವಾಗಿ ಪಾಂಡವರೊಂದಿಗಿದ್ದ ಶ್ರೀಕೃಷ್ಣ ಪರಮಾತ್ಮರಿಗೆ ಅಕಸ್ಮಾತ್ ಆಗಿ ಅಪಶಕುನಗಳು ಕಾಣಿಸಲು ಶುರುವಾದವು. ಅದಕ್ಕೆ ಕಾರಣವೇನೆಂದು ಕೃಷ್ಣನಿಗೆ ಆ ಕೂಡಲೇ ಅರ್ಥವಾಯಿತು. ಶಿಶುಪಾಲನ ಸಾವಿನಿಂದ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನ ಸೈನಿಕರು ಬಂಧುಗಳು ದ್ವಾರಕೆಯ ಮೇಲೆ ಯುದ್ಧಕ್ಕೆ ಹೋಗಿರಬಹುದು ಎಂದುಕೊಂಡು ಅಲ್ಲಿಂದ ಒಂದು ಕ್ಷಣವೂ ಆಲಸ್ಯ ಮಾಡದೆ ಶರವೇಗದಲ್ಲಿ ದ್ವಾರಕೆ ತಲುಪಿದರು ಶ್ರೀಕೃಷ್ಣ. ಅಲ್ಲಿ ಸಾಳ್ವ ಹಾಗೂ ಅವನ ಸೈನ್ಯ ಮಾಡುತ್ತಿರುವ ವಿದ್ವಾಂಸಗಳನ್ನೆಲ್ಲ ನೋಡಿ ಆಕ್ರೋಶದಿಂದ ಸಾಳ್ವನ ಕಡೆಗೆ ಮುನ್ನುಗ್ಗಿದರು ಕೃಷ್ಣ. ಅವರನ್ನು ನೋಡಿದ ಕೂಡಲೇ ಕೋಪದಿಂದ ಸಾಳ್ವನೂ ಸಹ ಕೆಲ ಬಾಣಗಳನ್ನು ಪ್ರಯೋಗಿಸಿದ. ಆ ರೀತಿ ಇಬ್ಬರ ನಡುವೆ ಸ್ವಲ್ಪ ಹೊತ್ತು ಭೀಕರವಾದ ಯುದ್ಧ ನಡೆಯಿತು. ಆ ಬಳಿಕ ಸಾಳ್ವ ಅವನ ವಿಮಾನವನ್ನು ಕೃಷ್ಣನ ರಥದ ಸಮೀಪಕ್ಕೆ ತಂದು, ಹೇ ಮೂರ್ಖ ಕೃಷ್ಣ, ನನ್ನ ಕಣ್ಣ ಮುಂದೆಯೇ ನನ್ನ ಪ್ರಿಯ ಮಿತ್ರ ಶಿಶುಪಾಲನಿಗೆ ಹೆಂಡತಿಯಾಗಬೇಕಾದ ರುಕ್ಮಿಣಿಯನ್ನು ಅಪಹರಿಸಿದೆ. ಒಬ್ಬಂಟಿಯಾಗಿ ಮಾಡಿ ನನ್ನ ಸ್ನೇಹಿತನನ್ನು ರಾಜಸೂಯ ಯಜ್ಞದಲ್ಲಿ ನಿನ್ನ ಚಕ್ರಕ್ಕೆ ಬಲಿ ಕೊಟ್ಟೆ. ಭೀಮನ ಕೈಯಿಂದ ಜರಾಸಂಧನನ್ನು ಕೊಲ್ಲಿಸಿದೆ. ಯಾರೂ ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂಬ ಅಹಂಕಾರ ನಿನಗೆ. ಆದರೆ ಇಂದು ಆ ನಿನ್ನ ಸೊಕ್ಕನ್ನು ನಾನು ಅಡಗಿಸುತ್ತೇನೆ.
ಎಲ್ಲಿಂದ ಬಂದೆಯೋ ಮತ್ತೆ ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ ಎಂದು ಕಿರುಚಾಡಿದ ಸಾಳ್ವ. ಅದಕ್ಕೆ ಶ್ರೀಕೃಷ್ಣ, ಹೇ ಸಾಳ್ವ, ನಿನ್ನ ಕೊನೆಗಳಿಗೆ ಹತ್ತಿರವಾಗಿದೆ ಎಂದು ತಿಳಿದೇ ನಾನು ನಿನ್ನ ಹತ್ತಿರ ಬಂದಿದ್ದೇನೆ. ನಿನ್ನ ತಲೆಯ ಮೇಲೆ ಸಾವು ನಾಟ್ಯವಾಡುತ್ತಿರುವುದು ನಿನಗೆ ಕಾಣಿಸದಿರಬಹುದು, ಆದರೆ ನನಗೆ ಕಾಣಿಸುತ್ತಿದೆ ಎಂದು ಅವರ ಕೌಮೋದಕಿ ಗದೆಯನ್ನು ಸಾಳ್ವನ ಮೇಲೆಸೆದರು ಶ್ರೀಕೃಷ್ಣ. ಅದರ ದಾಟಿಗೆ ರಕ್ತ ಕಕ್ಕಿಕೊಂಡು ಈ ಕೃಷ್ಣನೊಂದಿಗೆ ಈ ರೀತಿ ನ್ಯಾಯವಾಗಿ ಯುದ್ಧ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಮಾಯಾವಿಗೆ ಮಾಯೆಯನ್ನು ಪ್ರಯೋಗಿಸಿಯೇ ಉತ್ತರ ಕೊಡುತ್ತೇನೆ ಎಂದು ವಿಮಾನದ ಸಮೇತ ಮಾಯವಾದ ಸಾಳ್ವ. ಕೆಲ ಹೊತ್ತಿನ ಬಳಿಕ ಅಲ್ಲಿಗೆ ಒಬ್ಬ ಗೂಢಾಚಾರಿ ಬಂದು, ಪ್ರಭು, ನಿಮ್ಮ ತಂದೆ ವಸುದೇವರನ್ನು ಸಾಳ್ವ ಬಂಧಿಸಿ ಕರೆದೋಗಿದ್ದಾನೆ ಎಂದು ಹೇಳಿದ. ಅದನ್ನು ಕೇಳಿ ದಿಗ್ಭ್ರಾಂತಿಗೊಂಡರು ಶ್ರೀಕೃಷ್ಣ. ಎಲ್ಲ ತಿಳಿದಿರುವ ಪರಮಾತ್ಮನೇ ಆಗಿದ್ದರು ಮನುಷ್ಯನಾಗಿ ಜನಿಸಿದ್ದರಿಂದ ತಂದೆಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಂತೆಯೇ ಸ್ಪಂದಿಸಿದರು. ಅಷ್ಟರಲ್ಲೇ ಸಾಳ್ವ ವಸುದೇವನ ಎರಡೂ ತೋಳುಗಳನ್ನು ಮುರಿದು ಅವರ ಕತ್ತಿನ ಮೇಲೆ ಕತ್ತಿಯನ್ನಿಟ್ಟು ವಿಕೃತವಾಗಿ ನಗುತ್ತಾ ಸೌಭಾ ವಿಮಾನದಲ್ಲಿ ಕೃಷ್ಣನ ಎದುರಿಗೆ ಪ್ರತ್ಯಕ್ಷವಾಗಿ, ಹೇ ಕೃಷ್ಣ, ನೋಡಿಲ್ಲಿ, ನಿನ್ನ ತಂದೆ ವಸುದೇವನ ಪರಿಸ್ಥಿತಿ ಎಷ್ಟು ಹೀನಾಯವಾಗಿದೆ. ಈಗ ನಿನ್ನ ತಂದೆಯನ್ನು ಪಶು ಬಂಧಿಸಿದಂತೆ ಬಂಧಿಸಿದ್ದೇನೆ. ಹಾಗೆಯೇ ನೋಡುತ್ತಿರು. ನಿನ್ನ ಕಣ್ಮುಂದೆಯೇ ನಿನ್ನ ತಂದೆಯ ತಲೆಯನ್ನು ಕತ್ತರಿಸುತ್ತೇನೆ ಎಂದು ಹೇಳುತ್ತಲೇ ಅವನ ಖಡ್ಗದಿಂದ ಒಂದೇ ಏಟಿಗೆ ವಸುದೇವನ ತಲೆ ಕತ್ತರಿಸಿದ ಸಾಳ್ವ. ಅದರ ನಂತರ ರುಂಡ ಮುಂಡಗಳನ್ನು ಎಸೆದು ಅಲ್ಲಿಂದ ವಿಮಾನವೇರಿ ಮಾಯವಾದ. ಕಣ್ಣ ಮುಂದೆಯೇ ಅವರ ತಂದೆ ಎರಡು ತುಂಡಾಗಿರುವುದನ್ನು ನೋಡಿ ದುಃಖದಲ್ಲಿ ಮುಳುಗಿ ಹೋದರು ಶ್ರೀಕೃಷ್ಣ. ಅವರ ದುಃಖವನ್ನು ನೋಡಿ ಈ ಪ್ರಕೃತಿಯೂ ಸಹ ಕಣ್ಣೀರು ಸುರಿಸಿತು. ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡಬಲ್ಲ ಪರಮಾತ್ಮ ಒಬ್ಬ ಸಾಮಾನ್ಯನಂತೆ ದುಃಖಿಸುತ್ತಿರುವುದನ್ನು ಕಂಡು ದೇವತೆಗಳು, ಗಂಧರ್ವರು ಮುಂತಾದವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಕಣ್ಣೀರು ಸುರಿಸುತ್ತಲೇ ಕೆಲವು ಬಾಣಗಳನ್ನು ಆಗಸದ ಕಡೆ ಪ್ರಯೋಗಿಸಿದರು ಶ್ರೀಕೃಷ್ಣ. ಆ ಬಾಣಗಳು ಸಾಳ್ವನ ವಿಮಾನ ಹುಡುಕಿಕೊಂಡು ಹೋಗಿ ಅವನ ವಿಮಾನವನ್ನು ನುಚ್ಚು ನೂರಾಗಿಸಿದವು. ಆ ವಿಮಾನ ನುಚ್ಚು ನೂರಾಗಿ ಕೆಳಗೆ ಬೀಳುವಾಗ ಸಾಳ್ವ ಮಾತ್ರ ಗದೆ ಹಿಡಿದುಕೊಂಡು ನೆಲದ ಮೇಲೆ ಧುಮುಕಿ ಕೃಷ್ಣನಡಿಗೆ ನುಗ್ಗಿ ಬಂದ. ಸಾಳ್ವನನ್ನು ನೋಡಿದ ಶ್ರೀಕೃಷ್ಣನಿಗೆ ಕೋಪವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಪ್ರಳಯಕಾಲ ರೂಪದಂತೆ ಬದಲಾದರು. ಇನ್ನು ಸಾಳ್ವನಿಗೆ ಒಂದು ಉಸಿರನ್ನು ಎಳೆದುಕೊಳ್ಳುವ ಅವಕಾಶವೂ ಕೊಡಬಾರದೆಂದು ಅವರ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದರು. ಆ ಸುದರ್ಶನ ಚಕ್ರವು ವೇಗವಾಗಿ ಹೋಗಿ ಸಾಳ್ವನ ತಲೆಯನ್ನು ಕತ್ತರಿಸಿತು. ಸಾಳ್ವನ ದೇಹ ನಿರ್ಜೀವವಾಗಿ ನೆಲದ ಮೇಲೆ ಕುಸಿದು ಬಿತ್ತು. ಅಷ್ಟಕ್ಕೆ ಸಾಳ್ವನ ಕತೆ ಮುಗಿಯಿತು. ಅದರ ನಂತರ ಭ್ರಮೆ ತೊಲಗಿ ಹೋಯಿತು. ಸಾಳ್ವ ಕೊಂದಿರುವುದು ನಿಜವಾದ ವಸುದೇವನನ್ನಲ್ಲ, ಸಾಳ್ವ ಸೃಷ್ಟಿಸಿರುವಂತಹ ಮಾಯಾವಿ ವಸುದೇವನನ್ನು. ಈ ವಿಷಯ ಶ್ರೀಕೃಷ್ಣನಿಗೇನು ತಿಳಿಯದೆ ಎಲ್ಲವೂ ಅವರಿಗೆ ಮುಂಚೆಯೇ ಗೊತ್ತಿತ್ತು. ಆದರೆ ಸಾಮಾನ್ಯ ವ್ಯಕ್ತಿಗೆ ಇದೆಲ್ಲವೂ ಹೇಗೆ ತಿಳಿಯುವುದಿಲ್ಲವೋ, ಭ್ರಮೆಯನ್ನೇ ಹೇಗೆ ನಿಜವೆಂದು ಭಾವಿಸುತ್ತಾರೋ ಹಾಗೆಯೇ ಮನುಷ್ಯನಾಗಿ ಜನಿಸಿರುವ ಶ್ರೀಕೃಷ್ಣನೂ ಸಹ ಅದೇ ರೀತಿ ನಡೆದುಕೊಂಡರು. ನಿಜವಾದ ವಸುದೇವನನ್ನು ಕಂಡು ಏನೂ ತಿಳಿಯದವರಂತೆ ಎಲ್ಲರೊಂದಿಗೆ ಅವರೂ ಆಶ್ಚರ್ಯಗೊಳ್ಳುತ್ತಾ ಓಡಿ ಹೋಗಿ ತಂದೆಯನ್ನು ಅಪ್ಪಿಕೊಂಡರು ಶ್ರೀಕೃಷ್ಣ. ಯಾವ ಕರ್ತವ್ಯ ಪೂರ್ಣಗೊಳಿಸಲು ಈ ಭೂಮಿಯ ಮೇಲೆ ಅವತರಿಸಿದರೋ ಆ ಕರ್ತವ್ಯವನ್ನು ಒಂದೊಂದಾಗಿ ಪೂರ್ಣಗೊಳಿಸುತ್ತಿದ್ದರು ಶ್ರೀಕೃಷ್ಣ. ಅದೇ ವರಸೆಯಲ್ಲಿ ಸಾಳ್ವನ ವಧೆ ಸಹ ಪೂರ್ತಿಯಾಯಿತು. ಆದರೆ ವಿಚಿತ್ರವೇನೆಂದರೆ ಅವರೇ ಸೃಷ್ಟಿಸಿದಂತಹ ಈ ಭೂಮಿಯಲ್ಲಿ ಒಬ್ಬೊಬ್ಬ ರಾಕ್ಷಸ, ಒಂದೊಂದು ರಾಕ್ಷಸತ್ವ ಹುಟ್ಟಿ ಬರುತ್ತಲೇ ಇತ್ತು. ಈ ಬಾರಿ ದಂತಾವಕ್ರನ ಸರದಿ. ದಂತಾವಕ್ರ ಶ್ರೀಕೃಷ್ಣನ ಕೈಯಲ್ಲಿ ಮುಕ್ತಿ ಪಡೆದು ವೈಕುಂಠ ಸೇರಬೇಕಾದವನು. ಈ ದಂತಾವಕ್ರ ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರಲ್ಲಿ ವಿಜಯ ಎಂಬುವವನು. ಬ್ರಹ್ಮಕುಮಾರರಾದ ಸನಕ ಸನಂದಾದಿಗಳ ಕೋಪಕ್ಕೆ ತುತ್ತಾಗಿ ಭೂಲೋಕದಲ್ಲಿ ಅಸುರನಂತೆ ಜನಿಸಿದ್ದ. ಈ ಕತೆ ಈಗಾಗಲೇ ನಾನು ಬಹಳ ಬಾರಿ ಹೇಳಿರುವುದರಿಂದ ಮತ್ತೆ ಹೇಳುತ್ತಿಲ್ಲ. ಈಗ ಪ್ರಸ್ತುತದ ಕತೆಗೆ ಬಂದರೆ, ಈ ದಂತಾವಕ್ರ ವೃದ್ಧಾಶರ್ಮ ಹಾಗೂ ಶ್ರುತಾದೇವಿಯರ ಕುಮಾರ. ಇವರದು ಕರುಷ ರಾಜ್ಯ. ಈ ಶ್ರುತಾದೇವಿ ಕುಂತಿದೇವಿಯ ಸಹೋದರಿ, ಅಂದರೆ ಶ್ರೀಕೃಷ್ಣನ ಸೋದರತ್ತೆ. ಹಾಗಾಗಿ ದಂತಾವಕ್ರ ಹಾಗೂ ಶ್ರೀಕೃಷ್ಣ ಪರಮಾತ್ಮರು ವರಸೆಯಲ್ಲಿ ಬಾವ ಬಾಮೈದರು. ಆದರೆ ಇವರದು ಜನ್ಮ ಜನ್ಮಾಂತರಗಳ ವೈರತ್ವ. ಹಾಗಾಗಿ ಸಂಬಂಧಕ್ಕೆ ಬೆಲೆ ಕೊಡದೆ ದಂತಾವಕ್ರ ಯಾವಾಗಲೂ ಶ್ರೀಕೃಷ್ಣನನ್ನು ವ್ಯತಿರೇಕಿಸುತ್ತಲೇ ಇದ್ದ. ಶ್ರೀಕೃಷ್ಣನ ಶ್ರೇಷ್ಠತೆಯನ್ನು, ಅವರ ವೀರತ್ವವನ್ನು ಕಂಡು ಯಾವಾಗಲೂ ಹೊಟ್ಟೆ ಕಿಚ್ಚು ಪಡುತ್ತಿದ್ದ. ಯಾವಾಗಲೂ ಅವರನ್ನು ಹೇಗಾದರೂ ಮೋಸಗೊಳಿಸಬೇಕೆಂದು ಪ್ರಯತ್ನಿಸುತ್ತಲೇ ಇದ್ದ.
ಹಾಗಾಗಿ ಈ ದಂತಾವಕ್ರ ಶ್ರೀಕೃಷ್ಣನ ಪರಮವೈರಿಗಳಾದಂತಹ ಜರಾಸಂಧ, ಪೌಂಡ್ರಕ, ಶಿಶುಪಾಲ, ಸಾಳ್ವ ಇವರೊಂದಿಗೆ ಸ್ನೇಹಪೂರ್ವಕವಾಗಿದ್ದ. ಅವರೆಲ್ಲರೊಂದಿಗೆ ಸೇರಿ ಶ್ರೀಕೃಷ್ಣನೊಂದಿಗೆ ಆಗಾಗ ಯುದ್ಧಕ್ಕೂ ಬರುತ್ತಿದ್ದ. ವಿಷಾದವೇನೆಂದರೆ ಈಗ ಅವರೆಲ್ಲರೂ ಕೂಡ ಶ್ರೀಕೃಷ್ಣನ ಕೈಯಲ್ಲಿ ಮೃತಪಟ್ಟಾಯಿತು. ಇವರ ಮರಣ ವಾರ್ತೆ ದಂತಾವಕ್ರನಲ್ಲಿ ಇನ್ನಷ್ಟು ರೋಷಾವೇಶಗಳು ಬೆಳೆಸಿತ್ತು. ಅವರ ಸಾವನ್ನೇ ನೆನೆಸಿಕೊಂಡು ಕುತಕುತನೆ ಕುದಿಯುತ್ತಿದ್ದ. ಆ ಕೃಷ್ಣ ನೀಚ, ಅವನೊಬ್ಬ ಮಾಯಾವಿ, ಮೋಸದ ಯುದ್ಧ ಮಾಡುವಲ್ಲಿ ಶ್ರೇಷ್ಠವಾದವನು. ಜರಾಸಂಧನ ಸಾವು ಎಲ್ಲರಿಗಿಂತಲೂ ಮೋಸವಾದುದು. ಅದೆಂತಹ ವೀರತ್ವ! ಇವನಿಂದ ಕೊಲ್ಲಲು ಸಾಧ್ಯವಾಗದೆ ಆ ಭೀಮನ ಕೈಯಿಂದ ಕೊಲ್ಲಿಸಿದ್ದಾನೆ, ಅದೂ ಸಹ ಕಪಟ ತಂತ್ರದಿಂದ. ಇಂತಹ ನೀಚ ಬದುಕಿರಬಾರದು. ನಾನು ದಂತಾವಕ್ರ, ಮಹಾವೀರ. ಅಪಜಯ ಏನೆಂದು ಸಹ ನನಗೆ ತಿಳಿದಿಲ್ಲ. ಆ ಕಡುಗಪ್ಪು ಬಣ್ಣದ ಕೃಷ್ಣನೆಷ್ಟು ನಾನೆಷ್ಟು. ಈಗಲೇ ಅವನನ್ನು ಕೊಂದು ಬಿಡುತ್ತೇನೆ. ಅವನನ್ನು ಕೊಲ್ಲಲು ನನಗೆ ಸೈನ್ಯವೂ ಬೇಕಿಲ್ಲ, ಶಸ್ತ್ರಾಸ್ತ್ರಗಳೂ ಬೇಕಿಲ್ಲ. ಕೇವಲ ಈ ಒಂದು ಗದೆ ಸಾಕು. ಈ ಗದೆಯಲ್ಲಿಯೇ ಅವನನ್ನು ಚಚ್ಚಿ ಚಚ್ಚಿ ರಕ್ತ ಕಕ್ಕಿಸಿ ಕೊಲ್ಲುತ್ತೇನೆ ಎಂದು ಲೆಕ್ಕವಿಲ್ಲದಷ್ಟು ಆಕ್ರೋಶದಿಂದ ಒಬ್ಬ ಹುಚ್ಚನಂತೆ ಗದೆಯನ್ನು ಭುಜದ ಮೇಲಿಟ್ಟುಕೊಂಡು ರಥವೇರಿ ದ್ವಾರಕಕ್ಕೆ ಹೊರಟ. ಅಲ್ಲಿ ಜೋರಾಗಿ ಕಿರುಚಾಡುತ್ತಾ ಶ್ರೀಕೃಷ್ಣ ಪರಮಾತ್ಮರನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಹೇ ಕೃಷ್ಣ, ಬಾ, ನನ್ನೊಂದಿಗೆ ಈಗಲೇ ಯುದ್ಧಕ್ಕೆ ಬಾ. ನಾನು ನನ್ನ ಮಿತ್ರ ಸಾಳ್ವನ ಸ್ನೇಹಕ್ಕೆ ಋಣಿಯಾಗಿದ್ದೇನೆ. ನೀನು ಅವನನ್ನು ಮೋಸದಿಂದ ಕೊಂದಿರುವೆ. ಈಗ ನಾನು ನ್ಯಾಯವಾಗಿ ಹೋರಾಡಿ ನಿನ್ನನ್ನು ಕೊಂದು ಸಾಳ್ವನ ಋಣ ತೀರಿಸುತ್ತೇನೆ ಎಂದು ಕೂಗಾಡಿದ. ಯಾರೇ ಕರೆದರೂ ಇಲ್ಲವೆನ್ನದೇ ಬರುವವರೇ ಶ್ರೀಹರಿ. ನೀವು ಕೋಪದಿಂದ ಕರೆದರು, ದ್ವೇಷದಿಂದ ಕರೆದರು, ಪ್ರೀತಿಯಿಂದ ಕರೆದರು, ಭಕ್ತಿಯಿಂದ ಕರೆದರೂ ಬಂದೇ ಬರುತ್ತಾರೆ. ಹೇಗೆ ಬರುತ್ತಾರೆ, ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದು ಯಾರಿಗೂ ತಿಳಿಯದು. ಆದರೆ ಅವರು ಮಾತ್ರ ಖಂಡಿತವಾಗಲೂ ಬಂದೇ ಬರುತ್ತಾರೆ. ದಂತಾವಕ್ರ ಯಾವುದೇ ಸೈನ್ಯ ಶಸ್ತ್ರಾಸ್ತ್ರಗಳಿಲ್ಲದೆ ಬಂದಿದ್ದಾನೆಂದು ತಿಳಿದು ಅವರು ಸಹ ಕೇವಲ ಒಂದು ಗದೆ ಮಾತ್ರವೇ ತೆಗೆದುಕೊಂಡು ದಂತಾವಕ್ರನ ಬಳಿ ಹೊರಟರು ಶ್ರೀಕೃಷ್ಣ. ಶ್ರೀಕೃಷ್ಣನನ್ನು ನೋಡಿದ ಕೂಡಲೇ ತಲೆಯಿಂದ ಪಾದದವರೆಗೂ ಕೋಪ ಹರಿದಾಡುತ್ತಿತ್ತು ದಂತಾವಕ್ರನಿಗೆ. ಕ್ಷಣವೂ ಆಲಸ್ಯ ಮಾಡದೆ ಅವನ ರಥವನ್ನು ಶ್ರೀಕೃಷ್ಣನ ರಥದ ಸಮೀಪ ತೆಗೆದುಕೊಂಡು ಹೋಗಿ ಅವನ ಕೈಲಿರುವಂತಹ ಗದೆಯನ್ನು ಗಿರಗಿರನೆ ತಿರುಗಿಸಿ ಶ್ರೀಕೃಷ್ಣನ ತಲೆಯ ಮೇಲೆ ಜೋರಾಗಿ ಹೊಡೆದ ದಂತಾವಕ್ರ. ಈ ದಂತಾವಕ್ರನೇನು ಸಾಮಾನ್ಯವಾದವನಲ್ಲ, ಮಹಾ ಬಲಶಾಲಿ. ಅವನ ಗದೆ ಸಾಮಾನ್ಯವಾದ ವೀರರು ಎತ್ತಲು ಸಹ ಸಾಧ್ಯವಾಗದಿರುವಷ್ಟು ಭಾರವಾಗಿರುತ್ತದೆ. ಆದರೆ ಅಂತಹ ಗದೆಯ ಏಟು ಶ್ರೀಕೃಷ್ಣನಿಗೆ ಇರುವೆ ಕಚ್ಚಿದಷ್ಟು ಕೂಡ ಹಾನಿ ಮಾಡಲಿಲ್ಲ. ಆಗ ದಂತಾವಕ್ರನನ್ನು ನೋಡಿ ಒಂದು ಕಿರುನಗೆ ಬೀರಿದರು ಶ್ರೀಕೃಷ್ಣ. ಆ ನಗುವಿನಲ್ಲಿ ದಂತಾವಕ್ರನೊಂದಿಗೆ ಅವರಿಗಿರುವಂತಹ ಜನ್ಮ ಜನ್ಮಾಂತರಗಳ ಬಂಧುತ್ವ, ಪ್ರೀತಿ, ವಾತ್ಸಲ್ಯ ಕಾಣಿಸುತ್ತಿತ್ತು. ದೇವತೆಗಳು ಅವರ ಅಂಶವೇ, ರಾಕ್ಷಸರು ಅವರ ಅಂಶವೇ. ಆದರೆ ಅವರು ಸೃಷ್ಟಿಸಿದಂತಹ ಈ ಸೃಷ್ಟಿ ಪ್ರಕೃತಿ ಸಹಜವಾಗಿ ಸಾಗಬೇಕು. ಅದನ್ನು ಯಾರಾದರೂ ಕೆಡಿಸಲು ಪ್ರಯತ್ನಿಸಿದರೆ ಅದನ್ನು ಸರಿಪಡಿಸಬೇಕಾದವರು ಸಹ ಆ ಪರಮಾತ್ಮನೇ. ಶ್ರೀಕೃಷ್ಣ ತಮ್ಮ ಕೈಲಿರುವಂತಹ ಗದೆಯನ್ನು ಮೇಲೆತ್ತಿ ದಂತಾವಕ್ರನ ಎದೆಯ ಮೇಲೆ ಎಸೆದರು. ಕೌಮೋದಕಿಯ ಏಟಿಗೆ ದಂತಾವಕ್ರನಿಂದ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಒಮ್ಮೆಲೆ ಬಾಯಿಂದ ರಕ್ತ ಕಕ್ಕಿಕೊಂಡು ರಥದಿಂದ ಕೆಳಗೆ ಬಿದ್ದು ಪ್ರಾಣ ಬಿಟ್ಟ. ಆಗ ಅವನ ದೇಹದಿಂದ ಆತ್ಮವು ಒಂದು ಜ್ಯೋತಿಯಂತೆ ಹೊರಬಂದು ಶ್ರೀಕೃಷ್ಣ ಪರಮಾತ್ಮರೊಳಗೆ ಐಕ್ಯವಾಗಿ ಹೋಯಿತು. ಆ ರೀತಿ ದಂತಾವಕ್ರನ ಸಂಹಾರದೊಂದಿಗೆ ಜಯ ವಿಜಯರ ಶಾಪ ಮುಗಿದು ಮತ್ತೆ ಅವರು ವೈಕುಂಠಕ್ಕೆ ಹೊರಟು ಹೋದರು. ಈ ರೀತಿ ಶ್ರೀಕೃಷ್ಣ ಪರಮಾತ್ಮರ ದುಷ್ಟ ಸಂಹಾರ ಯಾತ್ರೆ ಮುಂದುವರಿಯುತ್ತಿತ್ತು. ಕಾಲಚಕ್ರ ಸುತ್ತುತ್ತಲೇ ಇರುತ್ತದೆ. ಕ್ಷಣಾರ್ಧದಲ್ಲಿ ಎಷ್ಟೋ ಸಂಘಟನೆಗಳು ಈ ಭೂಮಿಯ ಮೇಲೆ ನಡೆಯುತ್ತಲೇ ಇರುತ್ತದೆ. ಇತ್ತ ಕೌರವ ಹಾಗೂ ಪಾಂಡವರ ನಡುವೆ ಪರಿಷ್ಕರಿಸಲಾಗದಂತಹ ಶತ್ರುತ್ವ ಬೆಳೆದು ಹೋಗಿತ್ತು. ಅವರಿಬ್ಬರ ನಡುವೆ ಯುದ್ಧ ನಿಶ್ಚಯವಾಗಿತ್ತು. ಕುರು ಪಾಂಡವರ ಯುದ್ಧದಲ್ಲಿ ಶ್ರೀಕೃಷ್ಣ, ಬಲರಾಮರು, ಅವರ ಸಂತಾನ ಪಾಲ್ಗೊಳ್ಳಬಾರದೆಂದು ಒಂದು ಒಪ್ಪಂದವಿತ್ತು. ಅದೇ ಕಾರಣದಿಂದಲೇ ಶ್ರೀಕೃಷ್ಣ ಪರಮಾತ್ಮರು ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧ ಹಿಡಿಯದೆ ಕೇವಲ ಅರ್ಜುನನಿಗೆ ಸಾರಥ್ಯ ಮಾತ್ರ ವಹಿಸಲು ನಿರ್ಧಾರ ತೆಗೆದುಕೊಂಡರು. ನಡೆಯಲಿರುವಂತಹ ಮಹಾಯುದ್ಧವನ್ನು, ಸರ್ವ ವಿನಾಶವನ್ನು ಸುಮ್ಮನೆ ಕುಳಿತು ನೋಡಲು ಇಷ್ಟವಿಲ್ಲದೆ ಆದಿಶೇಷನ ಅವತಾರವಾದ ಬಲರಾಮ ತೀರ್ಥಯಾತ್ರೆಗೆ ಹೊರಟು ಹೋದರು. ಮೊದಲು ಪ್ರಭಾಸ ತೀರ್ಥಕ್ಕೆ ಹೊರಟು ಅಲ್ಲಿನ ತೀರ್ಥದಲ್ಲಿ ಸ್ನಾನ ಮಾಡಿ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿ ಕೆಲ ದಿನಗಳು ಅಲ್ಲೇ ಇದ್ದು ಮುನಿಗಳನ್ನು ಪೂಜಿಸಿ ನಂತರ ಅಲ್ಲಿಂದ ಸರಸ್ವತಿ ನದಿ ಜನ್ಮಸ್ಥಳಕ್ಕೆ ಹೋಗಿ
ಅದರ ದರ್ಶನ ಪಡೆದುಕೊಂಡರು. ಅಲ್ಲಿಂದ ವರಸೆಯಾಗಿ ತೀರ್ಥಕುಂಡ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ, ಚಕ್ರತೀರ್ಥ, ಪೂರ್ವವಾಹಿನಿ ಮುಂತಾದ ಅನೇಕ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಪೂಜೆಗಳನ್ನು ನಿರ್ವಹಿಸಿ ಅಲ್ಲಿರುವಂತಹ ಸಾಧು ಸಂತರನ್ನು ಪೂಜಿಸಿ ಅಲ್ಲಿಂದ ನೇರವಾಗಿ ನೈಮಿಷಾರಣ್ಯಕ್ಕೆ ಹೊರಟರು ಬಲರಾಮ. ಆ ಸಮಯದಲ್ಲಿ ಅಲ್ಲಿ ರೋಮಹರ್ಷಣ ಎಂಬ ಮುನಿಗಳು ಅಲ್ಲಿರುವಂತಹ ಋಷಿ ಮುನಿಗಳಿಗೆ ಪುರಾಣ ಕಥೆಗಳನ್ನು ಇಂಪಾಗಿ ಕೇಳಿಸುತ್ತಿದ್ದರು. ಈ ರೋಮಹರ್ಷಣ ಮುನಿಗಳು ಒಳ್ಳೆಯ ಕಥೆಗಾರರು, ಸ್ವತಃ ವ್ಯಾಸ ಮಹರ್ಷಿಗಳ ಶಿಷ್ಯ. ಬಲರಾಮರು ಅಲ್ಲಿ ಬರುತ್ತಿರುವುದನ್ನು ಕಂಡ ಮುನಿಗಳೆಲ್ಲರೂ ಎದ್ದು ನಿಂತು ಅವರನ್ನು ಗೌರವಿಸಿ ಸತ್ಕರಿಸಿದರು. ಆದರೆ ರೋಮಹರ್ಷಣ ಮುನಿಗಳು ಮಾತ್ರ ಎದ್ದು ನಿಲ್ಲಲಿಲ್ಲ. ಅದನ್ನು ನೋಡಿದ ಬಲರಾಮರಿಗೆ, ಎಲ್ಲ ಮುನಿಗಳು ಎದ್ದು ನಿಂತು ನನಗೆ ಮರ್ಯಾದೆ ಕೊಟ್ಟರೆ ಈ ರೋಮಹರ್ಷಣ ಮಾತ್ರ ಎದ್ದು ನಿಂತರೆ ಎಲ್ಲಿ ಕುಳಿತಿರುವಂತಹ ಜಾಗ ಮತ್ತೊಬ್ಬರ ಪಾಲಾಗುತ್ತದೋ ಎಂದ ಹಾಗೆ ಕುಳಿತಲ್ಲಿಯೇ ಕುಳಿತಿದ್ದಾನೆಂದು ವಿಪರೀತವಾದ ಕೋಪ ಆವರಿಸಿತು. ಎಷ್ಟು ಅಹಂಕಾರ! ಇವನೊಬ್ಬ ಸೂತ, ಕೇವಲ ಕಥೆಗಳನ್ನು ಹೇಳುತ್ತಾ ತಿರುಗಾಡುವವನು. ಪುರಾಣಗಳು, ಇತಿಹಾಸಗಳು, ಧರ್ಮಶಾಸ್ತ್ರಗಳು ಓದಿದ್ದಾನೆಂಬ ಗರ್ವ ಇವನಿಗೆ. ಎಷ್ಟು ವ್ಯಾಸ ಮಹರ್ಷಿಗಳ ಶಿಷ್ಯನಾದರೂ ಇವನಿಗಿಷ್ಟು ಕೊಬ್ಬು ಇರಬಾರದು. ಬ್ರಾಹ್ಮಣರಿಗೆ ಸರಿಸಮಾನವಾಗಿ ಪ್ರಧಾನ ಆಸನದಲ್ಲಿ ಕುಳಿತುಕೊಂಡು ರಾಜನಾದ ನಾನು ಬಂದರೇನೆ ಗೌರವಿಸುತ್ತಿಲ್ಲ. ಛೀ! ಇಂತಹವರು ಧರ್ಮಸೂತ್ರಗಳನ್ನು ಬೋಧಿಸುತ್ತಾರೆಯೇ ಹೊರತು ಧರ್ಮವನ್ನು ಆಚರಿಸುವುದಿಲ್ಲ. ಇಂತಹವರನ್ನು ಕೊಲ್ಲುವುದೇ ಸರಿ ಎಂದು ತೀರ್ಮಾನಿಸಿ ಅಲ್ಲೇ ಇದ್ದಂತಹ ಒಂದು ಕುಶಾಹುಲ್ಲಿನ ಕಡ್ಡಿಯನ್ನು ಕಿತ್ತು ಅದರ ಚೂಪಾದ ಮೊಣೆಯಿಂದ ಚುಚ್ಚಿ ರೋಮಹರ್ಷಣ ಮುನಿಗಳನ್ನು ಕೊಂದುಬಿಟ್ಟರು. ಸೂತ ಮುನಿಗಳಾದ ರೋಮಹರ್ಷಣನ ಸಾವನ್ನು ಕಂಡು ಅಲ್ಲಿರುವಂತಹ ಮುನಿಗಳೆಲ್ಲರೂ ಒಮ್ಮೆಲೆ ರಂಪಾಟ ಶುರು ಮಾಡಿದರು. ನಾವೇ ಸ್ವತಃ ಈ ಮಹಾನುಭಾವರನ್ನು ಬ್ರಾಹ್ಮಣರಿಗೆ ಸಮಾನವಾಗಿಸಿ ಆಸನ ಕೊಟ್ಟೆವು, ಇವರ ಆಯಸ್ಸನ್ನು ಹೆಚ್ಚಿಸಿದೆವು. ಇವರನ್ನು ಕೊಂದು ನೀವು ಬ್ರಹ್ಮಹತ್ಯಾ ಪಾತಕದ ದೋಷಕ್ಕೆ ಗುರಿಯಾಗಿದ್ದೀರಿ. ಆದರೆ ನೀವು ಅವತಾರ ಪುರುಷರು, ನಿಮಗೆ ಹೇಳುವಷ್ಟು ದೊಡ್ಡವರಲ್ಲ. ಆದರೆ ಎಂತಹವರಾದರೂ ಬ್ರಹ್ಮಹತ್ಯಾ ಪಾತಕಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕು ಎಂದು ಹೇಳಿದರು. ಆ ಕ್ಷಣ ಬಲರಾಮರ ಕೋಪವೆಲ್ಲ ತಣ್ಣಗಾಗಿ ಅವರು ಮಾಡಿದಂತಹ ಕೃತ್ಯಕ್ಕೆ ವಿಪರೀತವಾಗಿ ದುಃಖಿಸಿ, ಮುನಿಗಳೇ, ನಡೆದು ಹೋದ ತಪ್ಪು ಹೇಗೋ ನಡೆದು ಹೋಯಿತು, ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ಇನ್ನು ಮುಂದೆ ಈ ರೋಮಹರ್ಷಣನ ಕುಮಾರ ಅವರ ಸ್ಥಾನಕ್ಕೆ ಬರುತ್ತಾನೆ. ನನ್ನ ಯೋಗ ಶಕ್ತಿಯಿಂದ ಅವನನ್ನು ದೀರ್ಘಾಯುಷ್ಯನನ್ನಾಗಿ ಮಾಡುತ್ತೇನೆ. ಅವನಿಗೆ ನಿರಂತರವಾಗಿ ಪ್ರವಚನಗಳನ್ನು ಮಾಡುವಂತಹ ಇಂದ್ರಿಯಗಳ ಶಕ್ತಿ ಹಾಗೂ ಬಲವನ್ನು ನಾನು ಕೊಡುತ್ತೇನೆ. ನೀವು ಇನ್ನು ಮುಂದೆ ಅವನ ಮುಖಾಂತರ ಪುರಾಣ ಕಥೆಗಳನ್ನು ಕೇಳಿ. ಇನ್ನು ನಾನು ಬ್ರಹ್ಮಹತ್ಯಾ ಪಾತಕದಿಂದ ಋಣಮುಕ್ತನಾಗಲು ಏನು ಮಾಡಬೇಕೆಂದು ತಿಳಿಸಿ ಎಂದರು ಬಲರಾಮ. ಆಗ ಆ ಮುನಿಗಳು, ಬಲರಾಮ, ಇಲ್ವಲನೆಂಬುವವನ ಕುಮಾರ ವಲ್ವಲ. ಅವನು ಘೋರಾತಿ ಘೋರವಾದಂತಹ ರಾಕ್ಷಸ. ಪ್ರತಿ ವರ್ಷವೂ ಇಲ್ಲಿಗೆ ಬಂದು ನಾವು ಮಾಡುವಂತಹ ಸತ್ರಯಾಗವನ್ನು ಹಾಳು ಮಾಡುತ್ತಾನೆ. ಹೋಮಗುಂಡದೊಳಗೆ ರಕ್ತ, ಕೀವು, ಮಾಂಸ, ಮಲ, ಮೂತ್ರಗಳು, ಸಾರಾಯಿ ಸುರಿದು ಹಾಳು ಮಾಡುತ್ತಾನೆ. ನೀವು ಆ ನೀಚನನ್ನು ಸಂಹರಿಸಿ 1 ವರ್ಷದ ಕಾಲ ಪ್ರಶಾಂತವಾಗಿ ತೀರ್ಥಯಾತ್ರೆಗಳನ್ನು ಮುಂದುವರೆಸಿ. ಆ ರೀತಿ ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಪಡೆಯಬಹುದೆಂದು ಸಲಹೆ ಕೊಟ್ಟರು. ಅದರ ನಂತರ ವಲ್ವಲ ಬರುವವರೆಗೂ ಬಲರಾಮ ಅಲ್ಲೇ ಉಳಿದುಕೊಂಡರು. ಒಂದು ಹಬ್ಬದ ದಿನದಂದು ಋಷಿ ಮುನಿಗಳು ಯಾಗ ನಡೆಸುವಾಗ ವಲ್ವಲ ಅಲ್ಲಿಗೆ ಬಂದ. ಅವನು ಬರುವ ಮುಂಚೆಯೇ ಒಂದು ಭಯಂಕರವಾದ ಸುಂಟರ ಗಾಳಿ ಶುರುವಾಯಿತು. ಕೀವು, ರಕ್ತ, ಮಾಂಸದ ವಾಸನೆ ಆ ಪ್ರದೇಶವೆಲ್ಲ ಸುತ್ತುಮುಟ್ಟಿತ್ತು. ಆಗ ಮಲ ಮೂತ್ರಗಳನ್ನು ಸುರಿಸುತ್ತಾ ವಲ್ವಲ ಅಲ್ಲಿ ಪ್ರತ್ಯಕ್ಷವಾಗಿ ಆಗಸದಲ್ಲಿ ಗಿರಗಿರನೆ ಸುತ್ತುತ್ತಾ ಅಸಹ್ಯಕರವಾದ ಪದಾರ್ಥಗಳನ್ನು ಹೋಮಗುಂಡದೊಳಗೆ ಎಸೆಯುತ್ತಿದ್ದ. ಆಗ ಬಲರಾಮರು ಒಂದು ಮಂತ್ರ ಸ್ಮರಿಸಿದ ಕೂಡಲೇ ಅವರ ಕೈಯೊಳಗೆ ನೇಗಿಲು ಪ್ರತ್ಯಕ್ಷವಾಯಿತು. ಅದನ್ನು ಮೇಲೆಸೆದು ವಲ್ವಲನನ್ನು ಕೆಳಗೆ ಬೀಳಿಸಿ ಅವನ ತಲೆಯ ಮೇಲೆ ಜೋರಾಗಿ ಚುಚ್ಚುವ ಮೂಲಕ ಅವನ ತಲೆಯನ್ನು ಎರಡಾಗಿ ಸೀಳಿ ಕೊಂದುಬಿಟ್ಟರು ಬಲರಾಮ. ಎಷ್ಟೋ ಕಾಲದಿಂದ ಅವರನ್ನು ಪೀಡಿಸುತ್ತಿದ್ದ ವಲ್ವಲನ ಸಾವಿಗೆ ಸಂತೋಷಿಸಿದ ಋಷಿ ಮುನಿಗಳು ಬಲರಾಮರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಕೆಲವು ಬಹುಮಾನಗಳನ್ನು ಕೊಟ್ಟು ಅವರನ್ನು ತೀರ್ಥಯಾತ್ರೆಗೆ ಕಳಿಸಿಕೊಟ್ಟರು. ಈ ರೀತಿ ಶ್ರೀಕೃಷ್ಣ ಪರಮಾತ್ಮರ ಕೈಯಿಂದ ದಂತಾವಕ್ರ, ಬಲರಾಮರ ಕೈಯಿಂದ ರೋಮಹರ್ಷಣ ಮುನಿಗಳು ಮೃತಪಟ್ಟರು. ಕುಚೇಲ ಶ್ರೀಕೃಷ್ಣ ಪರಮಾತ್ಮರ ಬಾಲ್ಯ ಸ್ನೇಹಿತ. ಇವರಿಬ್ಬರು ಸಾಂದೀಪನಿ ಎಂಬ ಮುನಿಯ ಬಳಿ ವಿದ್ಯಾಭ್ಯಾಸ ಕಲಿಯುತ್ತಾರೆ. ಅದೇ ಗುರುಕುಲದಲ್ಲಿಯೇ ಇಬ್ಬರು ಬಹಳ ಹತ್ತಿರವಾಗುತ್ತಾರೆ. ಕುಚೇಲನ ಹೆಸರು ಸುಧಾಮ. ವಿದ್ಯಾಭ್ಯಾಸದ ನಂತರ ಶ್ರೀಕೃಷ್ಣ ಹಾಗೂ ಸುಧಾಮ ಅವರವರ ಮನೆಗೆ ಹೊರಟು ಹೋಗುತ್ತಾರೆ.
ಅದರ ನಂತರ ಶ್ರೀಕೃಷ್ಣ ಎಷ್ಟೋ ಅದ್ಭುತವಾದ ಕೆಲಸಗಳು, ಎಷ್ಟೋ ಭಯಾನಕವಾದ ಅಸುರರ ಸಂಹಾರ, ದ್ವಾರಕಾ ನಗರ ನಿರ್ಮಾಣ, ಹೀಗೆ ಎಷ್ಟೋ ಕೆಲಸಗಳನ್ನು ಮಾಡುತ್ತಾರೆ. ಇನ್ನು ಸುಧಾಮ ಒಳ್ಳೆಯ ಗುಣವತಿಯನ್ನು ವಿವಾಹವಾಗಿ ಸಂಸಾರ ಸಾಗಿಸುತ್ತಿರುತ್ತಾನೆ. ಸುಧಾಮ ಒಬ್ಬ ಬ್ರಾಹ್ಮಣ. ಈತ ಪೌರೋಹಿತ್ಯ ಮಾಡುತ್ತಾ ಅದರಿಂದ ಬರುವ ಆದಾಯದ ಮೇಲೆ ಜೀವನ ಸಾಗಿಸುತ್ತಿರುತ್ತಾನೆ. ಆದರೆ ಆ ಸಂಪಾದನೆ ಸಾಕಾಗದೆ ಕಡು ಬಡತನ ಎದುರಿಸುತ್ತಿರುತ್ತಾನೆ. ಒಂದು ಹೊತ್ತು ತಿನ್ನುವುದೇ ಕಷ್ಟವಾಗಿರುತ್ತದೆ. ಉಟ್ಟುಕೊಳ್ಳಲು ಒಳ್ಳೆಯ ಬಟ್ಟೆ ಕೂಡ ಇರುವುದಿಲ್ಲ. ಯಾವಾಗಲೂ ಹಸಿವಿನಿಂದ ಬಳಲುತ್ತಾ ಬಹಳ ದೀನವಾಗಿರುತ್ತಾರೆ. ಹೀಗಿರುವಾಗ ಒಂದು ದಿನ ಸುಧಾಮನ ಮಡದಿ ಅವರ ಬಡತನದ ಬಗ್ಗೆ ಚಿಂತಿಸುತ್ತಾ ಹಸಿವಿನಿಂದ ನರಳುತ್ತಿರುವ ಮಕ್ಕಳನ್ನು ನೋಡಿ ಕಣ್ಣೀರಾಕುತ್ತಾ ಗಂಡನೊಂದಿಗೆ ಈ ರೀತಿ ಹೇಳುತ್ತಾಳೆ: ಸ್ವಾಮಿ, ದಿನಗಳು ಕಳೆಯುವುದೇ ಕಷ್ಟವಾಗುತ್ತಿದೆ. ಮಕ್ಕಳನ್ನು ನೋಡುತ್ತಿದ್ದರೆ ಕಣ್ಣೀರು ನಿಲ್ಲುತ್ತಿಲ್ಲ. ಹೀಗೆಯೇ ಹೋದರೆ ಮಕ್ಕಳು ಹೆಚ್ಚು ದಿವಸ ಬದುಕುವುದಿಲ್ಲ. ಇದರ ಬಗ್ಗೆ ನೀವೆಂದಾದರೂ ಯೋಚಿಸಿದ್ದೀರಾ? ಶ್ರೀಕೃಷ್ಣ ನನ್ನ ಬಾಲ್ಯ ಸ್ನೇಹಿತ. ಇಬ್ಬರು ಒಳ್ಳೆಯ ಸ್ನೇಹಿತರೆಂದು ನೀವು ಯಾವಾಗಲೂ ಹೇಳುತ್ತಿರುತ್ತೀರಿ. ಹಾಗೆಯೇ ನೀವು ಯಾವಾಗಲೂ ಅವರನ್ನು ಪೂಜಿಸುತ್ತಿರುತ್ತೀರಿ. ಶ್ರೀಕೃಷ್ಣ ಬಹಳ ಶ್ರೇಷ್ಠವಾದವರು ಎಂದು ಕೇಳ್ಪಟ್ಟಿದ್ದೇನೆ. ದ್ವಾರಕಾ ನಗರದ ನಾಯಕರವರು. ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಹಾಗಿರುವಾಗ ಒಂದು ಬಾರಿ ನೀವು ಅವರನ್ನೇಕೆ ಭೇಟಿಯಾಗಬಾರದು? ನಮ್ಮ ಬಡತನವನ್ನು ನೋಡಿ ಪಾಪ ಎಂದು ಅವರು ಏನಾದರೂ ಸಹಾಯ ಮಾಡುತ್ತಾರೆ ಎಂದಳು. ಹೆಂಡತಿಯ ಮಾತುಗಳನ್ನು ಕೇಳಿ ಬಹಳ ಸಂತೋಷಿಸಿದ ಸುಧಾಮ ಅವರು ಸಹಾಯ ಮಾಡುತ್ತಾರೆ ಎಂದಲ್ಲ, ತನ್ನ ಪ್ರಿಯ ಮಿತ್ರನನ್ನು ಮತ್ತೆ ನೋಡುವ ಅವಕಾಶ ಬರುತ್ತಿದೆ ಎಂದು. ಸುಧಾಮ ಹೆಂಡತಿಯೊಂದಿಗೆ, ನೀನು ಹೇಳಿದ್ದು ನಿಜ. ಶ್ರೀಕೃಷ್ಣನ ಬಳಿ ನಾನೊಮ್ಮೆ ಹೋಗಲೇಬೇಕು. ಅವರನ್ನು ನೋಡಿದರೆ ಸಾಕು, ನನ್ನ ದುಃಖವೆಲ್ಲವೂ ಹೊರಟು ಹೋಗುತ್ತದೆ. ಆದರೆ ಬರಿಗೈಯಲ್ಲಿ ಹೇಗೆ ಹೋಗಲಿ? ಏನಾದರೂ ಕಾಣಿಕೆ ತೆಗೆದುಕೊಂಡು ಹೋದರೆ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾನೆ. ಗಂಡನ ಮಾತುಗಳನ್ನು ಕೇಳಿ ಸಂತೋಷವಾಗಿ ಶ್ರೀಕೃಷ್ಣನಿಗೆ ಕೊಡಲು ಏನಾದರೂ ಬೆಲೆ ಬಾಳುವ ವಸ್ತು ಮನೆಯಲ್ಲಿದೆಯೇ ಎಂದು ಮನೆಯಿಡೀ ಅವಳು ಹುಡುಕಾಡುತ್ತಾಳೆ. ಸಂತೋಷದಲ್ಲಿ ಆಕೆಗೆ ಬಡತನವೇ ಮರೆತು ಹೋಗಿತ್ತು. ಆದರೆ ಮನೆಯಲ್ಲಿ 4-5 ಪಾತ್ರೆಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಹೋಗಲಿ, ತಿನ್ನಲು ಏನಾದರೂ ಸಿಹಿ ಮಾಡಿಕೊಡೋಣವೆಂದು ನೋಡಿದಳು. ಆದರೆ ಬೆಲ್ಲ, ಸಕ್ಕರೆ, ಅಕ್ಕಿ, ಬೇಳೆ ಏನೂ ಇಲ್ಲ. ಕೇವಲ 3 ಹಿಡಿ ಅವಲಕ್ಕಿ ಮಾತ್ರವೇ ಇತ್ತು. ಅದನ್ನು ಕಟ್ಟಿಕೊಡಲು ಒಳ್ಳೆಯ ಬಟ್ಟೆ ಕೂಡ ಇರಲಿಲ್ಲ. ಹಾಗಾಗಿ ಸುಧಾಮನ ಮೇಲ್ಹೊದಿಕೆಯಲ್ಲಿ ಸುತ್ತಿ ಗಂಟು ಹಾಕಿ ಕೊಟ್ಟು ಕಳಿಸಿದಳು. ಸುಧಾಮನೇನೋ ಸಂತೋಷವಾಗಿ ಮನೆಯಿಂದ ಹೊರಟ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ, ಅಯ್ಯೋ, ನನ್ನ ಸ್ನೇಹಿತ ಈಗ ಸಾಮಾನ್ಯವಾದವನಲ್ಲ. ದ್ವಾರಕಾ ನಗರದ ಅಧಿಪತಿ, ದ್ವಾರಕಾಧೀಶ ಅವನು. ಈ ವೇಷಭೂಷಣದಲ್ಲಿ ನನ್ನನ್ನು ದ್ವಾರಕಾ ನಗರದೊಳಗೆ ಯಾರು ತಾನೇ ಅನುಮತಿಸುತ್ತಾರೆ? ನಾನು ಶ್ರೀಕೃಷ್ಣನನ್ನು ಭೇಟಿಯಾಗುವುದು ಹೇಗೆ? ನನ್ನನ್ನು ದ್ವಾರಪಾಲಕರು ಖಂಡಿತವಾಗಲೂ ಒಳಗೆ ಹೋಗಲು ಬಿಡುವುದಿಲ್ಲ. ಅವರಿಗೇನಾದರೂ ಕೊಡೋಣವೆಂದರೆ ಬಿಡುಗಾಸೂ ಇಲ್ಲದ ಬಡವ ನಾನು. ನೋಡೋಣ, ನನ್ನ ಅದೃಷ್ಟ ಹೇಗಿದೆಯೋ ಪರೀಕ್ಷಿಸೋಣ ಅಂದುಕೊಳ್ಳುತ್ತಾ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮರ ಅಂತಃಪುರವನ್ನು ಹೇಗೋ ತಲುಪಿದ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮಹಾಲಕ್ಷ್ಮಿ ಅವತಾರವಾದ ರುಕ್ಮಿಣೀ ದೇವಿಯೊಂದಿಗೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸಿದ. ಶ್ರೀಕೃಷ್ಣನನ್ನು ನೋಡಿದ ಕೂಡಲೇ ಸುಧಾಮನ ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತಿತ್ತು. ಭಕ್ತಿಯಿಂದ ಅವನ ದೇಹವೆಲ್ಲ ನಡುಗುತ್ತಿತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಸುಧಾಮನನ್ನು ನೋಡಿದರು ಶ್ರೀಕೃಷ್ಣ. ಆ ಕೂಡಲೇ ಉಯ್ಯಾಲೆಯಿಂದ ಕೆಳಗಿಳಿದು ಓಡಿ ಹೋಗಿ ಸ್ನೇಹಿತನನ್ನು ಅಪ್ಪಿಕೊಂಡು ಸ್ವಾಗತಿಸಿ ಅವರನ್ನು ಒಳಗೆ ಕರೆತಂದು ಚಿನ್ನದ ಸಿಂಹಾಸನದ ಮೇಲೆ ಕೂರಿಸಿ ಅವರ ಪಾದಗಳನ್ನು ಚಿನ್ನದ ಪಾತ್ರೆಯೊಳಗಿಟ್ಟು ಚಿನ್ನದ ಚೊಂಬಿನಿಂದ ನೀರನ್ನು ಸುರಿದು ಅವರ ಪಾದಗಳನ್ನು ಶುಭ್ರಗೊಳಿಸಿ ಆ ನೀರನ್ನು ಭಕ್ತಿಯಿಂದ ಅವರ ತಲೆಯ ಮೇಲೆ ಚಿಮುಕಿಸಿಕೊಂಡರು ಶ್ರೀಕೃಷ್ಣ. ಅದರ ಬಳಿಕ ಎಷ್ಟೋ ಬೆಲೆ ಬಾಳುವಂತಹ ಸುಗಂಧ ದ್ರವ್ಯಗಳನ್ನು ಬೆರೆಸಿದ ಗಂಧವನ್ನು ಸುಧಾಮನ ಮೈಗೆ ಹಚ್ಚಿದರು. ನಂತರ ವೀಣೆಯನ್ನು ನುಡಿಸುತ್ತಾ ಅವರಿಗೆ ಸಂಗೀತ ಕೇಳಿಸಿದರು. ರುಕ್ಮಿಣೀ ದೇವಿಯು ಸುಧಾಮನಿಗೆ ಗಾಳಿ ಬೀಸುತ್ತಿದ್ದರು. ಈ ಸನ್ನಿವೇಶವನ್ನು ಕಂಡು ಆನಂದ ಆಶ್ಚರ್ಯದಿಂದ ಮುಳುಗಿ ಹೋದ ಸುಧಾಮ. ಅವನೊಬ್ಬ ಕುಚೇಲ. ಕುಚೇಲ ಎಂದರೆ ದಾರಿದ್ರ್ಯವನ್ನು ಪ್ರದರ್ಶಿಸುವಂತಹ ಬಟ್ಟೆಗಳನ್ನು ಧರಿಸುವವನು ಎಂದರ್ಥ. ಅದಕ್ಕಾಗಿಯೇ ಸುಧಾಮ ಎಂಬ ಲಕ್ಷಣವಾದ ಹೆಸರಿದ್ದರೂ ಕೂಡ ಅವನಂತಹ ಕಡುಬಡವ ಮತ್ತೊಬ್ಬನಿಲ್ಲವೆಂಬ ಕಾರಣದಿಂದ ಆತನನ್ನು ಕುಚೇಲ ಎಂದು ಕರೆಯುತ್ತಿದ್ದರು. ಆದರೆ ಶ್ರೀಕೃಷ್ಣ ಪರಮಾತ್ಮರು ಮಾತ್ರ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಇದ್ದರೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಸುಧಾಮನ ಮೇಲೆ ತೋರಿಸುತ್ತಿದ್ದರು. ಆ ಪರಮಾತ್ಮನಿಗೆ ಶ್ರೀಮಂತ, ಬಡವ, ಕಪ್ಪು, ಬಿಳುಪು ಎಂಬ ಭೇದವೇ ಇಲ್ಲ.
ಭಕ್ತಿ ಒಂದಿದ್ದರೆ ಸಾಕು. ಆ ದೃಶ್ಯವನ್ನು ಅರಮನೆಯಲ್ಲಿದ್ದ ಸೇವಕರೆಲ್ಲ ಕಂಡು ಆಶ್ಚರ್ಯಚಕಿತರಾದರು. ಈ ಬ್ರಾಹ್ಮಣ ಯಾರಿರಬಹುದು? ಎಷ್ಟು ಅದೃಷ್ಟವಂತರು! ಎಷ್ಟು ಜನ್ಮಗಳ ಪೂಜಾ ಫಲವೋ ಇದು! ಎಷ್ಟು ಜನ್ಮಗಳ ಕಠೋರ ತಪಸ್ಸು ಮಾಡಿದ ಪುಣ್ಯವೋ ಇದು ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಅದರ ನಂತರ ಶ್ರೀಕೃಷ್ಣ ಕುಚೇಲನ ಅಂಗೈಯನ್ನು ಹಿಡಿದುಕೊಂಡು ಅವರ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರಿಸಿದರು. ಹಾಗೆಯೇ ಬಾಲ್ಯದ ಸಂಗತಿಗಳನ್ನು ಇಬ್ಬರು ಮೆಲುಕು ಹಾಕಿದರು. ಶ್ರೀಕೃಷ್ಣ ಸುಧಾಮನೊಂದಿಗೆ, ಸುಧಾಮ, ನಾವು ಸಾಂದೀಪನಿ ಮುನಿಗಳ ಬಗ್ಗೆ ಓದುತ್ತಿದ್ದಾಗ ಅವರ ಹೆಂಡತಿ ನಮ್ಮನ್ನು ಕಾಡಿಗೆ ಹೋಗಿ ಕಟ್ಟಿಗೆ ತರುವಂತೆ ಹೇಳಿದ್ದರು. ಇದು ನಿನಗೆ ನೆನಪಿದೆಯೇ? ನಾವು ಸಂತೋಷವಾಗಿ ಕಾಡಿಗೆ ಹೊರಟೆವು. ಆದರೆ ಆಗ ಭಾರೀ ಮಳೆ ಶುರುವಾಯಿತು. ಎಷ್ಟೊತ್ತಾದರೂ ಮಳೆ ನಿಲ್ಲಲೇ ಇಲ್ಲ. ನಾವಿಬ್ಬರು ಮಳೆಯಲ್ಲಿ ನೆನೆಯುತ್ತಾ ಅಲ್ಲೇ ರಾತ್ರಿ ಇಡೀ ಕಳೆದವು. ಮುಂಜಾನೆ ಗುರುಗಳು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಪಾಡು ನೋಡಿ ಬಹಳ ದುಃಖಿಸಿ, ನೀವಿಬ್ಬರು ಈ ರೀತಿ ಗುರುವಿನ ಋಣ ತೀರಿಸಿದಿರಿ ಎಂದು ನಮ್ಮನ್ನು ಆಶೀರ್ವದಿಸಿದರು. ಇದೆಲ್ಲವೂ ನಿನಗೆ ನೆನಪಿದೆಯೇ ಎಂದು ಕೇಳಿದರು ಶ್ರೀಕೃಷ್ಣ. ಅದಕ್ಕೆ ಸುಧಾಮ, ಕೃಷ್ಣ, ನನಗೆಲ್ಲವೂ ನೆನಪಿದೆ. ಆದರೆ ಇಷ್ಟೊಂದು ಕಾರ್ಯನಿರತನಾಗಿರುವ ನಿನಗೆ ಇದೆಲ್ಲವೂ ನೆನಪಿರುವುದು ಆಶ್ಚರ್ಯ. ಆದರೂ ಕೃಷ್ಣ, ನಿನ್ನನ್ನು ಮೀರಿಸುವಂತಹ ಗುರು ಮತ್ತೊಬ್ಬನಿರಲು ಸಾಧ್ಯವೇ? ನೀನೇ ಜಗದ್ಗುರು. ನಿನ್ನ ಬಾಯಿಂದ ಹೊರಬರುವಂತಹ ಒಂದೊಂದು ಮಾತು ಒಂದು ಪ್ರವಚನವಿದ್ದಂತೆ. ಈ ಭೂಮಿಯ ಮೇಲೆ ನಡೆಯುವುದೆಲ್ಲವೂ ನಿನ್ನ ಲೀಲೆಯೇ ಎಂದ ಸುಧಾಮ. ಸುಧಾಮ ಏತಕ್ಕಾಗಿ ಬಂದಿದ್ದಾನೆ, ಯಾವ ರೀತಿ ಬಂದಿದ್ದಾನೆ ಎಂಬ ಪ್ರತಿ ವಿಷಯವೂ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಸುಧಾಮನೊಂದಿಗೆ, ಸುಧಾಮ, ಇಷ್ಟು ದಿನಗಳ ನಂತರ ನನ್ನನ್ನು ನೋಡಲು ಬಂದಿರುವೆ. ನನಗೆ ತಿನ್ನಲು ಏನನ್ನು ತಂದಿರುವೆ? ಒಂದು ಮಾತು ನೆನಪಿಟ್ಟುಕೋ, ನನಗೆ ದೊಡ್ಡದು, ಚಿಕ್ಕದು, ಕಡಿಮೆ, ಜಾಸ್ತಿ ಎಂಬ ಭೇದವಿಲ್ಲ. ಪ್ರೀತಿಯಿಂದ ಒಂದು ತುತ್ತು ಕೊಟ್ಟರೂ ಅದು ಒಂದು ದೊಡ್ಡ ಪರ್ವತಕ್ಕೆ ಸಮಾನ ಎಂದರು ಶ್ರೀಕೃಷ್ಣ. ಆದರೆ ಇಷ್ಟೊಂದು ಸಿರಿ ಸಂಪತ್ತಿನಲ್ಲಿ ತೂಗುತ್ತಿರುವ ಶ್ರೀಕೃಷ್ಣನಿಗೆ 3 ಹಿಡಿ ಅವಲಕ್ಕಿ ಮಾತ್ರವೇ ತಂದಿದ್ದೇನೆ ಎಂದು ಯಾವ ಮುಖ ಇಟ್ಟುಕೊಂಡು ಕೊಡಲಿ ಎಂದುಕೊಂಡು ಏನೂ ಮಾತನಾಡದೆ ಮೌನವಾಗಿ ಕುಳಿತುಬಿಟ್ಟ ಸುಧಾಮ. ಸುಧಾಮ ಇದುವರೆಗೂ ನನ್ನ ಬಳಿ ಏನನ್ನೂ ಕೇಳಲಿಲ್ಲ. ಈಗಲೂ ಅವನ ಹೆಂಡತಿ ಹಣ ಕೇಳಲು ಕಳಿಸಿದಾಗಲೂ ಇವನು ಕೇವಲ ನನ್ನನ್ನು ಭೇಟಿಯಾಗುವುದೇ ಸಂತೋಷವೆಂದು ಭಾವಿಸಿ ಯಾವ ಕೋರಿಕೆಯೂ ಇಲ್ಲದೆ ನನ್ನ ಬಳಿ ಬಂದಿದ್ದಾನೆ. ಇವನಿಗೆ ಇಂದ್ರನಿಗೆ ಸಮಾನವಾದ ಸಂಪತ್ತನ್ನು ಅನುಗ್ರಹಿಸುತ್ತೇನೆಂದು ಶ್ರೀಕೃಷ್ಣ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು, ಇದೇನು ಈ ಮೂಟೆ ಎಂದು ಕುಚೇಲ ಬೇಡ ಎನ್ನುತ್ತಿದ್ದರೂ ಕೇಳಿಸಿಕೊಳ್ಳದೆ ಅದರ ಗಂಟನ್ನು ಬಿಚ್ಚಿ, ಓ ಅವಲಕ್ಕಿ, ಇದೆಂದರೆ ನನಗೆ ಬಹಳ ಇಷ್ಟ ಎಂದು ಹೇಳುತ್ತಾ 1 ಹಿಡಿ ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡು, ಈ ತುತ್ತು ನನಗೆ ಎಂದರು. ನಂತರ ಮತ್ತೊಂದು ಹಿಡಿಯನ್ನು ತೆಗೆದುಕೊಂಡು, ಇದು ಸಮಸ್ತ ಲೋಕಗಳಿಗೆ ಸಂತೃಪ್ತಿ ಕೊಡುವುದಕ್ಕಾಗಿ ಎಂದು ಹೇಳಿ ಮತ್ತೆ ಅದನ್ನು ಬಾಯಿಗೆ ಹಾಕಿಕೊಂಡರು. ಅದರ ನಂತರ 3ನೇ ಹಿಡಿ ಅವಲಕ್ಕಿ ಸಹ ತಿನ್ನಲು ಹೊರಟಾಗ ಪಕ್ಕದಲ್ಲೇ ಇರುವಂತಹ ರುಕ್ಮಿಣಿ ದೇವಿಯು ಶ್ರೀಕೃಷ್ಣನ ಕೈ ಹಿಡಿದುಕೊಂಡು, ಸ್ವಾಮಿ, ಇವರಿಗೆ ಸಕಲ ಸಂಪತ್ತನ್ನು ಅನುಗ್ರಹಿಸಲು ಇದುವರೆಗೂ ನೀವು ಸೇವಿಸಿದಂತಹ ಅವಲಕ್ಕಿ ಸಾಕಾಗುತ್ತದೆ ಎಂದು ಹೇಳಿ ಆ ತುತ್ತನ್ನು ಅವರು ಬಾಯಿಗೆ ಹಾಕಿಕೊಂಡರು. ಶ್ರೀಕೃಷ್ಣ ಆ 3ನೇ ಹಿಡಿ ಅವಲಕ್ಕಿಯನ್ನು ಸಹ ತಿಂದಿದ್ದರೆ ಕುಚೇಲನ ಭೌತಿಕ ಜೀವನ ಪೂರ್ತಿಯಾಗಿ ಮೋಕ್ಷ ಪಡೆಯುತ್ತಿದ್ದ. ಆದರೆ ಒಬ್ಬ ಜೀವಿ ಅವನ ಜೀವನವೆಲ್ಲ ಸಕ್ರಮ ಪದ್ಧತಿಯಲ್ಲಿ ಕಳೆದು ಜೀವನವಿಡೀ ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಕ್ತಿ ಪಡೆಯಬೇಕು. ಅದಕ್ಕಾಗಿಯೇ ಸುಧಾಮ ಮೋಕ್ಷ ಪಡೆಯಲು ಈ ಭೂಮಿಯ ಮೇಲೆ ತಾನು ಮಾಡಬೇಕಿರುವ ಕರ್ತವ್ಯ ಇನ್ನೂ ಬಾಕಿ ಇರುವುದರಿಂದ ರುಕ್ಮಿಣಿ ದೇವಿಯು ಶ್ರೀಕೃಷ್ಣನನ್ನು ತಡೆಯುತ್ತಾರೆ. ಅದು ಮಾತ್ರವಲ್ಲದೆ ಸಂಪತ್ತು ಯಾರಿಗಾದರೂ ಇತಿಮಿತಿಯಾಗಿರಬೇಕು, ಅದು ಅತಿಯಾಗಬಾರದು. ರುಕ್ಮಿಣಿ ದೇವಿಯು ಮಹಾಲಕ್ಷ್ಮಿಯ ಅವತಾರ, ಸಂಪತ್ತಿಗೆ ಆದಿದೇವತೆ. ಅದರ ನಂತರ ಸುಧಾಮ ಶ್ರೀಕೃಷ್ಣ ಪರಮಾತ್ಮರಿಗೆ ರುಕ್ಮಿಣಿ ದೇವಿಗೆ ವಿದಾಯ ಸೂಚಿಸಿ ಅವನ ನಗರಕ್ಕೆ ಹಿಂದಿರುಗಿದ. ಅಲ್ಲಿ ಒಂದು ದೊಡ್ಡ ಅದ್ಭುತವಾದಂತಹ ಭವನ ಕಾಣಿಸಿತು. ಅದರೊಳಗೆ ಬಹಳ ಸೇವಕರಿದ್ದರು. ಅದು ನೋಡಲು ಇಂದ್ರ ಭವನದಂತಿತ್ತು. ಅದನ್ನು ನೋಡುತ್ತಾ, ನಿನ್ನೆಯವರೆಗೂ ಇರದ ಈ ಭವನ ಇಷ್ಟರಲ್ಲೇ ಇಲ್ಲಿಗೆ ಹೇಗೆ ಬಂತು? ಯಾರೋ ದೇವದೂತನದೇ ಇರಬೇಕು ಎಂದುಕೊಂಡ ಸುಧಾಮ. ಆದರೆ ಅಷ್ಟರಲ್ಲಿಯೇ ಕೆಲ ಸೈನಿಕರು ಬಂದು ಸುಧಾಮನನ್ನು ಭವನದೊಳಗೆ ಕರೆದೋಗಿ ಅತಿ ವಿನಯವಾಗಿ ಸೇವೆಗಳನ್ನು ಮಾಡುತ್ತಿದ್ದರು. ಆಗಲೇ ಕುಚೇಲನಿಗೆ ಇದೆಲ್ಲವೂ ಶ್ರೀಕೃಷ್ಣನ ಅನುಗ್ರಹ ಎಂಬುದು ಅರ್ಥವಾಯಿತು. ಆಗರ್ಭ ದರಿದ್ರನಾದ ನಾನೆಲ್ಲಿ? ಲೋಕದಲ್ಲಿರುವಂತಹ ಸಂಪತ್ತೆಲ್ಲದಕ್ಕೂ ಆದಿದೇವತೆಯಾದ ಲಕ್ಷ್ಮೀದೇವಿಯ ಪತಿಯಾದ ಶ್ರೀಕೃಷ್ಣನಲ್ಲಿ? ಆ ಪರಮಾತ್ಮ ಒಬ್ಬ ಸಾಮಾನ್ಯ ಮನುಷ್ಯನಾದ ನನ್ನನ್ನು ಅಪ್ಪಿಕೊಂಡು ನನ್ನ ಪಾದ ತೊಳೆದು ಆ ನೀರನ್ನು ತನ್ನ ತಲೆಯ ಮೇಲೆ ಚಿಮುಕಿಸಿಕೊಂಡರು.
ನನ್ನ ಭಕ್ತಿಗೆ ಅವರು ಕೊಡುವಂತಹ ಬೆಲೆ ಇದು. ನಾನೆಂತಹ ಅದೃಷ್ಟವಂತ ಎಂದು ಅಲ್ಲಿಂದಲೇ ಶ್ರೀಕೃಷ್ಣ ಪರಮಾತ್ಮರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೈಮುಗಿದ. ಇದೆಲ್ಲವೂ ನೋಡುತ್ತಾ ಉಯ್ಯಾಲೆಯ ಮೇಲೆ ಕಣ್ಣು ಮುಚ್ಚಿಕೊಂಡು ವಿಶ್ರಾಂತಿ ಪಡೆಯುತ್ತಿರುವ ಶ್ರೀಕೃಷ್ಣ ಮುಗುಳ್ನಗುತ್ತಾ ಕುಚೇಲನನ್ನು ಆಶೀರ್ವದಿಸಿದರು. ಆದರೆ ಈ ಸುಧಾಮ ಅಂತಹ ಕಡುಬಡವನಾಗಲು ಹಾಗೆಯೇ ಶ್ರೀಕೃಷ್ಣನನ್ನು ಭೇಟಿಯಾಗುವಾಗ ಕೇವಲ 3 ಹಿಡಿ ಅವಲಕ್ಕಿ ಮಾತ್ರವೇ ಇರುವುದರ ಹಿಂದೆ ಒಂದು ಕತೆ ಕೂಡ ಇದೆ. ಬಾಲ್ಯದಲ್ಲಿ ಸಾಂದೀಪನಿ ಮುನಿಯ ಗುರುಕುಲದಲ್ಲಿರುವಾಗ ಶ್ರೀಕೃಷ್ಣ ಹಾಗೂ ಸುಧಾಮ ಇಬ್ಬರೂ ಒಂದು ದಿನ ಹೂವು ಹಣ್ಣು ತರಲು ಕಾಡಿಗೆ ಹೋಗುತ್ತಾರೆ. ಅಲ್ಲಿ ಬಹಳ ಹೊತ್ತು ಸುತ್ತಾಡಿ ಇಬ್ಬರು ನೀರಸಗೊಳ್ಳುತ್ತಾರೆ. ಇಬ್ಬರಿಗೂ ಬಹಳ ಹಸಿವಾಗುತ್ತಿತ್ತು. ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ನಿದ್ರಿಸುತ್ತಾರೆ. ಆದರೆ ಗುರುಪತ್ನಿ ಕಾಡಿನಲ್ಲಿ ಹಸಿವಾದರೆ ತಿನ್ನುವುದಕ್ಕಾಗಿ ಸ್ವಲ್ಪ ಅವಲಕ್ಕಿ ಸುಧಾಮನಿಗೆ ಕೊಟ್ಟು ಕಳಿಸಿರುತ್ತಾಳೆ. ಆದರೆ ಸುಧಾಮ ಶ್ರೀಕೃಷ್ಣ ನಿದ್ರಿಸುತ್ತಿರುವಾಗ ಅದನ್ನು ಕದ್ದು ಮುಚ್ಚಿ ಒಬ್ಬನೇ ತಿನ್ನಲು ಪ್ರಾರಂಭಿಸುತ್ತಾನೆ. ಆ ಪರಮಾತ್ಮನಿಗೆ ಈ ಲೋಕವನ್ನು ನೋಡಲು ಕಣ್ಣುಗಳು ಬೇಕಿಲ್ಲ. ಶ್ರೀಕೃಷ್ಣ ಕಣ್ಣು ಮುಚ್ಚಿಕೊಂಡೇ ಸುಧಾಮ ಏನು ತಿನ್ನುತ್ತಿರುವೆ ಎಂದು ಕೇಳುತ್ತಾರೆ. ಅದಕ್ಕೆ ಸುಧಾಮ, ಕೃಷ್ಣ, ಈ ಕಾಡಿನಲ್ಲಿ ನಾನೇನು ತಾನೇ ತಿನ್ನಲು ಸಾಧ್ಯ? ಏನೂ ಇಲ್ಲ, ನೀನು ಸುಮ್ಮನೆ ಮಲಗು ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣ ಸುಧಾಮನಿಗೆ ಒಂದು ಚಿಕ್ಕ ಕತೆ ಹೇಳುತ್ತಾರೆ. ಸುಧಾಮ, ಪೂರ್ವದಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರಿದ್ದರು. ಅವರಿಬ್ಬರಲ್ಲಿ ಒಬ್ಬ ಇನ್ನೊಬ್ಬನಿಗೆ ಏನನ್ನೂ ಕೊಡದೆ ಎಲ್ಲವನ್ನೂ ಅವನೊಬ್ಬನೇ ತಿಂದು ಬಿಡುತ್ತಾನೆ. ಆಗ ಎರಡನೆಯವನು ತಿನ್ನಲು ಏನಾದರೂ ಇದೆಯಾ ಎಂದು ಕೇಳಿದಾಗ ಇವನು, ಅಯ್ಯೋ, ಇಲ್ಲೇನಿದೆ ತಿನ್ನಲು, ಮಣ್ಣು ಬಿಟ್ಟು ಎಂದು ಸುಳ್ಳು ಹೇಳುತ್ತಾನೆ. ಅದಕ್ಕೆ ಎರಡನೆಯವನು ತಥಾಸ್ತು ಎಂದು ಆಶೀರ್ವದಿಸುತ್ತಾನೆ. ಅದರ ನಂತರ ಅವನಿಗೆ ಮುಂದಿನ ಜೀವನವಿಡೀ ತಿನ್ನಲು ಏನೂ ಸಿಗದೆ ಮಣ್ಣು ಮಾತ್ರವೇ ಸಿಗುತ್ತದೆ ಎಂದು ಹೇಳುತ್ತಾರೆ. ಇತರರಿಗೆ ಸೇರಬೇಕಾದದ್ದನ್ನು ತಾನೊಬ್ಬನೇ ನುಂಗಿದರು, ಹಸಿದವರಿಗೆ ಕೊಡದೆ ಅವನೊಬ್ಬನೇ ತಿಂದರೂ ಇದೇ ಗತಿ ಬರುತ್ತದೆ. ಅದಕ್ಕಾಗಿಯೇ ಕುಚೇಲ ಈ ರೀತಿ ಕಡು ಬಡವನಾಗಬೇಕಾಯಿತು. ಮತ್ತೆ ಇಷ್ಟು ವರ್ಷಗಳ ನಂತರ ಕುಚೇಲ ಕದ್ದು ತಿಂದಿದ್ದಂತಹ ಅವಲಕ್ಕಿಯನ್ನು ಮತ್ತೆ ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಪಿಸಿದ ಕಾರಣ ಅವರ ಅನುಗ್ರಹದಿಂದ ಅವನ ಪಾಪವನ್ನು ಕಳೆದುಕೊಂಡು ಸಕಲ ಸಂಪತ್ತನ್ನು ಪಡೆದುಕೊಂಡ. ಇದೇ ಸ್ನೇಹಿತರೆ, ಕುಚೇಲ ಶ್ರೀಕೃಷ್ಣನಿಗೆ ಕೊಟ್ಟಂತಹ ಅವಲಕ್ಕಿಯ ಹಿಂದಿನ ರಹಸ್ಯ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.